ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಇಟ್ಕೊಂಡು ಬಂದೀನಿ ಅಂತಾನೆ ಹೇಳ್ಬೋದು. ತುಂಬ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ತಾ ಇದ್ರಿ ರಿಲೇಶನ್ಶಿಪ್ ಬಗ್ಗೆ ಕ್ಲಾರಿಟಿ ಇಲ್ಲ. ಪ್ರೆಸೆಂಟ್ ಅಲ್ಲಿ ನನ್ನ ಮೈಂಡಲ್ಲಿ ಒಬ್ಬರಿದ್ದಾರೆ, ಇವರೇ ನನ್ನ ಪರ್ಮನೆಂಟ್ ಪರ್ಸನ್ ಅಥವಾ ಬೇರೆ ಯಾರಾದ್ರೂ ಬರ್ತಾರಾ, ಹೆಂಗಿರ್ಬೋದು ನನ್ನ ಫ್ಯೂಚರ್ ಸ್ಪೌಸ್, ಯಾವಾಗ ನಾನು ಮೀಟ್ ಆಗ್ಬೋದು, ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತಾ, ಲವ್ ಮ್ಯಾರೇಜ್ ಆಗಿರುತ್ತಾ, ಲಾಂಗ್ ಡಿಸ್ಟೆನ್ಸ್ ಇರ್ತೀವ, ಹೆಂಗೆ ನಾವು ಮೀಟ್ ಆಗ್ತೀವಿ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ಇಂದ ಇವಾಗ ಯಾರೂ ಇಲ್ಲ ಅಂದರೆ ವಿತಿನ್ ಎಷ್ಟು ಟೈಮ್ ಲಿಮಿಟ್ಸಲ್ಲಿ ನಾನು ಮೀಟ್ ಆಗ್ತೀನಿ, ಯಾವ ಒಂದು ಎನ್ವಿರಾನ್ಮೆಂಟಲ್ಲಿ ಮೀಟ್ ಆಗ್ತೀನಿ, ನಾನು ವರ್ಕ್ ಎನ್ವಿರಾನ್ಮೆಂಟಲ್ಲಿ ಮೀಟ್ ಆಗ್ತೀನಾ, ಥ್ರೂ ಫ್ರೆಂಡ್ ಸರ್ಕಲ್ ಮೀಟ್ ಆಗ್ತೀನಾ, ತುಂಬ ಕ್ವೆಶನ್ಸ್ ಹಿಂಗೆ ಬರ್ತಾ ಇತ್ತು ನನಗೆ. ಸೊ ನಾನು ಅನ್ಕೊಂಡೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ, ನಿಮಗೂ ಕ್ಲಾರಿಟಿ ಸಿಗುತ್ತೆ ಅಂತ. ಸೊ ಯಾರೆಲ್ಲ ಹೊಸೊಬ್ರು ಇದ್ದಾರೆ, ನಿಮಗೆ 2 ಆಪ್ಷನ್ಸ್ ಇರುತ್ತೆ, ಇನ್ನೇನು ಇಮೇಜಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಇಮೇಜಸ್ನ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಹೇಗೆ ಇನ್ ಕೇಸ್ ನಿಮಗೆ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ, ರಿಯಲಿ ಸಾರಿ, ಡಿಸ್ಕ್ರಿಪ್ಷನ್ ಆಲ್ರೆಡಿ ಟೈಮ್ಸ್ ಇದೆ, ಡೈರೆಕ್ಟಾಗಿ ಚೂಸ್ ಮಾಡ್ಬೋದು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜಿನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಆ್ಯಂಡ್ ಪರ್ಸ್ನಲ್ ಆಗಿ ಕ್ವೆಶನ್ಸ್ ಇದೆ ಅನ್ಸಿದ್ರೆ ಡೆಫಿನೆಟ್ಲಿ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ತಡ ಮಾಡೋದು ಬೇಡ ಗೈಸ್, ಇಂಟ್ರೆಸ್ಟಿಂಗ್ ಟಾಪಿಕ್. ನನಗಂತೂ ವೆಯ್ಟ್ ಮಾಡ್ತಾ ಇದ್ದೆ ಈ ಥರ ಒಂದು ಟಾಪಿಕ್ ನಾನು ಪಿಕ್ ಮಾಡಬೇಕು ಅಂತ. ಸೊ ಎಸ್, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫಸ್ಟ್ ಆಪ್ಷನ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ, ನಿಮ್ಮ ಪರ್ಸನ್ದು ಕರೆಂಟ್ ಎನರ್ಜಿ ಏನಾಗ್ತಾ ಇದೆ, ನೀವು ಯಾವ ಥರ ಮೀಟ್ ಆಗ್ತೀರಾ, ಫಸ್ಟ್ ಮೂಮೆಂಟ್ ಅಥವಾ ಫಸ್ಟ್ ಇಂಪ್ರೆಷನ್ ಹೆಂಗಿರುತ್ತೆ, ಅವರ ಒಂದು ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಏನಿರುತ್ತೆ, ಅವರ ಒಂದು ಅಪಿಯರೆನ್ಸ್, ಫಿಸಿಕಲ್ ಅಪಿಯರೆನ್ಸ್ ಹೆಂಗಿರುತ್ತೆ, ಅವ್ರು ಹೆಂಗೆ ಕಾಣಿಸ್ತಾರೆ ಅಂತ, ಅವರ ಪರ್ಸ್ನಾಲಿಟಿ ಬಗ್ಗೆ ನೋಡೋಣ, ಅವರ ಲೈಫ್ ಬ್ಯಾಕ್ ಗ್ರೌಂಡ್ ಬಗ್ಗೆ ನೋಡೋಣ, ಇದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ ಅಂತ ನೋಡೋಣ, ಇದು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಇರುತ್ತಾ ಅಥವಾ ನೀವಿಬ್ರು ಹತ್ತತ್ರನೇ ಇರ್ತೀರಾ ನೋಡೋಣ, ಟೈಮಿಂಗ್ ಕೂಡ ನೋಡೋಣ, ರಫ್ ಟೈಮ್ ಲೈನ್ ಕೊಡೋಣ, ಯಾವಾಗ ನೀವು ಮೀಟ್ ಆಗ್ತೀರಾ ಅಂತ, ಆ್ಯಂಡ್ ಹೆಂಗಿರುತ್ತೆ ಕನೆಕ್ಷನ್ ಫ್ಯೂಚರಲ್ಲಿ ಅಂತ ನೋಡೋಣ, ಚಾಲೆಂಜಸ್ ಆ್ಯಂಡ್ ಫ್ಯೂಚರ್ ಔಟ್ಕಮ್ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡ್ಕೊಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಸೊ ಎಸ್, ಗ್ರೂಪ್ 1 ತಡ ಮಾಡೋದು ಬೇಡ. ಫಸ್ಟಿಗೆ ನಿಮ್ಮ ಒಂದು ಕರೆಂಟ್ ಎನರ್ಜಿ ಹೆಂಗಿದೆ ನಿಮ್ಮ ಲೈಫಲ್ಲಿ, ಕರೆಂಟ್ಲಿ ನೀವು ಎಲ್ಲಿದ್ದೀರಾ, ಏನಿದು ಲವ್ ಆನ್ ದ ಬ್ರೈನ್, ಡ್ರೀಮಿಂಗ್, ಫ್ಯಾಂಟಸೈಸಿಂಗ್, ಡೇ ಡ್ರೀಮಿಂಗ್. ಓಕೆ, ನಿಮ್ಮ ಒಂದು ಕರೆಂಟ್ ಎನರ್ಜೀಸ್ ಬರ್ತಾ ಇದೆ. ನಿಮ್ಮ ಪರ್ಸನ್ ಎನರ್ಜಿ ಹೆಂಗಿದೆ, ಕ್ಲೌಡ್ ಎನರ್ಜಿ ಅಥವಾ ಕ್ಲೌಡ್ ಹಂಗ್ರಿ, ಸೇಸ್ ನಥಿಂಗ್, ಫೋಕಸ್ ಮಾಡ್ಬಿಡ್ತೀನಿ, nothing says not anything, does anything, makes shit up dramatic. ಓಕೆ, ಯಾವ ಥರ ನೀವು ಮೀಟ್ ಆಗ್ತೀರಾ, ಇನ್ಸೈಡ್ ಸ್ಕೂಪ್, ಅ ಕ್ಲೋಸರ್ ಲುಕ್, ನೋಸಿ, ಅಪ್ ಇನ್ ಯೋರ್ ಬಿಸ್ನೆಸ್. ಯಾ, ಓಕೆ. ಫಸ್ಟ್ ಮೂಮೆಂಟ್ ಅಥವಾ ಫಸ್ಟ್ ಇಂಪ್ರೆಷನ್ ಹೆಂಗಿರುತ್ತೆ ಅಂತ ನೋಡೋಣ. ನಿಮಗೇನು ಫೀಲ್ ಆಗುತ್ತೆ ಅವ್ರ ಬಗ್ಗೆ ಅಂತ, ಫಸ್ಟ್ ಇಂಪ್ರೆಷನ್ ಅವ್ರ ಬಗ್ಗೆ ಹೆಂಗೆ, ಇದೊಂದನ್ನ ರಿವೀಲ್ ಮಾಡೋದು ಬೇಡ, ಲಾಸ್ಟಿಗೆ ಇಟ್ಕೊಂಡಿರೋಣ. ಆಲ್ ರೈಟ್, ಓಕೆ. ಮೇನಾಗಿ ನಾನು ಏನು ನೋಡ್ತಾ ಇದ್ದೀನಿ ಗ್ರೂಪ್ 1 ಈ ಒಂದು ಮೆಸೇಜಿಂದ, ದಿನದಲ್ಲಿ ಲೈಕ್ 24 hours ಒಂದು
6 hours ಅಂತಾನೂ ಅನ್ಬೋದು, ಅಥವಾ 4-5 hours ಅಟ್ಲೀಸ್ಟ್ ನೀವು ನಿಮ್ಮ ಲವ್ ಲೈಫ್ ಅಥವಾ ಮ್ಯಾರೇಜ್ ಲೈಫ್ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ ಅನ್ಬೋದು. ನಿಮ್ಮ ಮೈಂಡ್ ಎಗೇನ್ ಅಂಡ್ ಎಗೇನ್ ನಾನು ಯಾರನ್ನ ಮದ್ವೆ ಆಗ್ತೀನಿ, ನಾನು ಯಾವ ಪರ್ಸನ್ನ ಮೀಟ್ ಆಗ್ತೀನಿ ಅನ್ನೋದನ್ನೇ ಯೋಚನೆ ಮಾಡ್ತಾ ಇರುತ್ತೆ ಅನ್ಬೋದು. ಲೈಕ್ ನನ್ನ ಫ್ಯೂಚರ್ ಪರ್ಸನ್ ಹೆಂಗಿರ್ಬೋದು, ನಾನು ಯಾವಾಗ ಮೀಟ್ ಆಗ್ಬೋದು, ನನ್ನ ನಿಜವಾಗ್ಲೂ ಇಷ್ಟಪಡ್ತಾರ, ಚೆನ್ನಾಗಿ ನೋಡ್ಕೊಂತಾರ, ಈ ಥರ ಎಲ್ಲ ತುಂಬಾನೇ ಯೋಚನೆಗಳು ನಡೀತಾ ಇದೆ. ಇಟ್ಸ್ ನಾಟ್ ದಟ್ ನೀವೇನೋ ಡೆಸ್ಪರೇಟ್ ಆಗಿದ್ದೀರಾ ಅಂತ ಅಲ್ಲ, ಬಟ್ ತುಂಬಾ ಕನ್ಸ್ ಕಾಣ್ತಾ ಇದ್ದೀರಾ. ಅಂದ್ರೆ ಏನಾಗ್ಬೋದು ರಿಯಾಲಿಟಿ, ನನ್ನ ಫ್ಯೂಚರ್ ಹೆಂಗಿರ್ಬೋದು, ನನ್ನ ಪರ್ಸನ್ ಹೆಂಗಿರ್ಬೋದು, ತುಂಬಾ ಕ್ವೆಶನ್ಸ್ ನಿಮ್ಮ ಮೈಂಡ್ ಅಲ್ಲಿ ಇದೆ. ಇಟ್ಸ್ ಲೈಕ್ ಏನೋ ಒಂದು ನಾರ್ಮಲ್ ಆಗಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಪಾತ್ರೆ ತೊಳಿತಾ ಇರ್ತೀರಾ, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಾ, ಅಥವಾ ವರ್ಕ್ ಮಾಡ್ತಾ ಇರ್ತೀರಾ, ಅಥವಾ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಾ. ಸಡನ್ಲಿ ಯಾವುದೋ ಒಂದು ಮೂವಿ ನಿಮ್ ಮೈಂಡಿಗೆ ಬರೋದು, ಆ ಮೂವಿ ಸೀನ್ಸ್ ನಿಮಗೆ ನೆನಪಾಗತ್ತೆ. ಓಕೆ, ಆ ಸೀನಲ್ಲಿ ಹಂಗಾಗಿತ್ತು, ನನ್ ಲವಲ್ಲೂ ಹಿಂಗಾದ್ರೆ ಚೆನ್ನಾಗಿರುತ್ತೇನೋ, ಆ ಪರ್ಸನ್ ಅವರ ಪಾರ್ಟ್ನರ್ನ ಹಿಂಗ್ ನೋಡ್ಕೊಂತಾ ಇದ್ರು, ನಂದು ಹಿಂಗೆ ಇದ್ರೆ ಚೆನ್ನಾಗಿರೋದು, ಈ ತರ ಎಲ್ಲ ಯೋಚನೆ ಮಾಡ್ಕೊಂತ ಇದ್ದೀರಾ. ಸೊ ಸಣ್ಣ ಸಣ್ಣ ಥಿಂಗ್ಸು ನೀವು ಇಮ್ಯಾಜಿನ್ ಮಾಡ್ಕೊಂತ ಇರ್ತೀರಾ. ಅವರ ಲುಕ್ಸ್ ಆಗಿರ್ಬೋದು, ಅವ್ರ ಮಾತಾಡೋ ರೀತಿ ಆಗಿರ್ಬೋದು, ನಿಮ್ ಕೈನ ಅವ್ರು ಹಿಡ್ಕೊಳ್ಳೋದು, ನಿಮ್ ಫಸ್ಟ್ ಮೀಟಿಂಗ್ ಬಗ್ಗೆ. ಸೊ ನಿಮ್ಮ ಬ್ರೈನ್ ಬಂದ್ಬಿಟ್ಟು ಬೇಸಿಕಲಿ ಆ ರಾಮ್ ಕಾಮ್ ಟ್ರೇಲರ್, ಬಿಕಾಸ್ ಇವಳು ಇಲ್ಲೇನ್ ಮಲ್ಕೊಂಡು ಡ್ರೀಮ್ ಮಾಡ್ತಾ ಇದ್ದಾಳೆ, ದಿಸ್ ಇಸ್ ಏನೋ ಒಂದು ಸೀರಿಯಸ್ ಹಾರರ್ ಮೂವಿ ತರ ಇಲ್ಲ, ಒಂಥರ ರಾಮ್ ಕಾಮ್ ರೊಮ್ಯಾನ್ಸ್ ಕಾಮಿಡಿ ಮೂವಿ ತರ ಇದೆ. ಇಟ್ಸ್ ಲೈಕ್ ಒಂದು ನಾಸ್ಟಾಲ್ಜಿಯಾ ಎನರ್ಜಿ ಕೂಡ ಇದೆ. ಅಂದ್ರೆ ಇವೊಂದು ನಿಮಗೆ ಎಕ್ಸ್ ಇಲ್ದನೆ ಇರ್ಬೋದು, ಅಥವಾ ಎಕ್ಸಿಗೆ ನೀವಿನ್ನೂ ಅಟ್ಯಾಚ್ಡ್ ಆಗಿರ್ಬೋದು, ಬಟ್ ಪದೇ ಪದೇ ಒಂದು ಓಲ್ಡ್ ಫೀಲಿಂಗ್ಸಿಗೆ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಅಂದ್ರೆ ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ಯಾರೋ ಒಬ್ರು ನಿಮ್ ಲೈಫಲ್ಲಿ ನಿಮ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅನ್ಸುತ್ತೆ. ಆ ಮೂಮೆಂಟ್ ಅಲ್ಲಿ ನಿಮಗೆ ಸೇಫ್ ಫೀಲ್ ಆಗಿತ್ತು, ಆ ಮೂಮೆಂಟ್ ಅಲ್ಲಿ ನಿಮಗೆ ಹೋಪ್ ಕೂಡ ಫೀಲ್ ಆಗಿತ್ತು. ಆ ಒಂದು ಫೀಲಿಂಗ್ ನ ನೀವು ಮಿಸ್ ಮಾಡ್ಕೊಂತ ಇದ್ದೀರಾ. ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಕೆಫೆಲಿ ಕೂತಿರ್ತೀರಾ, ಗ್ರೂಪ್ 1, ಸಡನ್ಲಿ ಆಲ್ ಆಫ್ ಅ ಸಡನ್ ನೀವು ಯೋಚನೆ ಮಾಡೋದು, ವಾಟ್ ಇಫ್ ನನ್ನ ಫ್ಯೂಚರ್ ಮದ್ವೆ ಆಗೋ ಒಂದು ಪರ್ಸನ್ ಇಲ್ಲೇ ಹತ್ರದಲ್ಲಿ ಇದ್ರೆ, ವಾಟ್ ಇಫ್ ಆಲ್ ಆಫ್ ಅ ಸಡನ್ ಮೀಟ್ ಆಗ್ಬಿಟ್ರೆ ನಾವು ಇದೇ ಒಂದು ಕೆಫೆಲಿ, ವಾಟ್ ಇಫ್ ಯಾವ್ದಾದ್ರು ಒಂದು ಪರ್ಸನ್ ನನಗೊಂದು ಸ್ಮೈಲ್ ಕೊಟ್ಬಿಟ್ಟು ಏನಾದ್ರು ಕೇಳಿದ್ರೆ, ಪೆನ್ ಬೇಕು ಏನಾದ್ರು ಇದೆಯಾ ಅಂತ. ಸೊ ಆ ಥರ ಎಲ್ಲ ಲೈಕ್ ರೊಮ್ಯಾಂಟಿಕ್ ಮೂವಿ ತರ ಇಮ್ಯಾಜಿನ್ ಮಾಡ್ಕೊಂತ ಇದ್ದೀರಾ. ಅಂಡ್ ದೆನ್ 10 minutes ಲೇಟರ್ ಒಂಥರ ಕಳ್ದೋಗ್ ಬಿಡ್ತಾ ಇದ್ದೀರಾ, ನೀವು ಡೇ ಡ್ರೀಮ್ ಮಾಡ್ತಾ ಇದ್ದೀರಾ. ರಿಯಲ್ ವರ್ಲ್ಡ್ ಆಗ್ತಾ ಇದೆ ನಿಮ್ ಸುತ್ತಮುತ್ತ, ರಿಯಲ್ ವರ್ಲ್ಡ್ ಅಲ್ಲಿ ಇದೀನಿ ಅನ್ನೋದೇ ನೀವು ಮರ್ತೋಗ್ತಾ ಇದ್ದೀರಾ. ಏನೋ ಒಂದು ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ತೀರಾ, ಒಂದು ಕ್ಯೂಟ್ ಕಪಲ್ ವಿಡಿಯೋಸ್ ನೋಡ್ತೀರಾ ನೀವು, ಅಂಡ್ ನಿಮ್ಮ ಎಂಟೈರ್ ಮೂಡ್ ಶಿಫ್ಟ್ ಆಗ್ತಾ ಇದೆ. ಓ, ನನಗೂ ಈ ತರ ಒಂದು ಪರ್ಸನ್ ಇದೆ, ಚೆನ್ನಾಗಿರ್ತಾ ಇತ್ತು, ನನ್ನ ಪರ್ಸನ್ ಯಾವಾಗ ಬರ್ತಾರೆ, ನನ್ನ ಡೆಸ್ಟಿನಿ ಏನ್ ಪ್ಲಾನ್ ಮಾಡ್ತಾ ಇದೆ ನನಗೋಸ್ಕರ ಅಂದ್ರೆ ನಿಮಗೆ ರಿಯಲೈಸ್ ಕೂಡ ಆಗ್ತಾ ಇಲ್ಲ ನೀವು ಎಷ್ಟು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ಕೊಂಡು, ಡ್ರೀಮ್ ಮಾಡ್ಕೊಂಡು. ನಿಮ್ಮ ಮೈಂಡ್ ಒಂಥರ ಡ್ರೀಮಿ ಸ್ಪೇಸ್ ಅಲ್ಲಿ ಫ್ಲೋಟ್ ಆಗ್ತಾ ಇದೆ ಅನ್ಬೋದು. ಇಟ್ಸ್ ಲೈಕ್ ರೊಮ್ಯಾಂಟಿಕ್ ಸೈಡ್ ನಿಮ್ಮ ಬ್ರೈನ್ದು ಆಕ್ಟಿವ್ ಆಗಿದೆ, ಹಾರ್ಟ್ ತುಂಬಾ ಸಾಫ್ಟ್ ಆಗಿದೆ, ತುಂಬಾ ಡೇ ಡ್ರೀಮ್ ಮಾಡ್ತಾ ಅಂದ್ರೆ ಹಗಲ್ಗನ್ಸ್ ಕಾಣ್ತಾ ಇದ್ದೀರಾ, ಕೆಲವೊಂದೊಂದು ಫೀಲಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಮೇ ಬಿ ನಾನು ಏನ್ ನೋಡ್ತಾ ಇದ್ದೀನಿ, ಒಂದು ಬಿಗ್ ಲವ್ ಲೈಫ್ಗೆ ಮೆಂಟಲಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ಯಾವುದೇ ರೀತಿ ಹಿಂಟ್ ನಿಮ್ ಲೈಫಲ್ಲಿ ಇನ್ನೂ ಕೊಡ್ತಾ ಇಲ್ಲ ಯೂನಿವರ್ಸ್, ಬಟ್ ಸ್ಟಿಲ್ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ನೆಕ್ಸ್ಟ್ ಎನರ್ಜಿ ನೋಡ, ಈ ಪರ್ಸನ್ದು ಕರೆಂಟ್ ಎನರ್ಜಿ, ನಿಮ್ಮ ಫ್ಯೂಚರ್ ಸ್ಪೌಸ್ದು, ಫ್ಯೂಚರ್ ಪಾರ್ಟ್ನರ್ದು ಕ್ಲೌಡ್ ಎನರ್ಜಿ ಬರ್ತಾ ಇದೆ. ಕ್ಲೌಡ್ ಹಂಗ್ರಿ, ಸೇಸ್ ಎನಿಥಿಂಗ್, ಡಸ್ ಎನಿಥಿಂಗ್, ಮೇಕ್ಸ್ ಶಿಟ್ ಅಪ್ ಡ್ರಾಮ್ಯಾಟಿಕ್. ಮೇನ್ ಆಗಿ ಇದು ಏನ್ ಹೇಳುತ್ತೆ ಅಂದ್ರೆ, ಅಟೆನ್ಷನ್ಗೋಸ್ಕರ ಈ ಪರ್ಸನ್ ಹಂಗ್ರಿ ಆಗಿರೋದು, ಆ ತರ ಒಂದು ಮೆಸೇಜ್. ಅಂದ್ರೆ ಅವ್ರಿಗೆಲ್ಲೋ ಒಂದು ಮೂಮೆಂಟ್ ಅಲ್ಲಿ ಜನರು ನನ್ನ ನೋಡ್ಲಿ, ನನ್ನ ನೋಟಿಸ್ ಮಾಡ್ಲಿ, ನನಗೂ ವ್ಯಾಲ್ಯೂ ಕೊಡ್ಲಿ, ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಾರೆ. ಮೇ ಬಿ ಅವ್ರ ಸುತ್ತಮುತ್ತ ಯಾರು ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಏನೋ ಇಲ್ಲೊಂದು ಟ್ವಿಸ್ಟ್ ಬರ್ತಾ ಇದೆ ಇಲ್ಲಿ. ಇಟ್ಸ್ ಲೈಕ್ ಇದು ಯಾವ ತರ ಎನರ್ಜಿ ಅಂದ್ರೆ, ಏನಾಗ್ತದೆ ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲ, ಬಟ್ ನನಗೆ ಜನರು ಅಟ್ಲೀಸ್ಟ್ ನನ್ನ ನೋಡ್ಲಿ, ನೋಟಿಸ್ ಮಾಡ್ಲಿ, ಒಂಥರ ಸ್ವಲ್ಪ ಓವರ್ ಆಕ್ಟಿಂಗ್, ಎಕ್ಸ್ಟ್ರಾ ಬಿಹೇವ್ ಮಾಡ್ತಾ ಇದ್ದಾರೆ, ರ್ಯಾಂಡಮ್ ಥಿಂಗ್ಸ್ ಮಾಡ್ತಾ ಇದ್ದಾರೆ.
ಜನರುಗಳ ಮುಂದೆ ಕಾಣಿಸೋದಕ್ಕೆ ಏನೇನೋ ಒಂದು ಮಾಡ್ತಾ ಇದ್ದಾರೆ ಅನ್ಬೋದು. ಮೇ ಬಿ ಇಟ್ಸ್ ಲೈಕ್ ಏನೋ ಒಂದು ಕಾಂಟೆಂಟ್ ಮಾಡ್ತಿರ್ಬೋದು, ವೈರಲ್ ಆಗೋದಕ್ಕೆ ಎಲ್ಲಾ ರೀತಿ ಎಫರ್ಟ್ ಹಾಕ್ತಿರ್ಬೋದು, ಅಥವಾ ಎಮೋಷ್ನಲಿ ಸ್ಟೇಬಲ್ ಇಲ್ಲ ಅನ್ಬೋದು. ಒನ್ ಮೂಮೆಂಟ್ ಅವರು ಕೂಲ್ ಆಗಿ ಬಿಹೇವ್ ಮಾಡ್ತಾರೆ, ಒನ್ ಮೂಮೆಂಟ್ ಕಾನ್ಫಿಡೆಂಟ್ ಆಗಿ ಬಿಹೇವ್ ಮಾಡ್ತಾರೆ, ನೆಕ್ಸ್ಟ್ ಮೂಮೆಂಟ್ ಒಂಥರ ಮೆಸ್ಸಿ ವೇಲಿ ಬಿಹೇವ್ ಮಾಡ್ತಾ ಇದ್ದಾರೆ ಈ ಪರ್ಸನ್. ಅಂದ್ರೆ ಇನ್ನೊಬ್ರು ರಿಯಾಕ್ಷನ್ಗೋಸ್ಕರ ಏನೋ ಒಂದು ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ಅವರಿಗೆ ಅಟೆನ್ಷನ್ ಸಿಗ್ತಾ ಇಲ್ಲ, ನೋಟಿಸ್ ಮಾಡ್ತಾ ಇಲ್ಲ ಜನರು ಅನ್ನೋ ಒಂದು ಫೀಲ್. ಈ ಪರ್ಸನ್ ಹೆಂಗೆ ಅಂದ್ರೆ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತಾರೆ, ಯಾರು ರಿಯಾಕ್ಟ್ ಮಾಡ್ಲಿಲ್ಲ 10 minutes ಅಂದ್ರೂ ಡಿಲೀಟ್ ಮಾಡ್ಬಿಡೋದು ಪೋಸ್ಟ್ ನ. ಅಂದ್ರೆ ಇವರಲ್ಲೂ ಒಂದು ನಿಮ್ ತರ ಲೈಕ್ ಡ್ರಾಮ್ಯಾಟಿಕ್ ವರ್ಜನ್ ಇದೆ. ಎಲ್ಲೋ ಒಂದ್ ಕಡೆ ಅವ್ರ ಮೈಂಡ್ ಅಲ್ಲಿ ನನ್ ಸುತ್ತಮುತ್ತ ಫೇಕ್ ಜನರು ಇದ್ದಾರೆ, ಯಾವ್ದೋ ಒಬ್ರು ಸ್ಪೆಸಿಫಿಕ್ ಪರ್ಸನ್ ಅಟೆನ್ಷನ್ಗೋಸ್ಕರನು ಇವರು ಟ್ರೈ ಮಾಡ್ತಾ ಇರ್ಬೋದು. ಇದೊಂಥರ ಮಿಕ್ಸ್ಡ್ ಮೆಸೇಜಸ್ ಬರ್ತಾ ಇದೆ. ಒಂಥರ ಲೈಫೇ ಚೇಂಜ್ ಮಾಡ್ಕೊಬೇಕು ಅನ್ನಿಸ್ತಾ ಇದೆ. ಒಂದಷ್ಟು ಜನರನ್ನ ಕಟ್ ಆಫ್ ಮಾಡ್ತಾ ಇದ್ದಾರೆ ಅವ್ರ ಲೈಫಲ್ಲಿ, ಅವ್ರ ಮೇಲೆ ಅವ್ರು ಫೋಕಸ್ಡ್ ಆಗಿದ್ದಾರೆ. ಎಲ್ಲೋ ಒಂದ್ ಕಡೆ ಜನರ ಮುಂದೆ ನಾನು ಸ್ಟ್ರಾಂಗ್ ಆಗಿ ಕಾಣಿಸ್ಬೇಕು ಅನ್ನೋ ಒಂದು ಥಾಟ್ ಇದೆ. ಏನೋ ಒಂಥರ ಅಟೆನ್ಷನ್ ಕ್ರೇವಿಂಗ್ ಮೋಡ್ ಅಲ್ಲಿ ಇದ್ದಾರೆ, ಈಗೋ ಜಾಸ್ತಿ ಆಗಿದೆ, ತುಂಬಾ ಜನ ಜೊತೆ ಮಾತಾಡ್ತಾ ಇದ್ದಾರೆ, ಜಸ್ಟ್ ದಟ್ ಅವ್ರಿಗೂ ಆ ಇಂಪಾರ್ಟೆನ್ಸ್ ಫೀಲ್ ಆಗ್ಲಿ ಅಂತ. ಒಂಥರ ಗ್ರೌಂಡೆಡ್ ಎನರ್ಜಿ ಬರ್ತಾ ಇಲ್ಲ, ಹೈಪರ್ ಆಕ್ಟಿವ್ ಎನರ್ಜಿ ಬರ್ತಾ ಇದೆ. ಐ ಡೋಂಟ್ ನೋ ವೈ ಈ ಒಂದು ಸ್ಪೆಸಿಫಿಕ್ ಮೆಸೇಜ್ ಬರ್ತಾ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಯಾರು ಇವ್ರ ಲೈಫಲ್ಲಿ ಇವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಎಲ್ಲರೂ ಇವ್ರನ್ನ ದೂರ ಮಾಡಿದ್ದಾರೆ, ಆ ಥರ ಒಂದು ಸಿಚುವೇಶನ್ ಬರ್ತಾ ಇದೆ. ಈಗೇನು ಇಟ್ಸ್ ಅನ್ ಇಂಡಿಕೇಶನ್ ಇವರಿಗೆಲ್ಲೋ ಒಂದ್ ಕಡೆ ಅಲೋನ್ ಫೀಲ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಆ ಸಪೋರ್ಟಿವ್ ಎನರ್ಜಿ ಇಲ್ಲ, ಬ್ಯಾಲೆನ್ಸಿಂಗ್ ಎನರ್ಜಿ ಇಲ್ಲ ಅನ್ನಿಸ್ತಾ ಇದೆ. ಅಥವಾ ಯಾರೋ ಒಬ್ರು ಅವ್ರ ಲೈಫಲ್ಲಿ ಇದ್ರೂ ಅವ್ರಿಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಅಟೆನ್ಷನ್ಗೋಸ್ಕರ ಎಷ್ಟು ಟ್ರೈ ಮಾಡಿದ್ರು ಕೊಡ್ತಾ ಇಲ್ಲ, ಆ ಥರ ಒಂದು ಎನರ್ಜಿ ಕೂಡ ನೋಡ್ತಾ ಇದ್ದೀನಿ ಗ್ರೂಪ್ 1. ಓಕೆ, ಲೆಟ್ಸ್ ಸಿ ನೀವು ಹೆಂಗೆ ಮೀಟ್ ಆಗ್ತೀರಾ ಅನ್ನೋದಕ್ಕೆ ಈ ಒಂದು ಮೆಸೇಜ್ ಬಂದಿದೆ. ಸೊ ಇದೇನು ಹೇಳ್ತಿದೆ ಅಂದ್ರೆ, ಐ ಥಿಂಕ್ ನೀವು ಅಫಿಷಿಯಲಿ ಮೀಟ್ ಆಗೋದಕ್ಕೂ ಮುಂಚೆ ಈ ಪರ್ಸನಿಗೆ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರ ಗೊತ್ತಿರುತ್ತೆ. ಇಟ್ಸ್ ಲೈಕ್ ನೋಸಿ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ಅಂದ್ರೆ ನಿಮ್ಮ ಬಗ್ಗೆ ಏನೋ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅಟ್ಲೀಸ್ಟ್ ಈ ಪರ್ಸನಿಗೆ ಗೊತ್ತಿರುತ್ತೆ, ಅಥವಾ ನೀವು ಅವ್ರನ್ನ ಅಫಿಷಿಯಲಿ ಮೀಟ್ ಆಗೋದಕ್ಕೂ ಮುಂಚೆ ಸೀಕ್ರೆಟ್ ಆಗಿ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡೋದು, ನಿಮ್ಮ ಬಗ್ಗೆ ಚೆಕ್ ಮಾಡೋದು, ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಲೈಕ್ ರ್ಯಾಂಡಮ್ ನಿಮ್ಮ ಬಗ್ಗೆ ಏನೂ ಗೊತ್ತೇ ಇರಲ್ಲ ಆ ಥರನೂ ಅಲ್ಲ. ಇಟ್ಸ್ ಮೋರ್ ಲೈಕ್ ನಿಮ್ಮನ್ನ ನೋಟಿಸ್ ಮಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೂ ಮುಂಚೆ. ಸೊ ಎಲ್ಲೋ ಒಂದ್ ಕಡೆ ಅವರಿಗೆ ಅನ್ನಿಸ್ತಾ ಇರುತ್ತೆ ನಿಮ್ಮ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂತ. ಡೆಫಿನೆಟ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾನ ಸ್ಟಾಕ್ ಮಾಡಿರ್ತಾರೆ, ನಿಮ್ಮ ಮ್ಯೂಚುವಲ್ ಫ್ರೆಂಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಂಡಿರ್ತಾರೆ, ನಿಮ್ಮ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಯಾವ ಥರ ಒಂದು ಪರ್ಸನ್ ಅಂತ ತಿಳ್ಕೊಳ್ಳೋದಕ್ಕೆ. ಇಟ್ಸ್ ಲೈಕ್ ಒಂದು ರಿಸರ್ಚೇ ಮಾಡಿರ್ತಾರೆ ನಿಮ್ಮನ್ನ ಅಫಿಷಿಯಲಿ ಮೀಟ್ ಆಗೋದಕ್ಕೂ ಮುಂಚೆ ಅನ್ಬೋದು. ಇಟ್ಸ್ ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಯಾವುದೋ ಒಂದು ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿರ್ತೀರ, ಹೊಸ ಗ್ರೂಪಿಗೆ ಸೇರ್ಕೊಂಡಿರ್ತೀರ ಅನ್ಕೊಳ್ಳಿ. ನಿಮ್ಮನ್ನ ನೋಡ್ತಾರೆ, ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ, ಯಾರನ್ನೋ ಕೇಳ್ತಾರೆ ಯಾರಿದು, ನೀವು ಸಿಂಗಲ್ಲಾ, ಯಾವ ಥರ ನಿಮ್ಮ ವೈಬ್ ಏನು, ಅಂದರೆ ನಿಮ್ಮನ್ನ ಮಾತಾಡ್ಸೋದಕ್ಕೂ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರ್ತಾರೆ. ನಿಮ್ಮ ಹಾಬೀಸ್ ಆಗಿರ್ಬೋದು, ನಿಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆಗಿರ್ಬೋದು, ನಿಮ್ಮ ಸ್ಟೈಲ್ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾರೆ. ನಿಮ್ಮ ಸ್ಟೋರೀಸ್ನ ಚೆಕ್ ಮಾಡಿ, ನಿಮ್ಮ ಹೈಲೈಟ್ಸ್, ನಿಮ್ಮ ಓಲ್ಡ್ ಪೋಸ್ಟ್ ಚೆಕ್ ಮಾಡೋದು, ಸ್ಮಾಲ್ ಡೀಟೇಲ್ಸ್ನು ಈ ಪರ್ಸನ್ ನೋಟಿಸ್ ಮಾಡಿರ್ತಾರೆ. ನಿಮ್ಮ ಮ್ಯೂಸಿಕ್ ಟೇಸ್ಟ್, ನಿಮ್ಮ ಹ್ಯೂಮರ್, ನಿಮ್ಮ ರೋಟೀನ್, ಅವ್ರು ಮಾತಾಡ್ದಾನೆ ಇದನ್ನು ಕ್ವೈಟ್ಲಿ ಈ ಥರ ಇನ್ಫಾರ್ಮೇಶನ್ ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡಿರ್ತಾರೆ, ಅಥವಾ ನಿಮ್ಮ ಮ್ಯೂಚುವಲ್ ಫ್ರೆಂಡ್ ಥ್ರೂ ಕಲೆಕ್ಟ್ ಮಾಡಿರ್ತಾರೆ ಅನ್ಬೋದು. ಲೈಕ್ ನನಗೆ ಈ ಪರ್ಸನ್ ಗೊತ್ತು, ನಿಜ ಒಳ್ಳೆ ಪರ್ಸನ್, ಹಾರ್ಡ್ ವರ್ಕಿಂಗ್ ಅಂತ ಯಾರೋ ಒಂದು ಹೇಳಿದ ಕೂಡಲೇ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಿಮ್ಮ ಬಗ್ಗೆ ಇನ್ನೂ ಕನೆಕ್ಟ್ ಆಗಬೇಕು ಅಂತ ಫೀಲ್ ಆದಾಗ ಮೇ ಬಿ ನೀವು ಅಫಿಷಿಯಲಿ ಮೀಟ್ ಆಗ್ಬೋದು. ಏನೋ ಒಂದು ಆಕ್ಸಿಡೆಂಟಲಿ ನೀವು ಮೀಟ್ ಆಗಲ್ಲ. ಇಟ್ಸ್ ಲೈಕ್ ಅವ್ರು ನಿಮ್ಮನ್ನ ಅಬ್ಸರ್ವ್ ಮಾಡಿರ್ತಾರೆ, ನಿಮ್ಮನ್ನ ನೋಟಿಸ್ ಮಾಡಿರ್ತಾರೆ, ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ, ಆ್ಯಂಡ್ ದೆನ್ ನಿಮ್ಮನ್ನ ಮಾತಾಡ್ಸಕ್ ಬರ್ತಾರೆ. ಬ್ಲೈಂಡ್ಲಿ ಬಂದು ಮಾತಾಡ್ಸಲ್ಲ. ಸ್ಟ್ರಾಂಗ್ ಸ್ಕಾರ್ಪಿಯೋ 8th ಹೌಸ್ ಎನರ್ಜಿ ಕೂಡ ಬರ್ತಾ ಇದೆ.
ನಿಮ್ನ ಮೀಟ್ ಆಗೋದಕ್ಕೂ ಮಾತಾಡ್ಸೋದಕ್ಕೂ ಮುಂಚೆ ಯಾರು ನೀವು ಆಸ್ ಅ ಪರ್ಸನ್, ನೀವು ಯಾವ ತರ ಅಂತ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ನಿಮ್ ಬಗ್ಗೆ ಒಂದು ಕಣ್ಣಿಟ್ಟಿರ್ತಾರೆ, ನಿಮ್ನ ವಾಚ್ ಮಾಡ್ತಾ ಇರ್ತಾರೆ, ನಿಮ್ನ ಡಿಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ಅಂಡ್ ದೆನ್ ಸ್ಲೋಲಿ ನಿಮ್ ಲೈಫ್ನ ಎಂಟರ್ ಆಗ್ತಾರೆ ಅನ್ಬೋದು. ಸೊ ಇಂಟ್ರೆಸ್ಟಿಂಗ್. ಲೆಟ್ಸ್ ರಿವೀಲ್ ನಿಮ್ಮ ಫಸ್ಟ್ ಇಂಪ್ರೆಷನ್ ಇವ್ರ ಮೇಲೆ ಏನಾಗಿರುತ್ತೆ ಅಂತ. ಗ್ರೂಪ್ 1, dirt digging. Okay, looking for dirt on you, or vice versa. I don't know why even message ಬರ್ತಾ ಇದೆ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಓಲ್ಡ್ ಮೂವೀಸ್ ಅಲ್ಲಿ ಈ ತರ ಆಗ್ತಾ ಇದೆ, ಫಸ್ಟ್ ಹುಡುಗಿಗೆ ಇಷ್ಟ ಇರಲ್ಲ ಅಂಡ್ ದೆನ್ ಹುಡುಗಿ ಆಮೇಲೆ ಇಷ್ಟ ಆಗುತ್ತೆ, ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ಅಗೇನ್ ಒನ್ ಮೋರ್ ಮೂವಿ, ಕನ್ನಡ ಮೂವಿ ಯೂಶಲಿ ಬರುತ್ತೆ, ಸ್ಟಾರ್ಟಿಂಗ್ ಜಗಳ ಆಗ್ತಿರುತ್ತೆ, ಆಮೇಲೆ ಯಾರೋ ಯಾರನ್ನೋ ಸೇವ್ ಮಾಡೋದು, ಆಮೇಲೆ ಲವ್ ಸ್ಟಾರ್ಟ್ ಆಗೋದು, ಆ ಥರ ಒಂದು ಸಿಚುವೇಶನ್. ಮೇ ಬಿ ಫಸ್ಟ್ ನಿಮ್ಮ ಒಂದು ಇಂಪ್ರೆಷನ್ ಇವ್ರ ಮೇಲೆ ಕಂಪ್ಲೀಟ್ ಆಗಿ ರಾಂಗ್ ವೇ ಅಲ್ಲಿ ಇರುತ್ತೆ ಅನ್ಬೋದು. ಅಂದ್ರೆ ನಾಟ್ ರಿಯಲಿ ಅ ಸಾಫ್ಟ್ ವರ್ಜನ್, ಒಂದು ಕ್ಯೂಟ್ ರೊಮ್ಯಾಂಟಿಕ್ ಎನರ್ಜಿ ತರ ಇರಲ್ಲ. ಫಸ್ಟಿಗೆ ನಿಮ್ಮ ಇಂಪ್ರೆಷನ್ ಹೆಂಗಿರುತ್ತೆ ಅಂದ್ರೆ, ಓಕೆ ಲೆಟ್ ಮೀ ಚೆಕ್ ಈ ಪರ್ಸನ್ ನಿಜನಾ ಫೇಕಾ ಅಂತ. ಮೇ ಬಿ ನಿಮಗೆ ಸ್ಟಾರ್ಟಿಂಗ್ಗೆ ಅವ್ರನ್ನ ಕಂಪ್ಲೀಟ್ ಆಗಿ ಟ್ರಸ್ಟ್ ಮಾಡೋದಕ್ಕಾಗಲ್ಲ, ಏನೋ ಒಂದು ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು, ಮೇ ಬಿ ಅವ್ರು ನಿಮ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಬಟ್ ನೀವು ಸಡನ್ ಆಗಿ ನೋಡ್ಬಿಡೋದು, ಅವ್ರನ್ನ ಐ ಕಾಂಟ್ಯಾಕ್ಟ್ ಆಗೋದು, ಅವಾಗ ಅವ್ರು ಅನ್ಸೋದು, ನಿಮಗೆ ಅನ್ಸೋದು ಈ ಪರ್ಸನ್ ಯಾಕೆ ನನ್ನ ನೋಡ್ತಾ ಇದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಕೇರ್ಫುಲ್ ಆಗಿರ್ತೀರಾ, ಅವ್ರೊಂಥರ ಸಸ್ಪೀಷಿಯಸ್ ತರ ಫೀಲ್ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಜೊತೆ ಜಾಸ್ತಿ ಕ್ಲೋಸ್ ಆಗ್ಬಾರ್ದು, ಇವ್ರು ಎಲ್ಲೋ ಫೂಲ್ ಮಾಡ್ಬೋದು ಅನ್ನೋ ಥಾಟ್ ಬರ್ಬೋದು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ. ಕಂಪ್ಲೀಟ್ ನೆಗೆಟಿವ್ ಅಂತಲ್ಲ, ಇಟ್ಸ್ ಲೈಕ್ ನಿಮ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂತ ಇರ್ತೀರಾ. ನೀವು ಅವ್ರನ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ಐ ಕಾಂಟ್ಯಾಕ್ಟ್ ಆಗೋದು, ಅವಾಗ ನಿಮಗೆ ಅನ್ಸುತ್ತೆ ಈ ಪರ್ಸನ್ ಯಾಕೆ ನನ್ನ ನೋಡ್ತಾ ಇದ್ದಾರೆ, ಈ ಪರ್ಸನ್ ಈಸ್ ದಿಸ್ ಗುಡ್ ಪರ್ಸನ್, ನನ್ನ ಬಗ್ಗೆ ಬೇರೆ ಜೊತೆ ಯಾಕೆ ಕೇಳಿದ್ರು, ಯಾಕೆ ನಂಗೆ ರಿಕ್ವೆಸ್ಟ್ ಕಳ್ಸಿದ್ರು, ಈ ಪರ್ಸನ್ ಏನ್ ಇವ್ರ ಇಂಟೆನ್ಷನ್ ಏನು. ಸ್ಟುಪಿಡ್ ಎನರ್ಜಿ ತರ ಫೀಲ್ ಆಗ್ಬೋದು ನಿಮಗೆ ಸ್ಟಾರ್ಟಿಂಗ್ಗೆ. ಅಂದ್ರೆ ನೀವು ಫಸ್ಟ್ ಮೀಟ್ ಆದಾಗ ಲೈಕ್ ಏನೋ ಒಂದ್ ಕಡೆ ಈ ಪರ್ಸನ್ ಮೇ ಬಿ ನೀವು, ಐ ಮೀನ್ ಆ ಪರ್ಸನ್ ನಿಮ್ ಫೋಟೋಸ್ ಲೈಕ್ ಮಾಡಿರ್ತಾರೆ 5 ವರ್ಷದ ಹಿಂದೆ, ಅದ್ ನಿಮಗೆ ನೆನಪಾಗ್ಬೋದು. ಏನೋ ಒಂದ್ ಕಡೆ ಏನೋ ಸ್ಟ್ರೇಂಜ್ ವೈಬ್ ತರ ಫೀಲ್ ಆಗ್ಬೋದು ಈ ಪರ್ಸನ್ ಸ್ಟಾರ್ಟಿಂಗ್ಗೆ. ನೀವು ಚೆಕ್ ಮಾಡ್ತಾ ಇರ್ತೀರಾ ಈ ಪರ್ಸನ್ ಹತ್ರ ಇಟ್ಕೋಬೇಕಾ ಬೇಡವಾ. ಅವ್ರನ್ನ ಮೀಟ್ ಮಾಡಿದಾಗ ನೆಕ್ಸ್ಟ್ ಡೇ ಲೈಕ್ ನಿಮ್ಮ ಫ್ರೆಂಡ್ ಜೊತೆ ಕೇಳೋದು, ನಿಮ್ಮ ಬಗ್ಗೆ ಏನೇನೋ ಕ್ವೆಶನ್ಸ್ ಕೇಳಿರ್ತಾರೆ, ಅದು ಅವ್ರಿಗೆ ನೆನಪಾಗುತ್ತೆ, ಅದು ಅವ್ರಿಗೆ ಗೊತ್ತಾಗುತ್ತೆ, ಅವಾಗ ಫೀಲ್ ಆಗುತ್ತೆ ಈ ಪರ್ಸನಿಗೆ ಯಾಕೆ ನನ್ನ ಬಗ್ಗೆ ಬೇಕು ಇನ್ಫಾರ್ಮೇಶನ್. ಅಟ್ರಾಕ್ಷನ್ ಇರುತ್ತೆ ಓಕೆ, ಬಟ್ ಅವರ ಒಂದಷ್ಟು ಡಿಟೆಕ್ಟಿವ್ ಮೋಡ್ ಇರುತ್ತಲ್ವಾ, ಅದು ನಿಮಗೆ ಒಂಥರ ಓಕೆ ಈ ಪರ್ಸನ್ ಜೊತೆ ಜಾಸ್ತಿ ಮಾತಾಡೋದಕ್ಕೂ ಮುಂಚೆ ನಾನು ಅವ್ರ ಬಗ್ಗೆ ಡಬಲ್ ಚೆಕ್ ಮಾಡೋಣ ಅನ್ನೋ ಒಂದು ಥಾಟ್ ನಿಮಗೆ ಬರ್ಬೋದು. ಅವ್ರ ಫೋಟೋಸ್, ಅವ್ರ ಕಮೆಂಟ್ಸ್, ಅವರ ಬಿಹೇವಿಯರ್ ಎಲ್ಲ ಅಬ್ಸರ್ವ್ ಮಾಡೋದು, ಅವ್ರ ಬಗ್ಗೆ ಸರ್ಚ್ ಮಾಡೋದು. ಸೊ ಈ ಥರ ಇಟ್ಸ್ ಲೈಕ್ ಅಟ್ರಾಕ್ಷನ್ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಒಂಥರ ಕಾಶಿಯಸ್ ಆಗಿರ್ತೀರಾ ಜಾಸ್ತಿ ಮಾತಾಡೋದಕ್ಕೂ ಮುಂಚೆ. ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ರೂ ವಾಚ್ ಮಾಡ್ತಾ ಇರ್ತೀರಾ, ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತೀರಾ ಅನ್ಬೋದು ಅವ್ರ ಬಗ್ಗೆ ಕೇರ್ಫುಲ್ ಆಗಿ. ಸೊ ಅವರ ಒಂದು ಫಸ್ಟ್ ಇಂಪ್ರೆಷನ್ ನಿಮ್ ಬಗ್ಗೆ ಏನಾಗಿರುತ್ತೆ ನೋಡೋಣ. ಲೆಟ್ಸ್ ಸಿ ವಿಚ್ ಈಸ್ ರಿಫ್ಲೆಕ್ಟಿಂಗ್ ಅವರ ಒಂದು ಫಸ್ಟ್ ಇಂಪ್ರೆಷನ್ ನಿಮ್ ಬಗ್ಗೆ ಅನ್ನೋದಕ್ಕೆ. ಓಕೆ, ಸ್ವಲ್ಪ ಶೀತ ಟೈಪ್ ಆಗೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ಅವರ ಒಂದು ಪರ್ಸ್ನಾಲಿಟಿ, ಲೈಕ್ ಫಿಸಿಕಲ್ ಅಪಿಯರೆನ್ಸ್, ಅವರ ಒಂದು ಪರ್ಸ್ನಾಲಿಟಿ, obsessive lover, dangerous, toxic, unhealthy, possessiveness, karmic. ಓಕೆ, ಇದು ಅವರ ಫಿಸಿಕಲ್ ಅಪಿಯರೆನ್ಸ್. ಅವರ ಆಕ್ಚುಯಲ್ ಪರ್ಸ್ನಾಲಿಟಿ ಲೈಕ್ ಇದು ಹೊರಗಡೆಯಿಂದ ಅವ್ರು ಕಾಣಿಸೋದು, ಬಟ್ ಇನ್ನರ್ ರಿಯಾಲಿಟಿ ಏನಿರುತ್ತೆ ಆತರ ನೋಡೋಣ. ರನ್ನಿಂಗ್. ಓಕೆ, ಲೆಟ್ಸ್ ಸಿ ಇದು ಲವ್ ಮ್ಯಾರೇಜಾ ಆರ್ ಅರೇಂಜ್ಡ್ ಮ್ಯಾರೇಜಾ ಅಂತ. ಓಹೋ 2-3 ಬಂತು. ಲೆಟ್ಸ್ ಸಿ, ಇದನ್ನ ನಾವು ಹೈಡ್ ಮಾಡೋಣ, ತೋರ್ಸೋದು ಬೇಡ. ಬಟ್ ಫಸ್ಟಿಗೆ ಬರ್ರಿ, ನಂಗೂ ಗೊತ್ತಿಲ್ಲ ಇದೇನಂತ, ಬಟ್ ರಿವೀಲ್ ಮಾಡೋಣ ಲೇಟರ್ ಆನ್.
ಇಂಟ್ರೆಸ್ಟಿಂಗ್. ಇವರ ಒಂದು ಫಸ್ಟ್ ಇಂಪ್ರೆಷನ್ ಅಂತ ಬಂದ್ರೆ ರಿಯಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಒನ್ ಥಿಂಗ್ ಅವ್ರು ನೀವು ನೋಟಿಸ್ ಮಾಡಿದಾಗ, ಮೇ ಬಿ ನೀವು ಮಿರರ್ ನೋಡ್ಕೊತಾ ಇರ್ತಾರೆ. ಬಿಕಾಸ್ ರಿಫ್ಲೆಕ್ಷನ್, ಐ ನೋ ಇದಕ್ಕೊಂದು ಡಿಫ್ರೆಂಟ್ ಮೀನಿಂಗ್ ಇದೆ, ಬಟ್ ಸ್ಟಿಲ್ ರಿಫ್ಲೆಕ್ಟಿಂಗ್ ಮಿರರು ಆಗಿರ್ಬೋದು. ಮೇ ಬಿ ನೀವು ಮಿರರ್ನ ನೋಡ್ಕೊಂತಿರ್ಬೇಕಾರೆ ನಿಮ್ಮ ರಿಫ್ಲೆಕ್ಷನ್ನ ಅವ್ರು ನೋಡೋದು, ಆ ಥರ ಒಂದು ಎನರ್ಜಿ. ಲೈಕ್ ನೀವು ಅವ್ರನ್ನ ಐ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಫೀಲ್ ಆಗುತ್ತೆ, ಮೇ ಬಿ ಈ ಪರ್ಸನ್ ನನಗೆ ಐ ಕಾಂಟ್ಯಾಕ್ಟ್ ಮಾಡಿದ್ರು, ಮೇ ಬಿ ಈ ಪರ್ಸನ್ ನನಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿ ಆಗಿರ್ಬೋದು. ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಅವ್ರು ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಅವರ ಒಂದು ಓನ್ ಕ್ವಾಲಿಟಿ ಅವರಿಗೆ ನೋಡ್ದಂಗೆ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ಗಳಾಗಿರ್ಬೋದು, ನೀವು ಮಾತಾಡೋ ರೀತಿ ಆಗಿರ್ಬೋದು, ಸಮಥಿಂಗ್ ನಿಮ್ಮಿಬ್ರು ಮಧ್ಯದಲ್ಲಿ ಸಿಮಿಲಾರಿಟೀಸ್ ಇರುತ್ತೆ. ಅದೊಂಥರ ರಿಫ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ನಿಮ್ಮನ್ನ ನೋಡಿದಾಗ ಓಕೆ ನಂದು ಈ ಥರ ಒಂದು ಬಿಹೇವಿಯರ್ ಇದೆ. ನೀವು ಜೋರಾಗಿ ನಗಾಡೋದಾಗಿರ್ಬೋದು, ಮೇ ಬಿ ಅವರು ಜೋರಾಗಿ ನಗಾಡ್ತಾರೆ ಅನ್ಸುತ್ತೆ. ಇಟ್ಸ್ ಲೈಕ್ ಏನೋ ಒಂದಷ್ಟು ಸಿಮಿಲಾರಿಟೀಸ್ ಇರುತ್ತೆ. ಅವಾಗ ಅವ್ರನ್ನ ಅವ್ರು ರಿಫ್ಲೆಕ್ಟ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಹ್ಯೂಮರ್ ಆಗಿರ್ಬೋದು, ನೀವು ಥಿಂಕ್ ಮಾಡೋ ರೀತಿ ಆಗಿರ್ಬೋದು, ನಿಮ್ಮ ಆಟಿಟ್ಯೂಡ್ ಆಗಿರ್ಬೋದು, ಅಥವಾ ನೀವು ನಡೆಯೋ ರೀತಿ, ಮಾತಾಡೋ ರೀತಿ, ವಾಟ್ ಎವರ್ ಇಟ್ ಈಸ್, ಸಿಮಿಲರ್ ಇರ್ಬೋದು. ಅಟ್ರಾಕ್ಷನ್ ಅಷ್ಟೇ ಅಲ್ಲ, ಇಟ್ಸ್ ಮೋರ್ ಲೈಕ್ ರೆಕಗ್ನಿಷನ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನ ನೋಡಿದಾಗ ಏನೋ ಒಂದು ಹೊಸ ಪರ್ಸನ್ನ ನೋಡ್ದಂಗೆ ಅನ್ಸಲ್ಲ, ಏನೋ ಒಂಥರ ಫೆಮಿಲಿಯರ್ ಪರ್ಸನ್ನ ನೋಡ್ದಂಗೆ ಆಗುತ್ತೆ ಅವ್ರಿಗೆ. ಇಟ್ಸ್ ಲೈಕ್ ನಿಮ್ಮ ಆತ್ಮನ ಇದಕ್ಕೂ ಮುಂಚೆ ನಾನು ನೋಡಿದ್ದೀನಿ ಅನ್ನೋ ಒಂದು ಯೋಚನೆ ಆಗ್ಬೋದು ಅವ್ರಿಗೆ. ನಿಮ್ಮನ್ನ ನೋಡಿದಾಗ ಇನ್ಸ್ಟೆಂಟ್ ಆಗಿ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಬರುತ್ತೆ, ನಿಮ್ಮ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ ಅನ್ಸುತ್ತೆ ಅವ್ರಿಗೆ. ದಟ್ಸ್ ವೈ ನಿಮ್ಮನ್ನ ಸ್ಟಾಕ್ ಮಾಡೋಕ್ಕೆ ಶುರು ಮಾಡ್ಬೋದು. ನಿಮ್ಮನ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಅಟ್ರಾಕ್ಟ್ ಆಗುತ್ತೆ. ಇಟ್ಸ್ ಲೈಕ್ ಫಾರ್ ಅನ್ ಎಕ್ಸಾಂಪಲ್, ಆಫೀಸ್ನ ಬಿಟ್ಬಿಡಿ, ಪಾರ್ಟಿಲಿ ಇರ್ತೀರಾ, ನೀವು ನಗಾಡ್ತಾ ಇರ್ತೀರಾ, ಜೋಕ್ ಮಾಡ್ತಾ ಇರ್ತೀರಾ ಒಂದಷ್ಟು ಜನ ಜೊತೆ, ಅದನ್ನ ಅವ್ರು ಕೇಳಿಸ್ಕೊತಾರೆ. ಆ್ಯಂಡ್ ಒಳಗಡೆ ಅವ್ರು ಅನ್ಕೊತಾರೆ, ಫೈನಲಿ ಯಾರೋ ಒಬ್ರು ನನ್ನ ಥರನೇ ನಮಗೆ ಜೋಕ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡಿರ್ತಾರೆ, ಈ ಥರ. ಇಟ್ಸ್ ಲೈಕ್, ಅಥವಾ ನೀವು ಸೋಷಿಯಲ್ ಮೀಡಿಯಾದ ಏನೋ ಪೋಸ್ಟ್ ಮಾಡ್ತೀರಾ, ಏನೋ ಒಂದು ಕೋಟ್ ಆಗಿರ್ಬೋದು, ಒಂದಷ್ಟು ಸೆಂಟೆನ್ಸ್ಗಳಾಗಿರ್ಬೋದು, ಅದನ್ನ ಅವ್ರು ಓದ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಈ ಪರ್ಸನ್ ನಾನು ಫೀಲ್ ಮಾಡೋ ಥರನೇ ಅವ್ರು ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅಥವಾ ನಿಮ್ದು ಯಾವುದೋ ಒಂದು ಹ್ಯಾಬಿಟ್ ಬಗ್ಗೆ ಆಗಿರ್ಬೋದು, ಸಡನ್ ಆಗಿ ನರ್ವಸ್ ಆಗೋದು, ಅಥವಾ ಸಡನ್ ಆಗಿ ಸ್ಟ್ರೇಂಜರ್ಸಿಗೆ ಹೆಲ್ಪ್ ಮಾಡೋದು, ಏನೋ ಒಂದು ಮಾತಾಡೋದು ತುಂಬಾ ಎಕ್ಸೈಟ್ ಆದಾಗ ಅದೆಲ್ಲ ನೋಟಿಸ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಫೀಲ್ ಆಗುತ್ತೆ, ಓಕೆ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಐ ಆಮ್, ನಾನು ಹಿಂಗೇನೆ. ಸೊ ಈ ತರ ಒಂದು ಥಾಟ್ ಏನೋ ನಿಮ್ನ ನೋಡಿದಾಗ ಅವ್ರನ್ನೇ ಅವ್ರು ನೋಡ್ಕೊಂಡಂಗೆ ಆಗುತ್ತೆ. ದಟ್ ಈಸ್ ರಿಫ್ಲೆಕ್ಟಿಂಗ್, ರೈಟ್? ನಿಮ್ಮ ಲುಕ್ಸ್ ಬಗ್ಗೆ ಅಲ್ಲ, ಇಟ್ಸ್ ಲೈಕ್ ಅವ್ರಿಗೆ ಫೀಲ್ ಆಗೋದು ಸಮಥಿಂಗ್, ಓಕೆ ನನ್ ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಅಂತ ಇಲ್ಲಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್, ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್. ಹೆಂಗೆ ಕಾಣಿಸ್ತಾರೆ, ಫಿಸಿಕಲಿ ಹೆಂಗಿರ್ತಾರೆ ಅಂತ ಫಸ್ಟ್ ಟೈಮ್ ನೀವು ನೋಡಿದಾಗ ಡೆಫಿನೆಟ್ಲಿ ಅವರಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತೆ. ಅಟ್ರಾಕ್ಟ್ ಆಗೋ ಒಂದು ಫೀಚರ್. ಸ್ಲೈಟ್ಲಿ ಡೇಂಜರಸ್ ತರ ಕೂಡ ಫೀಲ್ ಆಗತ್ತೆ ನಿಮಗೆ. ಅಂದ್ರೆ ಓಕೆ ನಾರ್ಮಲ್ ಆಗೇ ಕಾಣಿಸ್ತಾರೆ ಹೊರಗಡೆಯಿಂದ, ಬಟ್ ಅವರ ಒಂದು ವೈಬ್ ಏನಿರುತ್ತೆ ಡೆಫಿನೆಟ್ಲಿ ಅದು ನಿಮ್ಮನ್ನ ಅಟ್ರಾಕ್ಟ್ ಮಾಡಿಸುತ್ತೆ. ಲೈಕ್ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಪರ್ಸನ್ ಆರ್ಡಿನರಿ ಪರ್ಸನ್ ಅಲ್ಲ. ನಿಮ್ಮ ಇಂಟ್ಯೂಷನ್ ಅದನ್ನ ಪಿಕಪ್ ಮಾಡುತ್ತೆ. ಅಂದ್ರೆ ಏನೋ ಒಂದು ಸ್ಟ್ರಾಂಗ್ ಪ್ರೆಸೆನ್ಸ್ ಇರುತ್ತೆ. ಅವರ ಕಣ್ಗಳಾಗಿರ್ಬೋದು, ಈ ಒಂದು ಪಿಕ್ಚರ್ ಅಲ್ಲಿ ಕಣ್ಣನ್ನು ರಿವೀಲ್ ಮಾಡಿಲ್ಲ, ಮೇ ಬಿ ಇಟ್ಸ್ ಅಬೌಟ್ ದೇರ್ ಐಸ್. ಕಣ್ಗಳು ನಿಮ್ನ ಡೈರೆಕ್ಟ್ ಆಗಿ ನೋಡೋದಾಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಒಂದು ಕಾನ್ಫಿಡೆಂಟ್ ರೀತಿ, ಏನೋ ಒಂದು ಅವರ ಒಂದು ಎನರ್ಜಿ ಕಂಪ್ಲೀಟ್ ಆಗಿ ಎಷ್ಟೇ ಜನ ಇದ್ರು ಆ ಜನಗಳ ಮಧ್ಯೆ ಅವ್ರನ್ನ ನೋಡೋ ತರ ಮಾಡುತ್ತೆ. ಇಟ್ಸ್ ಲೈಕ್ ನಿಮ್ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಏನೋ ಒಂದು ಲವ್ ಹಾರ್ಡ್ ಆರ. ಇಟ್ಸ್ ಲೈಕ್ ಎಲ್ಲೋ ಒಂದ್ ಕಡೆ ನಿಮಗೆ ಗೊತ್ತಾಗುತ್ತೆ, ಈ ಪರ್ಸನ್ ತುಂಬಾ ಇಷ್ಟಪಟ್ಬಿಟ್ರೆ ನಾನು ಒಂದಿನ ತುಂಬಾ ನಾನು ಹರ್ಟ್ ಮಾಡ್ಕೊಂತೀನೇನೋ ಅನ್ನೋ ಒಂದು ಥಾಟ್. ಬಿಕಾಸ್ ಈ ಕಾರ್ಮಿಕ್ ಎನರ್ಜಿ ಇದೆ ಇಲ್ಲಿ. ಅಂದ್ರೆ ಕಂಪ್ಲೀಟ್ ಆಗಿ ನೀವು ಒಳ್ಳೆಯವರು, ಐ ಮೀನ್ ಅವ್ರು ಒಳ್ಳೆಯವರು ಅಂತ ಕೂಡ ನಿಮಗೆ ಫೀಲ್ ಆಗಲ್ಲ. ನಾನು ಇವ್ರನ್ನ ತುಂಬಾ ಅಟ್ಯಾಚ್ ಆಗ್ಬಿಟ್ರೆ ನಾನು ಮತ್ತೆ ಪಾಠ ಕಲಿಬೇಕಾಗಿ ಬಂದ್ಬಿಡುತ್ತೇನೋ ಅನ್ನೋ ಒಂದು ಥಾಟ್ ಬರ್ಬೋದು ನಿಮಗೆ. ನೋಡಿದಾಗ ಅಲ್ಲೊಂದು ಪ್ಯಾಷನೇಟ್ ಒಬ್ಸೆಸಿವ್ ಎನರ್ಜಿ ಇರುತ್ತೆ, ಬಟ್ ಎಟ್ ದ ಸೇಮ್ ಟೈಮ್ ಏನೋ ಒಂದು ಅನ್ಹೆಲ್ದಿ ಇರುತ್ತೆ.
ನೋ ನಾನು ಒಂದು ರಾಂಗ್ ರೀತಿಲಿ ಅಟ್ರಾಕ್ಟ್ ಆಗ್ತಾ ಇದೀನಿ ಅಂತ ಅನ್ಸೋದಾಗಿರ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಒಂದು ಕೆಫೆಲಿ ಇರ್ತೀರಾ ಅನ್ಕೊಳ್ಳಿ, ಒಬ್ರು ಬರ್ತಾರೆ ಕೆಫೆ ಒಳಗೆ, ನಿಮಗೆ ಅವ್ರು ಗೊತ್ತೂ ಇಲ್ಲ ಯಾರಂತ, ಬಟ್ ಅವ್ರನ್ನ ನೋಡ್ತಾರೆ. ಅವ್ರು ನೋಡೋ ರೀತಿ, ಅವ್ರ ವೈಬ್ ಆಗಿರ್ಬೋದು, ಅವರ ಎನರ್ಜಿ ನಿಮಗೆ ಒಂಥರ ನರ್ವಸ್ ಫೀಲ್ ಮಾಡಿಸುತ್ತೆ. ಇಟ್ಸ್ ಲೈಕ್ ಅಟ್ರಾಕ್ಷನ್ ಕೂಡ ಬರುತ್ತೆ, ವಾರ್ನಿಂಗ್ ಕೂಡ ಬರುತ್ತೆ, ಎರಡೂ ಒಟ್ಟೊಟ್ಟಿಗೆ ಬರುತ್ತೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಅವರ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ತುಂಬ ಕಾನ್ಫಿಡೆಂಟ್ ಆಗಿರೋದು, ಮೇ ಬಿ ಟ್ಯಾಟೂಸ್ ಆಗಿರ್ಬೋದು, ಅವರ ಒಂದು ಬೋಲ್ಡ್ ರೀತಿಲಿ ಬಟ್ಟೆ ಹಾಕೊಳ್ಳೋದಾಗಿರ್ಬೋದು. ಆ ಪಿಕ್ಚರ್ಸ್ ನೋಡಿದಾಗ್ಲೂ ಒಂಥರ ನಿಮಗೆ ಇಷ್ಟನೂ ಆಗುತ್ತೆ, ಬಟ್ ಭಯ ಕೂಡ ಆಗುತ್ತೆ ಕ್ಲೋಸ್ ಆಗೋದಕ್ಕೆ. ಅವ್ರು ಯಾವಾಗ ಮಾತಾಡ್ತಾರೆ ಒಂಥರ ಮ್ಯಾಗ್ನೆಟಿಕ್ ಫೀಲ್ ಬರುತ್ತೆ. ಸಿ, ದಿಸ್ ಇಸ್ ಲೈಕ್ ಗಾಥಿಕ್ ಸ್ಕಾರ್ಪಿಯನ್ ವೈಬ್. ಸ್ಕಾರ್ಪಿಯೋದು ಎನರ್ಜಿ ಆಗಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಅವರ ಮಾತುಗಳು ಡೈರೆಕ್ಟ್ ಆಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ಅದನ್ನ ನೀವು ಫೀಲ್ ಮಾಡ್ಕೊತೀರಾ. ಇಟ್ಸ್ ಲೈಕ್ ನನಗೆ ಕ್ಲೋಸ್ ಆಗಿರೋದಕ್ಕೆ ಇಷ್ಟ ಇದೆ, ಬಟ್ ನಾನು ಕೇರ್ಫುಲ್ ಆಗಿರಬೇಕು, ಈ ಥರ ಒಂದು ಎನರ್ಜಿ ಆಗಿರುತ್ತೆ. ಸಿ, ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ, ಇಂಟೆನ್ಸ್ ಪರ್ಸ್ನಾಲಿಟಿ, ಬಟ್ ಡೇಂಜರಸ್ ಪರ್ಸ್ನಾಲಿಟಿ ಅಂತ ಕೂಡ ನಿಮಗೆ ಫೀಲ್ ಆಗುತ್ತೆ ಮೇನ್ ಆಗಿ. ಇವಾಗ ಆಕ್ಚುಯಲ್ ಪರ್ಸ್ನಾಲಿಟಿ ಅವ್ರ ಬಗ್ಗೆ ಸಾರಿ, ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲೇನು ರನ್ನಿಂಗ್ ಮೆಸೇಜ್ ಬರ್ತಾ ಇದೆ. ಇಟ್ಸ್ ನಾಟ್ ಲಿಟ್ರಲಿ ಅವ್ರೇನೋ ಓಡೋಗ್ತಿರೋ ಪರ್ಸ್ನಾಲಿಟಿ ಅಂತ ಅಲ್ಲ. ಸಿ, ಇದು ನೀವು ಅಬ್ಸರ್ವ್ ಮಾಡೋದು, ಇದು ಅವರ ಆಕ್ಚುಯಲ್ ಪರ್ಸ್ನಾಲಿಟಿ. ಇಟ್ಸ್ ಲೈಕ್ ಅವ್ರು ಯಾವಾಗಲೂ ಒಂಥರ ಎಮೋಷ್ನಲಿ, ಮೆಂಟಲಿ ಒಂದು ಮೂವಲ್ಲಿ ಇರ್ತಾರೆ. ರೆಸ್ಟ್ಲೆಸ್ ಪರ್ಸನ್ ಅಲ್ಲ. ಒಂಥರ ನೆಕ್ಸ್ಟ್ ಅವ್ರ ಆಕ್ಷನ್ ಏನು ಅಂತ ನಿಮಗೆ ಪ್ರಿಡಿಕ್ಟ್ ಮಾಡೋದಕ್ಕೂ ಆಗಲ್ಲ, ಆ ಥರ ಒಂದು ಪರ್ಸನ್. ಅಂದ್ರೆ ಈಸಿಯಾಗಿ ಒಂದೇ ಪ್ಲೇಸಲ್ಲಿ ಅವ್ರನ್ನ ಕೂರ್ಸೋದಕ್ಕಾಗಲ್ಲ. ಮೇ ಬಿ ಹೆವಿ ಆಕ್ಟಿವ್ ಈ ಪರ್ಸನ್. ಯಾವುದೋ ಒಂದು ಕನೆಕ್ಷನ್ ಅಲ್ಲಿ ಇದ್ರೂ ಅವ್ರಿಗೆ ಒಂದ್ ಕಡೆ ಸ್ಟೇಬಲ್ ಆಗಿರೋದಕ್ಕಾಗಲ್ಲ, ಅಥವಾ ಓವರ್ ಥಿಂಕ್ ಮಾಡ್ತಾರೆ, ಫೀಲಿಂಗ್ಸ್ ಇಂದ ಸ್ವಲ್ಪ ದೂರ ಓಡ್ತಾ ಇರ್ತಾರೆ ನೀವು ಮೀಟ್ ಆಗೋದಕ್ಕೂ ಮುಂಚೆ. ತುಂಬಾ ಅಡ್ವೆಂಚರಸ್ ಪರ್ಸನ್ ಆಗಿರ್ತಾರೆ. ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರಾವೆಲ್ ಮಾಡೋದು, ಹೈಕಿಂಗ್ ಮಾಡೋದು, ಆ ಥರ ಒಂದು ಫೋಟೋಸ್ ನೀವು ನೋಡ್ಬೋದು. ಇಟ್ಸ್ ಲೈಕ್ ಅವರ ಹಾರ್ಟ್ ಏನ್ ಹೇಳ್ತಾ ಇರುತ್ತೆ, ನನಗೆ ಲವ್ ಬೇಕು, ಬಟ್ ನನಗೆ ಒಬ್ರ ಜೊತೆ ಟ್ರ್ಯಾಪ್ ಆಗೋದಕ್ಕೆ ಇಷ್ಟ ಇಲ್ಲ. ಇಟ್ಸ್ ಲೈಕ್ ನನಗೆ ಕನೆಕ್ಷನ್ ಬೇಕು, ಬಟ್ ನನಗೆ ಫ್ರೀಡಮ್ ಕೂಡ ಬೇಕು, ಈ ಥರ ಒಂದು ಎನರ್ಜಿ ಆಗಿರುತ್ತೆ ಅವ್ರದ್ದು. ಇವಾಗ ತುಂಬಾ ಕನೆಕ್ಟ್ ಡೀಪ್ ಆಗಿ ಓವರ್ ಆಗಿ ಒಬ್ರಿಗೆ ಅಟ್ಯಾಚ್ ಕೂಡ ಆಗಲ್ಲ ಈ ಪರ್ಸನ್. ಅಟ್ಯಾಚ್ ಆಗ್ತಾ ಇದೀನಿ ಅಂದ್ರೆ ಸ್ವಲ್ಪ ದೂರ ಹೋಗೋದು, ಡಿಸ್ಕನೆಕ್ಟ್ ಆಗೋದು, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಫಾರ್ ಎನ್ ಎಕ್ಸಾಂಪಲ್, ಓಕೆ, ಅವರು ನೀವು ಕಾಫಿಗಂತ ಮೀಟ್ ಆಗ್ತೀರಾ, ಬಟ್ ಆಲ್ ಆಫ್ ಅ ಸಡನ್ ಲಾಸ್ಟ್ ಮೂಮೆಂಟಿಗೆ ಇವ್ರು ಕ್ಯಾನ್ಸಲ್ ಮಾಡಿಬಿಡ್ಬೋದು. ನೀವು ಅನ್ಕೋಬಹುದು, ಯಾಕೆ ಈ ಪರ್ಸನ್ ಒಂದ್ಸತಿ ಚೆನ್ನಾಗಿ ಮಾತಾಡ್ತಾರೆ, ಒಂದ್ಸತಿ ಚೆನ್ನಾಗಿ ಮಾತಾಡಲ್ಲ ಅಂತ. ಇಟ್ಸ್ ಜಸ್ಟ್ ದಟ್ ಒಂದೇ ಸಿಚುವೇಶನ್ ಅಲ್ಲಿ ಅವ್ರು ತುಂಬ ಹೊತ್ತು ನಿಲ್ಲೋದಕ್ಕಾಗಲ್ಲ, ಆ ಥರ ಒಂದು ಎನರ್ಜಿ. ಸ್ಟಾರ್ಟಿಂಗ್ ಅವ್ರು ನಿಮ್ಮ ಜೊತೆ ಫ್ಲರ್ಟ್ ಮಾಡ್ಬೋದು, ಅಥವಾ ಅಟ್ರಾಕ್ಟ್ ಆಗ್ಬೋದು. ಒಂದಷ್ಟು ದಿನಗಳಾದ್ಮೇಲೆ ವಿತೌಟ್ ಎಕ್ಸ್ಪ್ಲನೇಷನ್ ದೂರ ಓಡೋಗ್ಬಿಡ್ಬೋದು. ಇಟ್ಸ್ ಲೈಕ್ ದೇರ್ ಇಸ್ ಒನ್ ವರ್ಡ್, ಮ್ಯಾಲಿಸ್ ಅಂತ, ಸಮಥಿಂಗ್ ಲೈಕ್ ದಟ್. ಅಂದ್ರೆ ಒಂದು ರೆಸ್ಟ್ಲೆಸ್ ಪರ್ಸ್ನಾಲಿಟಿ, ಆ ಥರ ಒಂದು ಎನರ್ಜಿ. ಅವ್ರಿಗೆ ಎಕ್ಸೈಟ್ಮೆಂಟ್ ಅಂದ್ರೆ ಇಷ್ಟ, ಹೊಸ ಹೊಸ ಹಾಬೀಸ್ ಅಂದ್ರೆ ಇಷ್ಟ, ಹೊಸ ಹೊಸ ಜನರು ಅಂದ್ರೆ ಇಷ್ಟ, ಹೊಸ ಹೊಸ ಪ್ಲೇಸಸ್ ಅಂದ್ರೆ ಇಷ್ಟ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಹೋಗೋದು ಬಿಟ್ ಸಫೋಕೇಟಿಂಗ್ ತರ ಫೀಲ್ ಆಗುತ್ತೆ. ಸೀಫ್ ಲೈಕ್ ಇವ್ರು ನಂಬ್ಕೊಂಡು ಹೆಜ್ಜೆ ಇಡಕ್ಕಾಗಲ್ಲ, ಆ ಥರ ಅಲ್ಲ, ಬಿಟ್ ಅಡ್ವೆಂಚರಸ್ ಪರ್ಸನ್, ಒಂಥರ ಫಾಸ್ಟ್ ಮೂವಿಂಗ್ ಪರ್ಸನ್. ಅಥವಾ ನೀವು ಮೀಟ್ ಆಗೋದಕ್ಕೆ ಮುಂಚೆ ಈ ಥರ ಇರ್ತಾರೆ, ಯಾರಿಗೂ ಸ್ಟಿಕ್ ಆನ್ ಆಗಿರಲ್ಲ, ತುಂಬ ಜನರನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ, ಅವ್ರನ್ನ ಅವರು ಚಾಲೆಂಜಿಂಗ್ ಸಿಚುವೇಶನಲ್ಲಿ ತಂದ್ಕೊಂಡು ಹೋಗ್ತಾ ಇರ್ತಾರೆ ಅನ್ಬೋದು. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶನ್, ಇದು ಲವ್ ಮ್ಯಾರೇಜ್ ಆಗಿರುತ್ತಾ ಅಥವಾ ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತಾ ಅಂತ. ಗ್ರೂಪ್ 1, ಲೆಟ್ಸ್ ಸಿ. ಪ್ಲೇಡ್ ಔಟ್, ವೆರಿ 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 ಇಂಟ್ರೆಸ್ಟಿಂಗ್ ವೇ ಅಲ್ಲಿ ಬರ್ತಾ ಇದೆ. ಪ್ಲೇಡ್ ಔಟ್ ಏನ್ ಮೆಸೇಜ್ ಇದೆ, ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಅರೇಂಜ್ಡ್ ಆಗಿರಲ್ಲ. ಈ ಪರ್ಸನ್ ನೀವು ಮುಂಚೆನೆ ಮೀಟ್ ಆಗಿರ್ತೀರಾ ಅಂದ್ರೆ, ಓಕೆ, ಇಟ್ ಕ್ಯಾನ್ ಬಿ ಬೋತ್ ದ ವೇಸ್. ಲವ್ ಕಮ್ ಅರೇಂಜ್ ಟೈಪು ಇರುತ್ತೆ. ಇಟ್ಸ್ ಲೈಕ್ ಅಟ್ ಲೀಸ್ಟ್ ಕನೆಕ್ಷನ್, ಐ ಮೀನ್ ಈ ಪರ್ಸನ್ ನೀವು ಮದುವೆ ಆಗೋದಕ್ಕೂ ಮುಂಚೆ ಅಟ್ಲೀಸ್ಟ್ ನೀವು ಒಂದಷ್ಟು ದಿನ ಮಾತಾಡಿರ್ತೀರಾ, ಕನೆಕ್ಟ್ ಆಗಿರ್ತೀರಾ. ಪ್ರೀ ಪ್ಲ್ಯಾಂಡ್ ತರ ನೋಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನಿಮ್ಮ ಒಂದು ಸಿಚುವೇಶನ್ ನಿಮ್ಮ ಫ್ಯಾಮಿಲಿ ಮುಂಚೆನೆ ಸೆಟಪ್ ಮಾಡುತ್ತೆ, ಆ ಥರ ಒಂದು ಎನರ್ಜಿ ಕೂಡ ನೋಡ್ತಾ ಇದ್ದೀನಿ.
ಇಟ್ಸ್ ಲೈಕ್ ನಿಮಗೆ ಫೀಲ್ ಆಗುತ್ತೆ ಈ ಥರ ಒಂದು ಸಿಚುವೇಶನ್ ನನ್ನ ಲೈಫಲ್ಲಿ ಒಬ್ರು ಲೈಫಲ್ಲಿ ನಾನು ನೋಡಿದ್ದೆ, ಇದು ನನ್ನ ಲೈಫಲ್ಲಿ ಆಯಿತು, ಈ ಥರ ಒಂದು ಸಿಚುವೇಶನ್ ನೀವು ಹೇಳ್ಕೊಳ್ಳೋದು ನೋಡ್ತಾ ಇದ್ದೀನಿ. ಅಂದರೆ ಲವ್ವೇ ಇರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಲವ್ ಇಟ್ ಫಸ್ಟ್ ಸೈಟ್ ಟೈಪ್ ವೈಬ್ ಇರುತ್ತೆ, ಬಟ್ ಇಲ್ಲಿ ತುಂಬ ಸ್ಟ್ರಕ್ಚರ್ ನೋಡ್ತಾ ಇದ್ದೀನಿ, ಕೈಂಡ್ ಆಫ್ ಡೆಸ್ಟಿನ್ಡ್ ಪಾರ್ಟ್ನರ್ ಥರ. ಅಂದರೆ ಫ್ಯಾಮಿಲಿ ಥ್ರೂ, ಫ್ರೆಂಡ್ಸ್ ಥ್ರೂ, ಒಂದು ಕಮ್ಯುನಿಟಿ ಥ್ರೂ ಸೆಟಪ್ ಆಗುತ್ತೆ ಇದು, ಓಕೆ. ಬಟ್ ಲೇಟ್ರ್ ಆನ್ ಸ್ಲೋಲಿ ನೀವು ಕನೆಕ್ಟ್ ಆಗ್ತಾ ಹೋಗ್ತೀರಾ, ಕನೆಕ್ಷನ್ ನ್ಯಾಚುರಲ್ ಥರ ಫೀಲ್ ಆಗುತ್ತೆ. ಈ ಒಂದು ರಿಲೇಶನ್ಶಿಪ್ ಮೇಲೆ ನಾನು ಯೋಚನೆ ಮಾಡ್ಕೊಂಡು ನೀವು ಯೋಚನೆ ಮಾಡ್ತೀರಾ, ಓಕೆ ದಿಸ್ ಇಸ್ ಸೋ ಆಬ್ವಿಯಸ್, ಎಲ್ಲರಿಗೂ ಗೊತ್ತಾಗ್ತಾ ಇದೆ ಇವಾಗ ನಾವಿಬ್ಬರೇ ಮದುವೆ ಆಗ್ತೀವಿ ಅಂತ. ಇಟ್ಸ್ ಲೈಕ್ ಪ್ರಿಡಿಕ್ಟೇಬಲ್ ಥರ ಫೀಲ್ ಆಗುತ್ತೆ, ಅಂದರೆ ಕಂಫರ್ಟ್ ಫೀಲ್ ಆಗುತ್ತೆ, ಅಟ್ಲೀಸ್ಟ್ ನಿಮಗೆ ಸ್ಟ್ರೇಂಜ್ ಫೀಲ್ ಆಗಲ್ಲ. ಲವ್ ಇಟ್ ಫಸ್ಟ್ ಸೈಟ್ ಥರ ಕಂಪ್ಲೀಟಾಗಿ ಲವ್ ಆಗ್ದೇ ಇದ್ರೂ ಓಕೆ ವಿ ಫಿಟ್, ನಾವು ಸ್ಟಿಲ್ ಮ್ಯಾಚ್ ಆಗ್ತೀವಿ, ಡಸಂಟ್ ಮ್ಯಾಟರ್, ಫ್ಯಾಮಿಲಿ ತೋರಿಸಿದ್ರು ಪರವಾಗಿಲ್ಲ, ಬಟ್ ಸ್ಟಿಲ್ ನಾವು ಮ್ಯಾಚ್ ಆಗ್ತೀವಿ, ಕಂಪ್ಯಾಟಿಬಿಲಿಟಿ ಇರುತ್ತೆ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೊ ಒಂದಷ್ಟು ಸಿಚುವೇಶನ್ಸ್ ನಿಮ್ಮಿಬ್ರನ್ನ ಹತ್ರ ತಗೋಬರುತ್ತೆ. ಅರೇಂಜ್ಡ್ ಮ್ಯಾರೇಜ್ ಸೆಟಪ್ ಜಾಸ್ತಿ ನೋಡ್ತಾ ಇದ್ದೀನಿ. ಅಟ್ಲೀಸ್ಟ್ ಒಂದು ಕನೆಕ್ಷನ್, ಒಂದು ಡೆಸ್ಟಿನ್ಡ್ ಕನೆಕ್ಷನ್ ಥರ ಫೀಲ್ ಆಗುತ್ತೆ. ಯಾವುದೋ ಒಂದು ಪರ್ಸನ್ನ ನಂಬಕ್ಕೆ ಆಗಲ್ವಲ್ಲ ಅನ್ನೋ ಒಂದು ಫೀಲ್ ಬರಲ್ಲ ನಿಮಗೆ. ಗ್ರೂಪ್ 1, ಓಕೆ, ಇಂಟ್ರೆಸ್ಟಿಂಗ್. ಲೆಟ್ಸ್ ಸಿ, ಲಾಂಗ್ ಡಿಸ್ಟೆನ್ಸ್ ಆಗಿರುತ್ತಾ ಇದು? ಟ್ಯಾರೋ ಕಡೆಯಿಂದ ಆನ್ಸರ್ಸ್ ನೋಡೋಣ. ವಿಲ್ ದಿಸ್ ಬಿ ಲಾಂಗ್ ಡಿಸ್ಟೆನ್ಸ್? ಏಸ್ ಆಫ್ ವಾಂಡ್ಸ್ ಬಂದಿದೆ, ಎಗೇನ್ ಬಿಗಿನಿಂಗ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಮೇನ್ ಆಗಿ ಇದು ಏನು ಹೇಳುತ್ತೆ ಗೊತ್ತಾ? ಸ್ಟಾರ್ಟಿಂಗ್ ಎಕ್ಸೈಟ್ಮೆಂಟ್, ಸ್ಪಾರ್ಕ್ ಬಗ್ಗೆ ಹೇಳುತ್ತೆ. ಇಮಿಡಿಯೇಟ್ ಕನೆಕ್ಷನ್ ಥರ ಇರಲ್ಲ, ಅಂದರೆ ಕನೆಕ್ಷನ್ ಅದಕ್ಕೆ ಒಂದು ರಿಯಾಲಿಟಿ ಬೇಕು. ಲಾಂಗ್ ಡಿಸ್ಟೆನ್ಸ್ ಆಗಲ್ಲ ಇದು ದಿಸ್ ಇಸ್ ನಾಟ್ ಗೋಯಿಂಗ್ ಟು ಬಿ ಲಾಂಗ್ ಡಿಸ್ಟೆನ್ಸ್. ನೀವಿಬ್ರು ಒಟ್ಟಿಗೆ ಇರ್ತೀರಾ, ಬಿಕಾಸ್ ಇಟ್ಸ್ ಲೈಕ್ ನೀವಿಬ್ರು ಆಗ್ತಾನೆ ಒಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಆಗಿರ್ತೀರಾ. ಫಿಸಿಕಲ್ ಪ್ರೆಸೆನ್ಸ್ ಇರುತ್ತೆ. ಯು ಮೈಟ್ ಫೀಲ್ ದಟ್ ಮೀಟ್ ಆ್ಯಂಡ್ ಫೀಲ್ ಇನ್ಸ್ಟಂಟ್. ಅಂದರೆ ಯೋಚನೆ ಮಾಡಿಕೊಂಡು ವೆಯ್ಟ್ ಮಾಡಿ ಒಂದು ಮೂಮೆಂಟಿಗೋಸ್ಕರ ವೆಯ್ಟ್ ಮಾಡೋದು, ಮೀಟ್ ಆಗೋದಕ್ಕೆ ಆ ಥರ ಇರಲ್ಲ. ಓಕೆ, ಇವಾಗ ನಮಗೆ ಫೀಲ್ ಆಗ್ತಾ ಇದೆಯಾ, ಮೂವಿ ನೋಡೋಣ, ಪ್ಲ್ಯಾನ್ ಮಾಡೋಣ, ಹೋಗೋಣ, ಆ ಥರ ಸಿಚುವೇಶನ್ಸ್ ಇರುತ್ತೆ. ಆನ್ಲೈನಲ್ಲೇ ಯಾವಾಗಲೂ, ಫೋನಲ್ಲೇ ಯಾವಾಗಲೂ ಇರಲ್ಲ. ಇಟ್ಸ್ ಲೈಕ್ ಆ ಕೆಮಿಸ್ಟ್ರಿ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲೋ ಮೀಟ್ ಆಗ್ಬೋದು, ಫ್ಯಾಮಿಲಿನೇ ಮೀಟ್ ಮಾಡಿಸ್ಬೋದು, ಕ್ಯಾಶುವಲ್ ಔಟಿಂಗಲ್ಲಿ ಇರ್ತೀರ, ಬಟ್ ಆ ಒಂದು ಸ್ಪಾರ್ಕ್ ಇಮಿಡಿಯೇಟ್ ಫೀಲ್ ಆಗುತ್ತೆ. ಆ್ಯಂಡ್ ಆಟೋಮೆಟಿಕ್ ನೀವು ಜಾಸ್ತಿ ಮೀಟ್ ಆಗೋದಕ್ಕೆ ಶುರು ಮಾಡ್ತೀರಾ. ಆನ್ಲೈನಲ್ಲೇ ಟೆಕ್ಸ್ಟ್ ಮಾಡೋದೆಲ್ಲ ಕಡಿಮೆನೇ ನೋಡ್ತಾ ಇದ್ದೀನಿ ನಾನು. ಪದೇ ಪದೇ ನಿಮಗೆ ಅದೊಂದು ಅಟ್ರಾಕ್ಷನ್ ಬರುತ್ತೆ, ಇವ್ರನ್ನ ಮೀಟ್ ಆಗಬೇಕು, ನಾಳೆನೂ ಮೀಟ್ ಆಗಬೇಕು. ಇನ್ಫ್ಯಾಕ್ಟ್ ನೀವು ಟ್ರಾವೆಲ್ ಮಾಡೋದಕ್ಕೂ ರೆಡಿಯಾಗಿರ್ತೀರ ಈ ಪರ್ಸನ್ನ ಡೈಲಿ ಮೀಟ್ ಆಗೋದಕ್ಕೆ. ಆ್ಯಂಡ್ ನೀವು ರೀಲೊಕೇಟ್ ಮಾಡೋದಕ್ಕೂ ರೆಡಿಯಾಗಿರ್ತೀರ ಈ ಪರ್ಸನ್ನ ಹತ್ರ ಇಟ್ಕೊಳ್ಳೋದಕ್ಕೆ ಅಂತಲೇ ಹೇಳ್ಬೋದು. ಎಷ್ಟೇ ದೂರ ಇಟ್ರು ಮತ್ತೆ ಮತ್ತೆ ನೀವು ಹತ್ರ ಬರ್ತಾನೆ ಇರ್ತೀರ. ಸೊ ನಾನೇನು ನೋಡ್ತಾ ಇದ್ದೀನಿ, ಲಾಂಗ್ ಡಿಸ್ಟೆನ್ಸ್ ನೋಡ್ತಾ ಇಲ್ಲ ನಾನು, ಹತ್ತತ್ರನೇ ಇರ್ತೀರ. ಹ್ಯಾಂಡ್ಸ್ ಆನ್ ಎಕ್ಸೈಟಿಂಗ್ ಎನರ್ಜಿ ಥರ ಇದು ಬರ್ತಾ ಇದೆ. ಸೊ ಲೆಟ್ಸ್ ಸಿ ಯಾವಾಗ ನೀವು ಮೀಟ್ ಆಗ್ತೀರಾ. ಮೋಸ್ಟ್ ಅವೈಟೆಡ್ ಮೆಸೇಜ್ ಗ್ರೂಪ್ 1. ವಾವ್, 2 ಏಸ್ ಬರ್ತಾ ಇದೆ ಇಲ್ಲಿ, ಇಂಟ್ರೆಸ್ಟಿಂಗ್. ಅಗೇನ್ ನಮ್ಗೆಲ್ಲರಿಗೂ ಗೊತ್ತು ಪೆಂಟಕಲ್ಸ್ ಅಂದರೆ ಬಿಟ್ ಸ್ಲೋ ಕಾರ್ಡ್ ಅಂತಾನೆ. ಏಸ್ ಆಫ್ ಪೆಂಟಕಲ್ಸ್ ಏನು ಎನರ್ಜಿ ತೋರಿಸ್ತಾ ಇದೆ, ಪ್ರಾಕ್ಟಿಕಲ್ ಗ್ರೌಂಡೆಡ್ ಎನರ್ಜಿ ಬರ್ತಾ ಇದೆ. ಇವಾಗ ಏನು ನೀವು ಡ್ರೀಮ್ ಮಾಡ್ತಾ ಇದ್ದೀರಾ ಅದೇ ಥರ ಸೆಟಪ್ ಇಲ್ದೇ ಇದ್ರೂ ಸಮಥಿಂಗ್ ಸಾಲಿಡ್, ಸ್ಟೇಬಲ್ ಸಿಚುವೇಶನ್. ಮೇಯ್ನಾಗಿ ಇದು ನ್ಯೂ ಆಪರ್ಚುನಿಟೀಸ್ ಬಗ್ಗೆ ಹೇಳುತ್ತೆ, ಸಮಥಿಂಗ್ ರಿಯಲ್ ಬಗ್ಗೆ ಹೇಳುತ್ತೆ. ಯಾವ ಮೂಮೆಂಟಲ್ಲಿ ಈ ಪರ್ಸನ್ನ ಮೀಟ್ ಆಗ್ತೀರಾ ಅಂದರೆ, ಒಂದು ಹೊಸ ಜಾಬಿಗೆ ಜಾಯ್ನ್ ಆದಾಗ, ಅಥವಾ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದಾಗ, ಹೊಸ ಫ್ರೆಂಡ್ ಸರ್ಕಲ್ ಮೀಟ್ ಆದಾಗ, ಅಥವಾ ನಿಮ್ಮ ಲೈಫಲ್ಲಿ ಏನೋ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬರ್ಬೋದು. ಆ್ಯಂಡ್ ಯಾವಾಗ ನೀವು ಸೀರಿಯಸ್ ಲಾಂಗ್ ಟರ್ಮ್ ಕನೆಕ್ಷನಿಗೆ ರೆಡಿ ಆಗಿರ್ತೀರ ಆ ಒಂದು ಮೂಮೆಂಟಲ್ಲಿ ಈ ಪರ್ಸನ್ನ ಯೂನಿವರ್ಸ್ ಕಳಿಸುತ್ತೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಂತಾನೆ ಹೇಳ್ಬೋದು. ಐ ಥಿಂಕ್
ಯಾವಾಗ ಈ ಒಂದು ವಿಡಿಯೋ ನೋಡ್ತೀರಾ ಇಟ್ ಡಸಂಟ್ ಮ್ಯಾಟರ್, ವಿತಿನ್ 3 to 4 months, ಮಿನಿಮಮ್ 3 months ಆದ್ರೂ ತಗೊಳುತ್ತೆ, ನೋ ಡೌಟ್ ಇನ್ ದ್ಯಾಟ್. ಬಟ್ ಒನ್ ಸಿಚುವೇಶನ್ ಹೆಂಗಿರುತ್ತೆ ಅಂದರೆ, ಒಂದು ನ್ಯೂ ಜಾಬ್ ಕಡೆ ಹೋದಾಗ, ನ್ಯೂ ಕಮ್ಯುನಿಟಿ ಕಡೆ ಹೋದಾಗ, ಆ ಒಂದು ಮೂಮೆಂಟಲ್ಲಿ ಈ ಪರ್ಸನ್ನ ನೀವು ಮೀಟ್ ಆಗೋದು, ಏನೊಂದು ಹೊಸ ಹಾಬಿ ಕಲಿತಾಗ, ಹೊಸ ವರ್ಕ್ಶಾಪಿಗೆ ಹೋದಾಗ, ಹೊಸ ಪ್ಲೇಸಿಗೆ ಹೋದಾಗ ಈ ಪರ್ಸನ್ ನಿಮ್ಮನ್ನ ನೋಟಿಸ್ ಮಾಡೋದು. ಆ್ಯಂಡ್ ಯಾವಾಗ ನೀವು ಫಿನಾನ್ಷಿಯಲಿ ಎಮೋಷ್ನಲಿ ರೆಡಿ ಆಗಿರ್ತೀರ ಒಂದು ಮ್ಯಾರೇಜ್ಗೆ, ಆ ಒಂದು ಮೂಮೆಂಟಲ್ಲಿ ಈ ಪರ್ಸನ್ ಮೀಟ್ ಆಗೋದಾಗಿರ್ಬೋದು. ಸೊ ಎಸ್, ನಾಟ್ ಸೊ ಡ್ರೀಮಿ ಸಿಚುವೇಶನ್ ಆಗಿಲ್ಲ ಅಂದ್ರೂ ಔಟ್ ಆಫ್ ನೋ ವೇರ್ ಈ ಪರ್ಸನ್ ಬರ್ತಾರೆ ಆ್ಯಂಡ್ ಸಾಲಿಡ್ ಕನೆಕ್ಷನ್ ಫಾರ್ಮ್ ಮಾಡ್ತಾರೆ ಅಂತಲೇ ನೋಡ್ಬೋದು. ಸೊ ಅಡ್ವೈಸ್ ನೋಡೋಣ ನಿಮಗೆ. ಗ್ರೂಪ್ 1 2 of Wands, ಏಸು ಬಂದಿದೆ ನಮಗೆ, ಇಲ್ಲಿ 2 ಕೂಡ ಬಂದಿದೆ. ಮೇನ್ ಆಗಿ ಇದು ಸ್ಟಕ್ ಎನರ್ಜಿ ಬರ್ತಾ ಇದೆ, ಅಂದ್ರೆ ತುಂಬಾ ಸ್ಟಕ್ ಆಗಿಬಿಟ್ಟಿದೆ, ಏನು ಪ್ಲಾನ್ ಮಾಡ್ತಾ ಇಲ್ಲ, ನಿಮ್ದು ಚಾಯ್ಸಸ್ ಇದೆ, ಇನಿಷಿಯೇಟಿವ್ ತಗೊಂತಾ ಇಲ್ಲ, ಆ ಥರ ಒಂದು ಎನರ್ಜಿ. ಕುತ್ಕೊಂಡು ವೆಯ್ಟ್ ಮಾಡೋದಲ್ಲ, ನೀವು ಕೂಡ ಆಕ್ಷನ್ ತಗೋಬೇಕು. ಇಲ್ಲಿ ತುಂಬಾ ಡ್ರೀಮ್ ಮಾಡ್ತಾ ಇದ್ದೀರಾ, ಬಟ್ ನಿಮ್ಮ ಹತ್ರ ಏನು ಆಪ್ಷನ್ಸ್ ಇದೆ ಅದನ್ನ ಥಿಂಕ್ ಮಾಡ್ತಾ ಇಲ್ಲ, ಕಾನ್ಫಿಡೆಂಟ್ ಆಗಿ ಒಂದು ಡಿಸಿಷನ್ ತಗೊಂತಾ ಇಲ್ಲ. ನಾನು ಏನು ನೋಡ್ತಾ ಇದ್ದೀನಿ, ನಿಮಗೆ ಫಸ್ಟು ಕ್ಲಿಯರ್ ಆಗಿ ಗೊತ್ತಿರಬೇಕು ನಿಮಗೆ ಲವ್ವಲ್ಲಿ ಏನು ಬೇಕು, ಮ್ಯಾರೇಜಲ್ಲಿ ಏನು ಬೇಕು. ಬರೀ ಕನ್ಸು ಕಾಣೋದಲ್ಲ, ಬಟ್ ಇನ್ ರಿಯಾಲಿಟಿಲಿ ಏನಿದ್ರೆ ಒಳ್ಳೇದು ಅದನ್ನ ಕೂಡ ನೀವು ಯೋಚನೆ ಮಾಡಬೇಕು. ಒಂದು ಬಿಗ್ಗರ್ ಪಿಕ್ಚರಲ್ಲಿ ನೋಡಿ, ಈ ಪರ್ಸನ್ ಹತ್ರ ಗ್ಲೋಬ್ ಇಟ್ಕೊಂಡು ಒಂಥರ ಬಿಗ್ಗರ್ ಪಿಕ್ಚರ್ ನೋಡ್ತಾ ಇದ್ದಾನೆ. ಅಂದರೆ ಈ ರಿಲೇಶನ್ಶಿಪ್ಪಲ್ಲಿ ನೀವು ನಿಮ್ಮ ಲೈಫಲ್ಲಿ ಹೆಂಗೆ ಬೆಳೆಯೋದಕ್ಕೆ ಇಷ್ಟಪಡ್ತೀರಾ, ಆ್ಯಂಡ್ ಆಪರ್ಚುನಿಟಿ ಆಫರ್ಸ್ ಯಾವಾಗ ಬರುತ್ತೆ ಒಂದು ಸ್ಟೆಪ್ ಫಾರ್ವರ್ಡ್ ತಗೋಬೇಕು, ಭಯ ಪಡ್ಕೊಂಡು ಹಿಂದೆ ಉಳ್ಕೊಳ್ಳೋದಲ್ಲ, ಒಂದು ಸ್ಟೆಪ್ ಫಾರ್ವರ್ಡ್ ತಗೊಳ್ಳೇಬೇಕು. ಅಂದರೆ ಯೂನಿವರ್ಸ್ ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಸ್ವಲ್ಪ ಬ್ರೇವ್ ಆಗಿರು, ಪ್ಯಾಸಿವ್ ಆಗಿರಬೇಡ, ಆಕ್ಟಿವ್ ಆಗಿರು ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಯಾರೋ ಒಬ್ರು ಪರ್ಸನ್ ನೀವು ಮೀಟ್ ಆಗ್ತೀರಾ, ಆಫರ್ ಬಂತು ಅಂದರೆ ವೆಯ್ಟ್ ಮಾಡ್ಕೊಂಡು ಕೂರಬೇಡಿ ಅವರೇ ಮೆಸೇಜ್ ಮಾಡೋದಕ್ಕೆ. ನೀವೇ ಮೆಸೇಜ್ ಮಾಡಿ ಪರವಾಗಿಲ್ಲ, ನೀವೇ ಹೊರಗೆ ಕರೀರಿ, ನೀವೇ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿ ಪರವಾಗಿಲ್ಲ, ನೀವೇ ಇನಿಷಿಯೇಟಿವ್ ತಗೊಳ್ಳಿ. ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಸೋಷಿಯಲ್ ಸರ್ಕಲ್ ಬಗ್ಗೆ ಯೋಚನೆ ಮಾಡಿ. ಲೈಕ್ ಯಾವುದು ಆಫರ್ ಬರ್ತಾ ಇದೆ, ಗೋ ಟು ಪ್ಲೇಸಸ್ ಎಲ್ಲಿ ನಿಮಗೆ ಪೀಪಲ್ಗಳನ್ನ ಮೀಟ್ ಆಗೋ ಚಾನ್ಸಸ್ ಇದೆ. ಮದುವೆ ಮನೆ ಈ ಥರ ಎಲ್ಲ ಒಕೇಶನ್ಸ್ ಇರ್ಬೇಕಾದ್ರೆ ಮೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರೇ ಮ್ಯಾಜಿಕಲಿ ನಿಮ್ಮ ಕಣ್ಮುಂದೆ ಬರೋದನ್ನ ವೆಯ್ಟ್ ಮಾಡ್ಕೊಂಡು ಕೂರಬೇಡಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ ನೀವು ಯಾವ ಚಾಯ್ಸಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಟ್ಲೀಸ್ಟ್ ಅಷ್ಟು ಪ್ರಯಾರಿಟಿನ ಮೈಂಡಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಸೀರಿಯಸ್ ಕನೆಕ್ಷನ್ ಬೇಕು ಅಂದರೆ ಒಂದು ಕ್ಯಾಶುವಲ್ ಕನೆಕ್ಷನ್ನಿಗೆ ತಲೆ ಕೆಡ್ಸ್ಕೊಂಡು ಕೂರಬೇಡಿ. ನಿಮಗೇನು ಬೇಕು ಅದ್ರ ಬಗ್ಗೆ ಇಂಟೆನ್ಷನ್ಸ್ ಕ್ಲಿಯರ್ ಆಗಿರಬೇಕು. ಪ್ಲ್ಯಾನ್ ಮಾಡಿ, ಇನಿಷಿಯೇಟಿವ್ ತಗೊಳ್ಳಿ, ಫಾರ್ವರ್ಡ್ ಮೂವ್ ಮಾಡಿ. ಲೈಕ್ ವೇಟ್ ಮಾಡ್ಕೊಂಡು ಕೂರಬೇಡಿ. ಯೂನಿವರ್ಸ್ ಅದನ್ನ ಮೇಯ್ನಾಗಿ ನಿಮಗೆ ಹೇಳ್ತಾ ಇದೆ. ಒಂದೇನೋ ಬೇಕು ಅಂದರೆ ಆ ಒಂದು ದಾರಿ ನಾವು ಹಿಡಿಬೇಕು, ಆ ದಾರಿ ಕಡೆ ಹೋಗಬೇಕು. ಕುತ್ಕೊಂಡೆ ಆದರೆ ಆಗಲ್ಲ. ಇದೊಂದು ಇಂಪಾರ್ಟೆಂಟ್ ಮೆಸೇಜ್ ಗ್ರೂಪ್ 1. ಓಕೆ, ಸೊ ದಟ್ಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಸಿಚುವೇಶನ್ ಬಗ್ಗೆ ಅಂತ. ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್, ಲವ್ ಯು ಆಲ್, ಬಾಯ್. ಹಲೋ ಗ್ರೂಪ್ 2, ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ದೀರಾ ಅಥವಾ ಡಿಸ್ಕ್ರಿಪ್ಷನಲ್ಲಿ ಸೆಕೆಂಡ್ ಡೇಟ್ ಆಫ್ ಬರ್ತ್ ಅಥವಾ ಝೋಡಿಯಾಕ್ ಸೈನ್ನ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಫ್ಯೂಚರ್ ಸ್ಪೌಸ್ ಬಗ್ಗೆ ಚೆಕ್ ಮಾಡೋಣ. ನಿಮ್ಮಿಬ್ರು ಕರೆಂಟ್ ಎನರ್ಜೀಸ್ ಹೆಂಗಿದೆ, ಯಾವ ಥರ ಮೀಟ್ ಆಗ್ತೀರಾ, ಇದು ಲವ್ ಮ್ಯಾರೇಜಾ, ಅರೇಂಜ್ಡ್ ಮ್ಯಾರೇಜ್ ಆಗಿರುತ್ತಾ, ಹೆಂಗಿರುತ್ತೆ ಎನ್ವಿರಾನ್ಮೆಂಟ್ ನೀವು ಮೀಟಿಂಗ್ ಟೈಮಲ್ಲಿ, ಆ್ಯಂಡ್ ಆಫ್ಟರ್ ಮ್ಯಾರೇಜ್ ನಿಮ್ಮ ರಿಲೇಷನ್ಶಿಪ್ ಹೆಂಗಿರುತ್ತೆ, ಆ್ಯಂಡ್ ಇವತ್ತಿಂದ ನೆಕ್ಸ್ಟ್ ಹೌ ಮೆನಿ ಡೇಸ್ಗೆ ನೀವು ಈ ಪರ್ಸನ್ನ ಮೀಟ್ ಆಗ್ತೀರಾ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ರೈಟ್, ಹೋಗೋದಕ್ಕೂ ಮುಂಚೆ ಗ್ರೂಪ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ
ಗ್ರೂಪ್ 2, ಲೆಟ್ ಸಿ ಏನ್ ಮೆಸೇಜ್ ಬರ್ತಾ ಇದೆ ನಿಮ್ಮ ಸಿಚುವೇಶನ್ಗೆ. ವಾಟ್ಸ್ ದ ಮೆಸೇಜ್? ನಿಮ್ಮ ಕರೆಂಟ್ ಎನರ್ಜೀಸ್ ಹೆಂಗಿದೆ ಅನ್ನೋದಕ್ಕೆ. ಆಲ್ವೇಸ್ ಪಾರ್ಟಿಂಗ್, ಮೇ ಬಿ ತುಂಬಾ ಪಾರ್ಟಿ ಮಾಡ್ತಾ ಇದ್ದೀರಾ, ಸೋಷಲೈಸ್ ಆಗ್ತಾ ಇದ್ದೀರಾ ಅನ್ಸುತ್ತೆ. ಅಂಡ್ ಕ್ರಿಸ್ಮಸ್ ಟೈಮ್ ಕೂಡ ಹತ್ರ ಬಂದಿದೆ. ಮೇ ಬಿ ತುಂಬಾ ಜನ ಮೀಟ್ ಆಗ್ತಾ ಇದ್ದೀರಾ. ಈ ಪರ್ಸನ್ದು ಎನರ್ಜಿ ಸ್ಪಿರಿಚುವಲ್ ಹೇಟರ್, ಹೇಟ್ಸ್ ಆನ್ ಯುವರ್ ಸ್ಪಿರಿಚುವಾಲಿಟಿ, ಲೈಟ್, ಮ್ಯಾಜಿಕ್, ಪವರ್. ಓಕೆ, ಯಾವ ತರ ಸಿಚುವೇಶನ್ ಅಲ್ಲಿ ನೀವು ಮೀಟ್ ಆಗ್ತೀರಾ ಈ ಪರ್ಸನ್ನ? ಗ್ರೂಪ್ 2 ಯಾಕೆ ಹಿಂಗಾಯ್ತು? ಓಕೆ, ಯಾವ ತರ ಒಂದು ಸಿಚುವೇಶನ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗ್ತೀರಾ? ಜಾಕ್ ಪಾಟ್, ವಿನ್ನಿಂಗ್ ಮನಿ, ಗಾಟ್ ರಿಚ್, ಇನ್ಹೆರಿಟೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಮನಿ. ಓಕೆ, ಫಸ್ಟ್ ಇಂಪ್ರೆಷನ್ ನಿಮ್ಗೆ ಏನಿರುತ್ತೆ? ಬಿದ್ದಿದ್ ರೇಂಜಿಗೆ ಈ ಡೆಕ್ ತುಂಬಾ ಟಯರ್ಡ್ ಆಗಿದೆ ಅನಿಸ್ತದೆ. ಆಲ್ ರೈಟ್, ಸೊ ಇದನ್ನ ಲೇಟರ್ ಆನ್ ರಿವೀಲ್ ಮಾಡೋಣ. ನಿಮ್ಮ ಇಂಪ್ರೆಷನ್ ಹೆಂಗಿರುತ್ತೆ ಫಸ್ಟ್ ಟೈಮ್ ಈ ಪರ್ಸನ್ ನೋಡೋಣ ಅನ್ನೋದಕ್ಕೆ. ಓಕೆ, ಮುಂಚೆನೆ ಹೇಳ್ದಂಗೆ ನಿಮ್ಮ ಒಂದು ಕರೆಂಟ್ ಎನರ್ಜಿ ಬಿಟ್ ಸೋಷಲೈಸಿಂಗ್ ಎನರ್ಜಿ ಕಡೆ ಬರ್ತಾ ಇದೆ. ತುಂಬಾ ಜನರ ಮೀಟ್ ಆಗ್ತಾ ಇದ್ದೀರಾ, ತುಂಬಾ ಪಾರ್ಟಿ ಮಾಡ್ತಾ ಇದ್ದೀರಾ. ಪ್ರಾಬಬ್ಲಿ ಒಂಥರ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅನಿಸ್ತಾ ಇದೆ. ಓಕೆ, ಮೇ ಬಿ ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾ ಇದ್ದೀರಾ. ನೀವು ಯಾವ ಫೇಸ್ ಅಲ್ಲಿ ಇದ್ದೀರಾ ಅಂದ್ರೆ, ನಿಮಗೇನೋ ಒಂದು ಡಿಸ್ಟ್ರಾಕ್ಷನ್ ಬೇಕು ಇವಾಗ. ನಿಮಗೆ ಸ್ವಲ್ಪ ಫನ್ ಮಾಡಬೇಕು ಲೈಫಲ್ಲಿ, ಸುತ್ತಮುತ್ತ ಜನ ಇರಬೇಕು, ಒಬ್ಬರೇ ಇರೋದಕ್ಕೆ ಇಷ್ಟ ಇಲ್ಲ. ಡೀಪ್ ಡೌನ್ ನಿಮಗೆ ಎಂಟಿ ಫೀಲ್ ಆಗ್ತಾ ಇದೆ. ಪ್ರಾಬಬ್ಲಿ ಗ್ರೂಪ್ 2 ಅಲೋನ್ ಫೀಲ್ ಆಗ್ತಾ ಇದೆ. ನೀವು ನಿಮಗೆ ಹೇಳ್ತಾ ಇದ್ದೀರಾ, ನಾನು ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂರಕ್ಕೆ ನಂಗೆ ಇಷ್ಟ ಇಲ್ಲ, ನಾನು ಹೊರಗೆ ಹೋಗ್ಬೇಕು, ಲೆಟ್ ಮಿ ಎಂಜಾಯ್, ಲೆಟ್ ಮಿ ಲಾಫ್, ನಗಾಡ್ಕೊಂಡು ಮಾತಾಡ್ಕೊಂಡು ಇರೋಣ ಜನರ ಜೊತೆ. ಈ ತರ ಒಂದು ಥಾಟ್ ಇದೆ ನಿಮ್ದು. ಬಟ್ ಸಮ್ವೇರ್ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂದ್ರೆ, ಎಮೋಷನಲ್ ಹೆವಿನೆಸ್ ನ ಫೀಲ್ ಮಾಡೋದಕ್ಕೆ ರೆಡಿ ಇಲ್ಲ. ಫಾರ್ ಎಕ್ಸಾಂಪಲ್ ಗ್ರೂಪ್ 2, ನೀವು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ತೀರಾ, ನಗಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಪಾರ್ಟಿ ಮಾಡ್ತಾ ಇದ್ದೀರಾ, ವೈಬ್ ಮಾಡ್ತಾ ಇದ್ದೀರಾ, ಸ್ಟೋರೀಸ್ಗಳನ್ನ ಪೋಸ್ಟ್ ಮಾಡ್ತಾ ಇದ್ದೀರಾ. ಬಟ್ ಯಾವಾಗ ನೀವು ಮನೆಗೆ ವಾಪಸ್ ಬರ್ತೀರಾ ಅಲ್ವಾ, ಆ ಮೂಮೆಂಟ್ ಯಾವಾಗ ನೀವು ಮೇಕಪ್ ಎಲ್ಲ ರಿಮೂವ್ ಮಾಡ್ತೀರಾ, ನಿಮ್ಮ ಬೆಡ್ ಮೇಲೆ ಕೂತ್ಕೊಂತೀರಾ, ಸಡನ್ಲಿ ನಿಮಗೆ ಫೀಲ್ ಆಗುತ್ತೆ, ಆಕ್ಚುಲಿ ನಾನು ಟಯರ್ಡ್ ಆಗಿದ್ದೀನಿ, ನಾನು ಯಾಕೆ ಪ್ರಿಟೆಂಡ್ ಮಾಡ್ತಾ ಇದ್ದೀನಿ ಎಲ್ಲದು ಚೆನ್ನಾಗಿದೆ ಅಂತ, ನಾನು ಯಾಕೆ ಪ್ರಿಟೆಂಡ್ ಮಾಡ್ತಾ ಇದ್ದೀನಿ. ಲೈಕ್ ಹೊರಗಡೆ ಪಾರ್ಟಿ ಮೋಡಲ್ಲಿ ಇರ್ತೀನಿ, ಮನೆಗೆ ಬಂದ್ ಕೂಡಲೇ ಸೈಲೆಂಟ್ ಮೋಡ್ ಆನ್ ಆಗ್ಬಿಡುತ್ತೆ, ಓವರ್ ಥಿಂಕಿಂಗ್ ಮೋಡ್ ಆನ್ ಆಗ್ಬಿಡುತ್ತೆ. ಈ ತರ ಕ್ವೆಶನ್ ಮಾಡ್ಕೊಂತ ಇದ್ದೀರಾ. ಯಾರೇ ಬಂದು ಏನೇ ಪ್ಲಾನ್ ಮಾಡಿದ್ರು ಎಲ್ಲರಿಗೂ ಎಸ್ ಅಂತ ಇದ್ದೀರಾ, ಬಿಕಾಸ್ ಒಬ್ರೇ ಕುತ್ಕೊಂಡು ಯೋಚನೆ ಮಾಡ್ಕೊಳೋ ತರ ಆಗ್ಬಾರ್ದು ಅಂತ ಅವಾಯ್ಡ್ ಮಾಡ್ತಾ ಇದ್ದೀರಾ ಆ ಸಿಚುವೇಶನ್. ಇಟ್ಸ್ ಲೈಕ್, ಓಕೆ ಯೋಚನೆ ಮಾಡೋದು ಇದ್ದಿದೆ, ಹೊರಗೆ ಹೋಗೋಣ, ನಾನು ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ, ಈ ತರ ನಿಮಗೆ ನೀವು ಹೇಳ್ಕೊಂತ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡ್ ಇನ್ನೂ ಯೋಚನೆ ಮಾಡ್ತಾ ಇದೆ ಯಾವುದೋ ಒಂದು ವಿಚಾರದ ಬಗ್ಗೆ. ಲೇಟ್ ನೈಟ್ ಯೋಚನೆ ಮಾಡ್ತಾ ಇದ್ದೀರಾ ನೀವು. ಹೊರಗಡೆ ಜನಕ್ಕೆ ನೀವು ಚೆನ್ನಾಗಿರೋ ತರ, ಗ್ಲೋ ಅಪ್ ಆಗಿರೋ ತರ ಕಾಣಿಸೋದಕ್ಕೆ ಇಷ್ಟಪಡ್ತೀರಾ, ಚೆನ್ನಾಗಿದ್ದೀರಾ ಅಂತ. ಬಟ್ ಒಳಗಡೆ ಹಾಫ್ ಕಾನ್ಫಿಡೆನ್ಸ್ ಇದೆ, ನಿಮ್ಮ ಫೀಲಿಂಗ್ಸ್ ಇಂದ ದೂರ ಓಡೋಗ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಿಮ್ಮ ಕರೆಂಟ್ ಎನರ್ಜಿ ನೋಡಿದ್ರೆ ಗ್ರೂಪ್ 2, ನಿಮ್ನ ನೀವು ಬ್ಯುಸಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಇಟ್ಸ್ ಲೈಕ್ ಎಲ್ರ ಮುಂದೆ ನೀವು ಖುಷಿಯಾಗಿದ್ದೀರಾ ಅಂತ ತೋರ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಸೋಷಲೈಸ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಒಳಗೆ ಏನೋ ಒಂದು ಎಮೋಷನಲ್ ಮೆಸ್ ಸಿಚುವೇಶನ್ ಸೈಲೆಂಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಏನೋ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಇದೇನ್ ತೋರಿಸ್ತಾ ಇದೆ ಅಂದ್ರೆ, ಯಾವುದೋ ಒಂದು ಪಾಸ್ಟ್ ಬ್ರೇಕಪ್ ಅಥವಾ ಸೆಪರೇಷನ್, ಪಾಸ್ಟ್ ಪೇನ್ಫುಲ್ ಸಿಚುವೇಶನ್ ನೀವು ಹೀಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಯು ಆರ್ ಹೀಲಿಂಗ್ ಇನ್ ಅ ಲೌಡ್ ವೇ. ಅಂದ್ರೆ ಕ್ವೈಟ್ ಆಗಿ ಅದನ್ನೇ ಯೋಚನೆ ಮಾಡ್ಕೊಂಡು ಕುತ್ಕೊಂತ ಇಲ್ಲ ನೀವು ಗ್ರೂಪ್ 2. ಇನ್ಫ್ಯಾಕ್ಟ್ ನೀವು ಚೆನ್ನಾಗಿ ಜನರ ಜೊತೆ ಚೆನ್ನಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ಎಲ್ಲ ಹಂಗ್ ಹೀಲ್ ಮಾಡ್ಕೊಂತ ಇದ್ದೀರಾ ಅನ್ಬೋದು. ಗುಡ್, ನಿಮಗೆ ಗೊತ್ತು ನಿಮಗೆ ಡಿಸ್ಟ್ರಾಕ್ಷನ್ ಬೇಕು ಅಂತ, ದಟ್ಸ್ ಗುಡ್. ಇಂಟ್ರೆಸ್ಟಿಂಗ್, ಈ ಕಾರ್ಡಿಲ್ಲಿ ಏನ್ ಬರ್ತಾ ಇದೆ ಸೆಕೆಂಡ್ ಒನ್, ನಿಮ್ಮ ಪರ್ಸನ್ ಎನರ್ಜಿ, ನಿಮ್ಮ ಫ್ಯೂಚರ್ ಸ್ಪೌಸ್ ಕರೆಂಟ್ ಎನರ್ಜಿಗೆ ರೈಟ್ ನಾವು ಈ ಪರ್ಸನ್ ಎನರ್ಜಿ ನಾನು ಏನ್ ನೋಡ್ತಾ ಇದ್ದೀನಿ,
ಐ ಥಿಂಕ್ ನಿಮ್ಮಿಬ್ರು ಆಲ್ರೆಡಿ ಗೊತ್ತಿದೆ. ಮೇ ಬಿ ನಿಮ್ಮಿಬ್ರು ಮಧ್ಯೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಅಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಆ ಥರ ಒಂದು ಫೀಲಿಂಗ್ ಬರ್ತಾ ಇದೆ. ಈ ಪರ್ಸನಿಗೆ ನಿಮ್ನ ಗೊತ್ತು, ಬಿಕಾಸ್ ನಿಮ್ಮಲ್ಲಿರೋ ಯಾವುದೋ ಒಂದು ಇನ್ನರ್ ಪವರ್ ಬಗ್ಗೆ ಈ ಪರ್ಸನಿಗೆ ಇಷ್ಟ ಆಗ್ತಾ ಇಲ್ಲ. ಇಟ್ಸ್ ನಾಟ್ ದಟ್ ಅವ್ರು ನಿಮ್ನ ಹೇಟ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ನಿಮ್ಮಲ್ಲಿರೋ ಲೈಟ್ ಏನಿದೆ ಅದನ್ನ ಅವ್ರು ಹೇಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಮೇ ಬಿ ನಿಮ್ಗೊಂದು ಪವರ್ ಇದೆ ಅನ್ಸುತ್ತೆ, ಗ್ರೂಪ್ 2 ಹೀಲಿಂಗ್ ಪವರ್ ಇದೆ, ಇನ್ನೊಬ್ರು ಮೈಂಡ್ ನ ಓದೋ ಪವರ್ ಇದೆ ಮೋಸ್ಟ್ಲಿ. ಎಲ್ಲೋ ಒಂದ್ ಕಡೆ ಅವ್ರ ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ತಿರೋದು ಅವ್ರಿಗೆ ಫೀಲ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ನಿಮಗೆ ಏನೋ ಅವ್ರ ಬಗ್ಗೆ ಗೊತ್ತು ಅಂಡ್ ಅದವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಆ ತರ ಒಂದು ಎನರ್ಜಿ ನೋಡ್ತಾ ಇದೀನಿ ಗ್ರೂಪ್ 2. ಸೊ ಯಾವ ತರ ಎನರ್ಜಿ ಅಂದ್ರೆ, ಇಟ್ಸ್ ಲೈಕ್ ಯಾಕೆ ಈ ಪರ್ಸನ್ ಇಷ್ಟೊಂದು ಇಂಟ್ಯೂಟಿವ್, ಯಾಕೆ ಈ ಪರ್ಸನ್ ನನ್ನ ಬಗ್ಗೆ ಇಷ್ಟೊಂದು ಬಟ 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 ಅಂತ ಹೇಳ್ತಾ ಇದ್ದಾರೆ, ನಾನು ಖುಷಿಯಾಗಿಲ್ಲ ಅಥವಾ ನಾನು ಒಂಥರ ವೀಕ್ ಸಿಚುವೇಶನ್ ಇದ್ದೀನಿ, ಬಟ್ ಅವರು ಸ್ಟಿಲ್ ಗ್ಲೋ ಆಗ್ತಾ ಇದ್ದಾರೆ. ಯಾಕೆ? ಅವ್ರು ಹೆಂಗೆ ಕೆಲವೊಂದು ಸಿಚುವೇಶನ್ ನನ್ನ ಲೈಫಲ್ಲಿ ಇರೋದು ಅರ್ಥ ಮಾಡ್ಕೊಂತಿದ್ದಾರೆ, ಬಟ್ ನಾನ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಅದನ್ನ? ಈ ತರ ಒಂದಷ್ಟು ಕ್ವೆಶನ್ಸ್ ಅವರ ಮೈಂಡ್ ಅಲ್ಲಿ ನಿಮ್ ಬಗ್ಗೆ ಇದೆ ಅಂತಾನೆ ಹೇಳ್ಬೋದು. ಏನ್ ಸರಿ ಮಾಡ್ಕೊಬಿಡ್ತೀನಿ. ಓಕೆ, ಗ್ರೂಪ್ 2 ಇಟ್ಸ್ ಲೈಕ್ ಏನ್ ಗೊತ್ತಾ, ನಿಮ್ಮ ಇಂಟ್ಯೂಷನ್, ನೀವು ಅವ್ರನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಅದೆಲ್ಲ ನೋಡಿದ್ರೆ ಅವ್ರಿಗೆ ಟ್ರಿಗರ್ ಆಗ್ತಾ ಇದೆ, ಥ್ರೆಟನ್ ಫೀಲ್ ಆಗ್ತಾ ಇದೆ. ಅವರು ಹೊರಗಡೆಯಿಂದ ಒಂಥರ ಟಫ್ ರೀತಿಲಿ ಕಾಣಿಸ್ತಾ ಇದ್ದಾರೆ, ಬಟ್ ಒಳಗಡೆಯಿಂದ ನಿಮ್ ಪಕ್ಕ ನಿಂತ್ಕೊಂಡ್ರೆ ಎಲ್ಲೋ ಒಂಥರ ವೀಕ್ ತರ ಫೀಲ್ ಆಗ್ತಾ ಇದೆ ಅವರಿಗೆ. ಆ ಸ್ಪಿರಿಚುವಲ್ ಸ್ಟ್ರೆಂತ್ ಮೇ ಬಿ ನಿಮಗ್ ಜಾಸ್ತಿ ಇದೆ, ಅವ್ರಿಗೆ ಸ್ವಲ್ಪ ಕಡಿಮೆ ಇದೆ. ಆ ತರ ಒಂದು ಎನರ್ಜಿ ಮೇ ಬಿ ಏನೋ ಒಂದು ನೀವು, ಇಟ್ಸ್ ಲೈಕ್ ಏನ್ ಗೊತ್ತಾ, ನೀವು ಅವ್ರು ಹೇಳ್ದಾನೆ ಇದ್ರು ಅವ್ರನ್ನ ಈಸಿಯಾಗಿ ಅರ್ಥ ಮಾಡ್ಕೊಬಿಡ್ತೀರಾ, ಪ್ರಿಡಿಕ್ಟ್ ಮಾಡ್ಬಿಡ್ತೀರಾ. ಅವ್ರು ಏನ್ ಮೋಟಿವ್ ಇಟ್ಕೊಂಡಿದ್ದಾರೆ ಗೊತ್ತಾಗ್ಬಿಡತ್ತೆ, ಇನ್ನೊಬ್ರ ಎನರ್ಜಿನ ಈಸಿಯಾಗಿ ಓದ್ಬಿಡ್ತೀರಾ. ಅದವ್ರಿಗೆ ಇರಿಟೇಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ನನ್ ಬಗ್ಗೆ ಎಲ್ಲಾ ಗೊತ್ತು ಈ ಪರ್ಸನಿಗೆ, ನಾನು ಹೇಳಲ್ಲ, ಬಟ್ ಸ್ಟಿಲ್ ಕೆಲವೊಂದೊಂದು ವಿಚಾರ ನನ್ನ ಬಗ್ಗೆ ಅರ್ಥ ಆಗ್ತಾ ಇದೆ. ನಾನು ಕೆಲವೊಂದು ವಿಚಾರನ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಬಟ್ ಈ ಪರ್ಸನಿಗೆ ಎಲ್ಲ ಗೊತ್ತಾಗ್ತಾ ಇದೆ. ಆ ತರ ಒಂದು ಎನರ್ಜಿ ಬರ್ತಾ ಇದೆ. ನಿಮ್ಮ ಆ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಇದೆಯಲ್ಲ, ಅದು ಅವರಿಗೆ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾ ಇದ್ದಾರೆ. ಬಿಕಾಸ್ ನಿಮ್ಮಿಂದ ಅವ್ರು ಏನು ಹೈಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ತರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನೀವೇನ್ ನಂಬ್ತೀರಾ ಅದನ್ನ ಅವ್ರು ನಂಬಕ್ ರೆಡಿ ಇಲ್ಲ. ಫಾರ್ ಎಕ್ಸಾಂಪಲ್, ನೀವು ಸ್ಪಿರಿಚುವಾಲಿಟಿ ಬಗ್ಗೆ ಮಾತಾಡ್ತೀರಾ, ಆಸ್ಟ್ರಾಲಜಿ ಬಗ್ಗೆ ಮಾತಾಡ್ತೀರಾ, ಬಟ್ ಅವ್ರದು ಇದೆಲ್ಲ ಫೇಕ್ ಹಂಗೆಲ್ಲ ಹೇಳೋದು, ನಿಮ್ನೊಂಥರ ನೆಗ್ಲೆಕ್ಟ್ ಫೀಲ್ ಮಾಡ್ಸೋದು. ಬಟ್ ಇನ್ಸೈಡ್ ಅವ್ರಿಗೆ ಗೊತ್ತು ನೀವು ಕರೆಕ್ಟಾಗೆ ಹೇಳ್ತಾ ಇದ್ದೀರಾ ಅಂತ. ಯಾವಾಗ ಟ್ಯಾರೋ ಬಗ್ಗೆ, ಆಸ್ಟ್ರಾಲಜಿ ಬಗ್ಗೆ, ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀವು ಮಾತಾಡ್ತೀರಾ, ಅವ್ರ ಅದನ್ನ ಕೇಳಿಸ್ಕೊಂಡು ನಗಾಡೋದು, ಬಟ್ ಸೀಕ್ರೆಟ್ಲಿ ಆಕ್ಚುಲಿ ನಿಮ್ ಲೈಫ್ ನ ವಾಚ್ ಮಾಡ್ತಾ ಇದಾರೆ, ನೀವು ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಏನೋ ಒಂದ್ ಕಡೆ ಕ್ವೆಶನ್ ಮಾಡ್ತಾ ಇದ್ದಾರೆ, ಲೈಕ್ ಓಕೆ ಹೆಂಗೆ ಲೈಫ್ ಅವ್ರಿಗೆ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಇಟ್ಸ್ ಲೈಕ್ ಅವರ ಒಂದು ಮೈಂಡ್ ಸೆಟ್ ಲಾಜಿಕ್, ನಿಮ್ಮ ಒಂದು ಮೈಂಡ್ ಸೆಟ್ ಸ್ಪಿರಿಚುವಾಲಿಟಿ, ಅವರು ನಿಮ್ಮ ಮೈಂಡ್ ಸೆಟ್ ಅಗ್ರಿ ಮಾಡೋದಕ್ಕೆ ರೆಡಿ ಇಲ್ಲ, ನೀವು ಅವರ ಮೈಂಡ್ ಸೆಟ್ ಅಗ್ರಿ ಮಾಡೋದಕ್ಕೆ ರೆಡಿ ಇಲ್ಲ. ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಲೈಫ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಿಮ್ಮ ಒಂದು ಬಿಲೀಫ್ ಸಿಸ್ಟಮ್ ಇಂದ. ಅದು ಕ್ವೆಶನ್ ಮಾಡ್ತಾ ಇದ್ದಾರೆ ಅವರು ಹೆಂಗೆ ಅಂತ. ಡೆಫಿನೆಟ್ಲಿ ಇದೊಂದು ಡಾರ್ಕ್ ಸ್ಪೇಸ್ ಅಲ್ಲಿ ಇದ್ದಾರೆ ಇವರು. ಏನೇ ಲೈಫಲ್ಲಿ ಆದ್ರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆತರ ಒಂದು ಫೇಸ್ ಅಲ್ಲಿ ಇದ್ದಾರೆ. ಇವೊಂದು ನೀವು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೂ ಇವಾಗ ಇವ್ರು ಯಾವ ಫೇಸ್ ಅಲ್ಲಿ ಇದ್ದಾರೆ ಅಂದ್ರೆ, ಮೇನ್ ಆಗಿ ಸ್ಪಿರಿಚುವಾಲಿಟಿನ ಹೇಟ್ ಮಾಡ್ತಾ ಇದ್ದಾರೆ, ಸ್ಪಿರಿಚುವಲಿ ಲಾಸ್ಟ್. ಯಾರೆಲ್ಲ ಸ್ಪಿರಿಚುವಲಿ ತುಂಬಾ ಖುಷಿಯಾಗಿದೆ ಅವ್ರನ್ನ ನೋಡ್ಬಿಟ್ಟು ಇವರಿಗೆ ಸಿಟ್ಟು ಬರೋದು. ಯಾರೋ ಒಬ್ರು ಆರಾಮಾಗಿ ಹೀಲ್ ಆಗ್ತಾ ಇದಾರೆ ಅಂದ್ರೆ ಇವ್ರಿಗೆ ಸಿಟ್ಟು ಬರೋದು, ಅವ್ರು ಆಗ್ತಿದಾರೆ ನನಗೆ ಯಾಕೆ ಆಗ್ತಾ ಇಲ್ಲ, ನನ್ ಗಾಯನ್ ಯಾಕೆ ನನ್ ಸರಿ ಹೋಗಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ. ತುಂಬಾ ಇರಿಟೇಟೆಡ್ ಫೀಲ್ ಆಗ್ತಾ ಇದೆ, ತುಂಬಾ ಜಡ್ಜ್ ಮಾಡ್ತಾ ಇದ್ದಾರೆ, ತುಂಬಾ ಕೋಲ್ಡ್ನೆಸ್ ಎನರ್ಜಿ ನೋಡ್ತಾ ಇದೀನಿ ಇವರ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ. ಸೊ ಬೇಸಿಕಲಿ ಕರೆಂಟ್ ಎನರ್ಜಿ ಹೆಂಗಿದೆ ಅಂದ್ರೆ, ನೀವು ತುಂಬಾ ಚೆನ್ನಾಗಿ ಶೈನ್ ಆಗ್ತಾ ಇದ್ದೀರಾ, ಪಾರ್ಟಿ ಮಾಡ್ತಾ ಇದ್ದೀರಾ, ಹೊರಗೆ ಹೋಗ್ತಾ ಇದ್ದೀರಾ. ಬಟ್ ಅದ್ ನೋಡ್ಬಿಟ್ಟು ಲೈಕ್ ಈ ಪರ್ಸನ್ ಒಂಥರ ಟ್ರಿಗರ್ಡ್ ಆಗಿದ್ದಾರೆ ಅವ್ರ ಲೈಫಲ್ಲಿ. ನಿಮಗೆ ಸ್ಪಿರಿಚುವಲ್ ಪವರ್ ಇದೆ, ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ, ನಿಮ್ಮ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ನಿಮ್ಮ ಗ್ರೋತ್ ತುಂಬಾ ಎಕ್ಸ್ಪೋಸ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಇವರು ವೀಕ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಗ್ರೋ ಆಗ್ತಾ ಇದ್ದಾರೆ ಅಂದ್ರೆ ಅವ್ರ ಅದನ್ನ ಹೇಟ್ ಮಾಡ್ತಾ ಇದ್ದಾರೆ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಓಕೆ, ಲೆಟ್ಸ್ ಸಿ. ಜಾಕ್ಪಾಟ್, ವಿನ್ನಿಂಗ್ ಮನಿ, ಗಾಟ್ ರಿಚ್, ಇನ್ಹೆರಿಟೆನ್ಸ್, ಅನ್ಎಕ್ಸ್ಪೆಕ್ಟೆಡ್ ಮನಿ. ಇದೇನಕ್ಕೆ ಬಂದಿದೆ ಅಂದ್ರೆ, ಹೆಂಗೆ ಮೀಟ್ ಆಗ್ತೀರಾ ಈ ಪರ್ಸನ್ನ.
ಮೇನ್ ಆಗಿ ನಾನು ಏನ್ ನೋಡ್ತೀನಿ, ನೀವು ಒಂಥರ ಪಾರ್ಟಿಯಿಂಗ್ ಪರ್ಸನ್ ಅಲ್ವಾ, ಮೇ ಬಿ ಎಲ್ಲಿ ಪಾರ್ಟಿ ಸಿಚುವೇಶನ್ ಅಲ್ಲಿ ಆಟ ಆಡೋದೆಲ್ಲ ಇರುತ್ತೆ, ಆ ಒಂದು ಸಿಚುವೇಶನ್ ಅಲ್ಲಿ ಮೀಟ್ ಆಗ್ಬೋದು. ಯಾವ ಮೂಮೆಂಟ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗ್ತೀರಾ ಅಂದ್ರೆ, ಯಾವಾಗ ನಿಮ್ಮ ಲೈಫ್ ಸಡನ್ ಆಗಿ ಅಪ್ಗ್ರೇಡ್ ಆಗುತ್ತೆ, ಲೈಕ್ ಯಾವಾಗ ಫಿನಾನ್ಷಿಯಲಿ ಮನಿ ನಿಮ್ಮ ಹತ್ರ ಬರ್ತಾ ಇರತ್ತೆ, ಲಕ್ ಕಂಪ್ಲೀಟ್ಲಿ ನಿಮ್ ಕಡೆ ಶಿಫ್ಟ್ ಆಗಿರತ್ತೆ, ಅನ್ಎಕ್ಸ್ಪೆಕ್ಟೆಡ್ ಮನಿ ಮಾಡ್ತಾ ಇರ್ತೀರಾ, ಸಡನ್ ಆಗಿ ಲೈಫ್ ಸ್ಟೈಲ್ ಅಲ್ಲಿ ಒಂದು ಗ್ಲೋ ಅಪ್ ಬರುತ್ತಲ್ವಾ, ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗೋ ಪಾಸಿಬಿಲಿಟಿ ಇದೆ ಗ್ರೂಪ್ 2. ಯಾವಾಗ ನೀವು ಬ್ರೋಕ್ ಆಗಿರ್ತೀರಾ ಅಥವಾ ಯಾವಾಗ ಬೇಜಾರಲ್ಲಿ ಇರ್ತೀರಾ ಆ ಮೂಮೆಂಟ್ ಅಲ್ಲಿ ಮೀಟ್ ಆಗಲ್ಲ. ಯಾವಾಗ ನೀವು ಮೀಟ್ ಆಗ್ತೀರಾ ಅಂದ್ರೆ ಲೈಫ್ ಮತ್ತೆ ನಿಮ್ದು ಜ್ಯೂಸಿ ಆಗುತ್ತೆ, ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ಮೀಟ್ ಆಗ್ತೀರಾ. ಯಾವಾಗ ನಿಮ್ಮ ಎನರ್ಜಿ ಒಂಥರ ಹೈ ಇರುತ್ತೆ, ಲೈಕ್ ನೀವೇ ಕ್ವೆಶನ್ ಮಾಡ್ತಾ ಇರ್ತೀರಾ, ಯೂನಿವರ್ಸ್ ನಿಮಗೆ ವಿನ್ ಸಿಚುವೇಶನ್ ಕೊಡ್ತಾ ಇರುತ್ತೆ, ಎಲ್ಲದ್ರಲ್ಲೂ ವಿನ್ ಆಗ್ತಾ ಇರ್ತಾರೆ, ಎಲ್ಲದ್ರಲ್ಲೂ ಒಂಥರ ಲಕ್ ಫೇವರ್ ಮಾಡ್ತಾ ಇರುತ್ತೆ. ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಎಂಟರ್ ಆಗೋದು. ಇವಾಗ ನಿಮ್ ಹತ್ರ ದುಡ್ಡು ಇಲ್ಲ ಅನ್ಸುತ್ತೆ, ಜಾಬ್ ಇರ್ದೇನೆ ಇರ್ಬೋದು, ಫೇಮ್ ಇರ್ದೇನೆ ಇರ್ಬೋದು, ತುಂಬಾ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ, ಫಿನಾನ್ಷಿಯಲಿ ಕೂಡ ಲಕ್ ಇಲ್ಲ. ಬಟ್ ಯಾವಾಗ ಇದೆಲ್ಲ ಚೇಂಜ್ ಆಗುತ್ತೆ, ದುಡ್ಡು ಬರೋಕ್ ಶುರು ಆಗುತ್ತೆ, ಜಾಬ್ ಅಲ್ಲಿ ಸ್ಟೆಬಿಲಿಟಿ ಬರುತ್ತೆ, ಬೋನಸ್ ಬರುತ್ತೆ, ಫೇಮ್ ಬರುತ್ತೆ, ತುಂಬಾ ಜನ ನಿಮ್ನ ರೆಕಗ್ನೈಸ್ ಮಾಡ್ತಾರೆ, ಲಕ್ ನಿಮ್ಮ ಫೇವರ್ ಆಗಿರುತ್ತೆ, ನಿಮ್ಮ ವೈಬ್ರೇಷನ್ ರೈಸ್ ಆಗುತ್ತಲ್ವಾ, ಆ ಒಂದು ಮೂಮೆಂಟ್ ಅಲ್ಲಿ ಈ ಪರ್ಸನ್ ಬರ್ತಾರೆ. ಇಟ್ಸ್ ಲೈಕ್ ಏನೋ ಚೆನ್ನಾಗಿ ಬೋನಸ್ ಸಿಗುತ್ತೆ, ದುಡ್ಡು ಬರುತ್ತೆ, ನೀವು ಹೊರಗೆ ಹೋಗ್ತೀರಾ, ಪಾರ್ಟಿ ಮಾಡಕ್ ಹೋಗ್ತೀರಾ, ಆ ಮೂಮೆಂಟ್ ಅಲ್ಲಿ ಈ ಪರ್ಸನ್ ಮೀಟ್ ಆಗೋದು. ಮೇ ಬಿ ಒಂದು ಮೂಮೆಂಟ್ ಅಲ್ಲಿ ನೀವು ಎಕ್ಸ್ಟ್ರಾ ಮನಿ, ಬೋನಸ್ ಮುಂಚೆನೆ ಹೇಳ್ದಂಗೆ, ಅಥವಾ ಗಿಫ್ಟೆಡ್ ಮನಿ, ಕಮಿಷನ್ ಆಗಿರ್ಬೋದು, ಯಾವ್ದ್ರದ್ದು ರೀಫಂಡ್ ಆಗಿರ್ಬೋದು, ಸಮ್ವನ್ ನೀವು ಕೊಟ್ಟಿರ್ತೀರ ದುಡ್ಡು, ಅವರು ವಾಪಸ್ ಪೇ ಮಾಡೋದಾಗಿರ್ಬೋದು. ಸೊ ಅದನ್ನ ದುಡ್ಡು ಬರುತ್ತೆ, ನೀವು ಹೊರಗೆ ಹೋಗ್ತೀರಾ ಸೆಲೆಬ್ರೇಟ್ ಮಾಡೋದಕ್ಕೆ, ಒಂದು ಕೆಫೆ ಆಗಿರ್ಬೋದು, ಮಾಲ್ ಆಗಿರ್ಬೋದು, ಪಾರ್ಟಿ ಆಗಿರ್ಬೋದು, ಫ್ರೆಂಡ್ಸ್ ಪ್ಲಾನ್ ಆಗಿರ್ಬೋದು, ಅಂಡ್ ದಾಟ್ಸ್ ವೇರ್ ಈ ಪರ್ಸನ್ ಬರ್ತಾರೆ ನಿಮ್ ಲೈಫಲ್ಲಿ. ಆ ಲೈಫ್ ಅಪ್ಗ್ರೇಡ್ ಮೂಮೆಂಟ್ ಇರುತ್ತಲ್ವಾ, ಮೇ ಬಿ ಒಂದು ಹೊಸ ಡ್ರೆಸ್ ಬೈ ಮಾಡಕ್ ಹೋಗ್ಬೋದು, ನ್ಯೂ ಫೋನ್ ತಗೊಳಕ್ ಹೋಗ್ಬೋದು, ಬೈಕ್ ಅಥವಾ ಕಾರ್ ಅಥವಾ ಹೋಮ್ ಡೆಕೋರ್ ಮಾಡೋದು. ಬೇಸಿಕಲಿ ಆ ಮೂಮೆಂಟ್ ಈ ಪರ್ಸನ್ ಮೀಟ್ ಆಗಿರೋ ಡೇ, ಆ ಮೂಮೆಂಟ್ ನೀವು ರಿಚ್ ಆಗಿರ್ತೀರಾ, ಅಥವಾ ಅಟ್ಲೀಸ್ಟ್ ನಿಮಗೆ ರಿಚ್ ತರ ಫೀಲ್ ಆಗ್ತಾ ಇರ್ತೀರಾ, ಡಿಫ್ರೆಂಟ್ ಆಗಿ ಗ್ಲೋ ಆಗ್ತಾ ಇರ್ತೀರಾ. ದಾಟ್ಸ್ ವೆನ್ ಈ ಪರ್ಸನ್ ನೀವು ಮೀಟ್ ಆಗ್ತೀರಾ. ಅನದರ್ ಗುಡ್ ಟೈಮ್ ಅಂದ್ರೆ ವರ್ಕ್ ಅಲ್ಲಿ ಸಕ್ಸಸ್ ಫಿಗರ್ ಔಟ್ ಮಾಡಿದಾಗ, ಮೇ ಬಿ ಯಾವುದೋ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ತೀರಾ, ಅಥವಾ ಟಾರ್ಗೆಟ್ ಹಿಟ್ ಮಾಡ್ತೀರಾ, ನಿಮ್ಮ ಪೇ ರೈಸ್ ಆಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ರೈಸ್ ಆಗ್ಬೋದು, ಅಥವಾ ನಿಮ್ಮ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ನಿಮ್ಮ ಆರಾ ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ಆ ಒಂದು ಮೂಮೆಂಟ್ ಅಲ್ಲಿ ಈ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡೋದು. ಅಗೇನ್ ಇಲ್ಲಿ ಇನ್ಹೆರಿಟೆನ್ಸ್ ಇದೆ, ಅಂದ್ರೆ ಇನ್ಹೆರಿಟೆನ್ಸ್ ಅಂದ್ರೆ ಫ್ಯಾಮಿಲಿ ಮನಿ ಅಲ್ವಾ, ಮೇ ಬಿ ನಿಮ್ಮ ಫ್ಯಾಮಿಲಿ ಮನಿ ಇಶ್ಯೂ ಇರುತ್ತೆ, ಅದು ಸಾರ್ಟ್ ಆದಾಗ ನಿಮಗೆ ಅಂತ ನಿಮ್ಮ ಇನ್ಹೆರಿಟೆನ್ಸ್ ಮನಿ ಬಂದಾಗ, ಆ ಒಂದು ಟೈಮ್ ಅಲ್ಲಿ, ಆ ಒಂದು ಸೆಲೆಬ್ರೇಷನ್ ಟೈಮ್ ಅಲ್ಲಿ ಈ ಪರ್ಸನ್ ನೀವು ಮೀಟ್ ಆಗೋದು. ಮೇ ಬಿ ಥ್ರೂ ರಿಲೇಟಿವ್ಸ್, ಪೇಪರ್ ವರ್ಕ್, ಟ್ರಾವೆಲ್, ಕೆಲವೊಂದೊಂದು ಫ್ಯಾಮಿಲಿ ಫಂಕ್ಷನ್, ಆ ಟೈಮಲ್ಲಿ ಆಗಿರ್ಬೋದು. ಸೊ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಈ ಪರ್ಸನ್ ಯಾವಾಗ ಮೀಟ್ ಆಗ್ತೀರಾ ಅಂದ್ರೆ ನಿಮ್ಮ ಲಕ್ ಫ್ಲಿಪ್ ಆದಾಗ, ಮನಿ ಚೆನ್ನಾಗಿರುತ್ತೆ, ಮೂಡ್ ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಡಿಫ್ರೆಂಟ್ ಗ್ಲೋ ಅಪ್ ಏನಿರುತ್ತೆ ಅದು ಆ ಪರ್ಸನ್ ನಿಮ್ ಕಡೆ ಅಟ್ರಾಕ್ಟ್ ಮಾಡುತ್ತೆ ಅನ್ಬೋದು. ಇಂಟ್ರೆಸ್ಟಿಂಗ್. ಸೊ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಇವ್ರ ಮೇಲೆ ಏನಿರುತ್ತೆ ನೋಡೋಣ. ಲವ್ ಟ್ರಯಾಂಗಲ್, ಥರ್ಡ್ ಪಾರ್ಟಿ, ಮಲ್ಟಿಪಲ್ ಲವರ್ಸ್, ಚಾಯ್ಸಸ್, ಯಾರೋ ಒಬ್ರು ಒಂದು, ಅಥವಾ ನಿಮ್ಮ ಒಂದು ಇಂಪ್ರೆಷನ್, ಲೈಕ್ ಈ ಪರ್ಸನ್ ಆಲ್ರೆಡಿ ಕಮಿಟೆಡ್ ಇರ್ಬೋದು, ಮೇ ಬಿ ಈ ಪರ್ಸನ್ ಫಸ್ಟ್ ಟೈಮ್ ನೋಡಿದಾಗ ಯಾವುದೋ ಒಂದು ಪರ್ಸನ್ ಜೊತೆ ನೋಡಿರ್ತೀರ ನೀವು ಅನ್ಸುತ್ತೆ. ಅಗೇನ್ ಪಾಸಿಬಿಲಿಟಿ ಇದೆ ನೀವು ಅವ್ರನ್ನ ನೋಡಿದಾಗ ಇವ್ರು ತುಂಬಾ ಜನ ಮೀಟ್ ಆಗ, ಡೆಫಿನೆಟ್ಲಿ ಪಾರ್ಟಿ, ತುಂಬಾ ಜನ ಕ್ರೌಡ್ ಅಲ್ಲಿ ಇರ್ಬೇಕಾದ್ರೆ ಮೀಟ್ ಆಗ್ತೀರಾ, ನೀವ್ ಇಬ್ರೇ ಇರಲ್ಲ, ಅಥವಾ ಯಾವ್ದೋ ಒಂದು ಹೋಟೆಲ್ ರೆಸ್ಟೋರೆಂಟ್ ಆ ತರನೂ ಅಲ್ಲ. ಇಲ್ಲೂ ಡ್ರಿಂಕ್ಸ್ ಮಾಡ್ತಾ ಇದಾರೆ, ಇಲ್ಲೂ ನೀವು ಡ್ರಿಂಕ್ಸ್, ಇಟ್ಸ್ ಲೈಕ್ ಇದು ಕೂಡ, ಈ ಒಂದು ಮೂಮೆಂಟ್ ಕೂಡ ಒಂಥರ ಪಾರ್ಟಿ ಗೇಮಿಂಗ್ ಮೂಮೆಂಟ್. ಇಬ್ಬಿಬ್ರು ಗೇಮ್ಸ್ ಅಂತೂ ಮಾಡಲ್ಲ ಅಲ್ವಾ ಗ್ರೂಪ್ 2. ಸೊ ಫಸ್ಟ್ ಇಂಪ್ರೆಷನ್ ನಿಮ್ದು ಏನಾಗಿರುತ್ತೆ ಅಂದ್ರೆ, ಓಕೆ ಈ ಪರ್ಸನ್ ಹತ್ರ ಆಪ್ಷನ್ ಇದೆ, ಡೆಫಿನೆಟ್ಲಿ ಈ ಪರ್ಸನ್ ಸಿಂಗಲ್ ಅಲ್ಲ. ಈವನ್ ನೀವು ಸಿಂಗಲ್ ಆಗಿದ್ರು ನಿಮ್ ವೈಬ್ ಹೆಂಗಿರುತ್ತೆ ಅಂದ್ರೆ, ನಿಮ್ನ ನೋಡಿದಾಗ ಓಕೆ ಈ ಪರ್ಸನ್ ಈಸಿಯಾಗಿ ಯಾರನ್ನೂ ಮಾತಾಡ್ಸಲ್ಲ ಅನ್ನೋ ಒಂದು ಫೀಲ್. ಬಟ್ ಅವ್ರನ್ನ ನೋಡಿದಾಗ ಓಕೆ ತುಂಬಾ ಜನ ಆಲ್ರೆಡಿ ಅವ್ರು ಮಾತಾಡಿಸ್ತಾ ಇರ್ತಾರೆ ಆ ಮೂಮೆಂಟ್ ಅಲ್ಲಿ, ಮೇ ಬಿ ತುಂಬಾ ಜನ ಇವ್ರಿಗೆ ಅಟ್ರಾಕ್ಟ್ ಆಗಿದಾರೇನೋ ಅನ್ನೋ ಒಂದು ಫೀಲ್.
ನಿಮ್ದು ಹೆಂಗೆ ಎನರ್ಜಿ ಅಂದ್ರೆ ನೀವು ಅಟೆನ್ಷನ್ನ ಟ್ರೈ ಮಾಡ್ದೇ ಗ್ರ್ಯಾಬ್ ಮಾಡ್ತೀರಾ, ಬಟ್ ಆ ಪರ್ಸನ್ ಆ ಥರ ಅಲ್ಲ. ಸೊ ಫಸ್ಟ್ ಥಾಟ್ ಅಂತ ಬಂದ್ರೆ ಅವರ ಒಂದು ಫಸ್ಟ್ ನಿಮ್ಮ ಒಂದು ಫಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಇಂಪ್ರೆಷನ್, ಸಿ ಇಟ್ ಕ್ಯಾನ್ ಬಿ ದೇರ್ ಇಂಪ್ರೆಷನ್ ಆಸ್ ವೆಲ್. ಫಸ್ಟ್ ಟೈಮ್ ಅವ್ರು ನಿಮ್ಮನ್ನ ನೋಡಿದಾಗ್ಲೂ ಆಗಿರ್ಬೋದು, ವೈಸ್ ವರ್ಸ ಆಗಿರ್ಬೋದು, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಬಿಕಾಸ್ ಇವರು ಕೂಡ ಅಂತ ಒಂದು ಇಂಟ್ರೋವರ್ಟ್ ಥರ ನೋಡ್ತಾ ಇಲ್ಲ. ಸಿ ಮೇ ಬಿ ಫಸ್ಟ್ ಟೈಮ್ ನೀವು ಹೆಂಗ್ ಮೀಟ್ ಆಗ್ತೀರ ಅಂದ್ರೆ ನೀವು ಪ್ರಾಬ್ಲಿ ಆ ಜನ ಮಾತಾಡ್ತಾ ಇರ್ತಾರೆ, ಬಿಕಾಸ್ ನಿಮ್ದು ಪಾರ್ಟಿಂಗ್ ಎನರ್ಜಿ ಇದೆ ಇಲ್ಲಿ ಆಲ್ರೆಡಿ. ಸೊ ನೀವು ಆ ಜನ ಮಾತಾಡೋದು ನೋಡ್ತಾರೆ. ಫಸ್ಟ್ ನಿಮ್ಮನ್ನ ನೋಡಿದಾಗ ಯಾರ ಹತ್ರ ಮಾತಾಡ್ತೀರ, ನಿಮ್ಮ ಫ್ರೆಂಡ್, ಕೋವರ್ಕರ್, ಕಸಿನ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು. ಬಟ್ ಅವ್ರಿಗೆ ಅದು ಹೆಂಗ್ ಕಾಣುತ್ತೆ ಅಂದ್ರೆ ಓಕೆ ಈ ಪರ್ಸನ್ ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಕಾಣುತ್ತೆ ಅವರಿಗೆ. ಅದ್ ನಿಜ ಆಗಿರಲ್ಲ, ನೀವು ಸಿಂಗಲ್ ಆಗೇ ಇರ್ತೀರಾ. ನಿಮ್ಮ ವೈಬ್ ಹೆಂಗೆ ಫೀಲ್ ಆಗ್ತಾ ಇರುತ್ತೆ ಅಂದ್ರೆ ಓಕೆ ನೀವು ಸಿಂಗಲ್ ಇಲ್ಲ ಅಂತಾನೆ ಫೀಲ್ ಆಗ್ತಾ ಇರುತ್ತೆ. ನಿಮ್ದು ಅದೊಂದು ಆರಾ ಇರುತ್ತೆ ವೇರ್ ನೀವು ಒಂಥರ ಮಿಸ್ಟೀರಿಯಸ್ ತರ ಕಾಣಿಸ್ತೀರಾ, ಸೆಲೆಕ್ಟಿವ್ ತರ ಕಾಣಿಸ್ತೀರಾ, ನಾಟ್ ಈಸಿ ಟು ಅಪ್ರೋಚ್ ತರನು ಕಾಣಿಸ್ತೀರಾ. ಬಟ್ ನಿಮ್ ಸುತ್ತಮುತ್ತ ಒಂದಷ್ಟು ಜನ ಕ್ಲೋಸ್ ಪೀಪಲ್ ಅಂತ ಇರ್ತಾರೆ, ಅಥವಾ ಈ ಪರ್ಸನ್ ನಿಮ್ನ ನೋಡಿದಾಗ ಯಾರೋ ಒಬ್ರು ನಿಮ್ ಜೊತೆ ಮಾತಾಡ್ಸಕ್ ಟ್ರೈ ಮಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರು ಅನ್ಕೊಂತಾರೆ ಓಕೆ ಈ ಪರ್ಸನ್ ಆಲ್ರೆಡಿ ಟೇಕನ್ ಅನ್ಸುತ್ತೆ ಅಂತ. ಅಂದ್ರೆ ನಿಮ್ ಜೊತೆ ಮಾತಾಡ್ಬೇಕು, ನಿಮ್ ಜೊತೆ ಸ್ಟ್ಯಾಂಡ್ ಔಟ್ ಆಗ್ಬೇಕಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕು ಅಂತ ಅವ್ರಿಗೆ ಫೀಲ್ ಆಗೋದ್ ನೋಡ್ತಾ ಇದ್ದೀನಿ. ಡೆಫಿನೆಟ್ಲಿ ಈ ಪರ್ಸನ್ ನಿಮ್ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾರೆ. ನಿಮ್ನ ನೋಡಿದ ಕೂಡಲೇ ಅವ್ರು ನೋಡಿದಾಗ ಮೇ ಬಿ ಆಪ್ಷನ್ಸ್ ಇದೆ ನಿಮ್ಮ ಹತ್ರ. ಮೇ ಬಿ ನಿಮ್ಮ ಪಿಕ್ಚರ್ಸ್ ಹೆಂಗಿರುತ್ತೆ ಅಂದ್ರೆ ಸ್ಟೈಲ್ ಆಗಿ, ಕಾನ್ಫಿಡೆನ್ಸ್ ಆಗಿ, ಒಂದಷ್ಟು ಸೋಷಿಯಲ್ ಸರ್ಕಲ್ ಕೂಡ ಇರುತ್ತೆ ನಿಮ್ದು. ಅವಾಗ ಅದನ್ನೆಲ್ಲ ನೋಡಿದಾಗ ಓಕೆ ತುಂಬಾ ಜನ ಇವ್ರ ಹಿಂದೆ ಆಲ್ರೆಡಿ ಇದ್ದಾರೆ ಅಂತ ಒಂದು ಫೀಲ್ ಆಗ್ಬೋದು. ಎಲ್ಲೋ ಒಂದ್ ಕಡೆ ಅವರ ಒಂದು ಫೀಲ್ ಹೆಂಗೆ ಅಂದ್ರೆ ನೀವು ಯಾವ್ದೇ ರೀತಿ ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇಲ್ಲ. ನಿಮ್ ಎನರ್ಜಿ ಹೆಂಗಿರುತ್ತೆ ಅಂದ್ರೆ ಯು ಆರ್ ವೆರಿ ಹ್ಯಾಪಿ. ಯಾವುದೇ ರೀತಿ ಓಲ್ಡ್ ಹರ್ಟ್, ಓಲ್ಡ್ ಲವ್ ಆಗಿರ್ಬೋದು, ಯಾರ ಜೊತೆ ಇನ್ನೂ ಎಮೋಷನಲಿ ಕನೆಕ್ಟ್ ಆಗಿರೋದು ಆ ಥರ ಫೀಲೇ ಕೊಡಲ್ಲ ನೀವು. ಸೊ ಅವ್ರ ಫಸ್ಟ್ ಇಂಪ್ರೆಷನ್ ನಿಮ್ಮ ಮೇಲೆ ಹೆಂಗಿರುತ್ತೆ ಅಂದ್ರೆ ಯು ಆರ್ ವೆರಿ ಅಟ್ರಾಕ್ಟಿವ್, ಹೈ ವ್ಯಾಲ್ಯೂ ಪರ್ಸನ್. ತುಂಬಾ ಜನಕ್ಕೆ ನಿಮ್ನ ಬೇಕಾಗಿರುತ್ತೆ. ನಿಮ್ ಜೊತೆ ಮಾತಾಡ್ಸಕ್ಕೂ ಕಾಂಪಿಟೇಷನ್ ಇದೆ ಅನ್ನೋ ಒಂದು ಫೀಲ್ ಬರುತ್ತೆ ಅವ್ರಿಗೆ ನಿನ್ನ ನೋಡಿದಾಗ. ಸೊ ಇದೆಲ್ಲ ನೋಡಿದಾಗ ನಿಮಗ್ ಅವ್ರನ್ನ ಇನ್ನೂ ನಿಮ್ ಕಡೆ ಸೆಳೆಯುತ್ತೆ ಅನ್ಬೋದು. ಲೆಟ್ಸ್ ಸಿ. ಬಿತ್ತು ಅಂಡ್ ಆಫರ್ ಬಂದಿದೆ ಆಯ್ತಾ. ಇದಂತೂ ಫಸ್ಟ್ ಟೈಮ್ ಬಂದಿದ್ ನನ್ನ ರೀಡಿಂಗ್ ಅಲ್ಲಿ. ಅವರ ಒಂದು ಅಪಿಯರೆನ್ಸ್, ಫಿಸಿಕಲ್ ಅಪಿಯರೆನ್ಸ್, ಓ ಗಾಡ್, ಫಿಸಿಕಲ್ ಅಪಿಯರೆನ್ಸ್ ಅನ್ನೋದಕ್ಕೆ ಬ್ಯಾಂಕ್ರಪ್ಟ್. ಇದು ಅವರು ಕಾಣಿಸೋ ರೀತಿ, ಬಟ್ ಆಕ್ಚುಲ್ ಆಗಿ ಅವ್ರ ಮನ್ಸಲ್ಲಿ ಹೆಂಗೆ ಆ ಪರ್ಸನ್, ಆಕ್ಚುಯಲ್ ಪರ್ಸನಾಲಿಟಿ ಏನೋರ್ದು. ಅನ್ಇಂಟ್ರೆಸ್ಟೆಡ್. ವಾವ್, ಇಂಟ್ರೆಸ್ಟಿಂಗ್. ಸಿ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಇವ್ರ ಮೇಲೆ ನೋಡ್ದಾಗ್ಲೂ ಮೇ ಬಿ ಆಲ್ಮೋಸ್ಟ್ ಸಿಮಿಲರ್ ಇಂಪ್ರೆಷನ್ ಇರುತ್ತೆ. ಲೈಕ್ ಅವರು ಯಾವ ಜನ ಮಾತಾಡ್ತಾ ಇರ್ತಾರೆ ಅದನ್ನ ನೋಡ್ಬಿಟ್ಟು ಓಕೆ ಈ ಪರ್ಸನ್ ಸಿಂಗಲ್ ಇಲ್ಲ ಅಂತ ಫೀಲ್ ಆಗ್ಬೋದು. ಓಕೆ, ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಏನ್ ಆಫರ್ ಬಂದಿದೆ ಅಲ್ವಾ ಗ್ರೂಪ್ 2, ನಿಮ್ಮ ಇಂಪ್ರೆಷನ್ ಹೆಂಗಿರುತ್ತೆ ಅಂದ್ರೆ ಈ ಪರ್ಸನ್ಗೆ ನನ್ನಿಂದ ಏನೋ ಬೇಕು, ಅದಕ್ಕೆ ಅವ್ರು ನನ್ನ ನೋಡ್ತಾ ಇದ್ದಾರೆ, ಏನೋ ಒಂದು ಆಫರ್ ಮಾಡ್ತಾ ಇದ್ದಾರೆ. ಲೈಕ್ ಅವ್ರಿಗೆ ನನ್ನ ಜೊತೆ ಮಾತಾಡಕ್ ಇಷ್ಟ ಇದೆ, ಕನೆಕ್ಟ್ ಆಗೋದಕ್ಕೆ ಇಷ್ಟ ಇದೆ. ಮೇ ಬಿ ಈ ಪರ್ಸನ್ ಫ್ರೆಂಡ್ಶಿಪ್ ಆಫರ್ ಮಾಡ್ತಿರ್ಬೋದು, ನನ್ನ ಹತ್ರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತ ಅಟ್ಲೀಸ್ಟ್ ನೀವು ಅದ್ರ ಬಗ್ಗೆ ಕನ್ಫರ್ಮೇಶನ್ ಇರುತ್ತೆ ನಿಮಗೆ. ಗ್ರೂಪ್ 2 ಅವ್ರ ವೈಬ್ ಹೆಂಗೆ ಅಂದ್ರೆ ಒಂದು ಆಪರ್ಚುನಿಸ್ಟ್ ಇವರು ಅಂತ ಫೀಲ್ ಆಗೋದು. ಲೈಕ್ ಯೂನಿವರ್ಸ್ ನಿಮಗೆ ಸ್ಮಾಲ್ ಹಿಂಟ್ ಕೊಡ್ಬೋದು. ಸಿ ಈ ಕೈ ನೋಡಿ, ಕಾಫಿ ಕೊಡ್ತೀರ ನೋಡಿ, ತಗೋಬಿಡೋಣ ಅನ್ಸ್ತಾ ಇದೆ. ಇಟ್ಸ್ ಲೈಕ್ ಅವ್ರ ಏನ್ ನಿಮ್ನ ಮಾತಾಡ್ಸಕ್ ಬಂದಾಗ ನೀವು ಬೇಡ ಅಂತ ಇಗ್ನೋರ್ ಮಾಡಲ್ಲ. ಲೈಕ್ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ಹಿಂಟ್ ಕೊಡ್ತಾ ಇರತ್ತೆ, ಟೇಕ್ ದಿಸ್. ಮೇ ಬಿ ಈ ಪರ್ಸನ್ ನಿಮಗೆ ನಿಮ್ ಲೈಫಲ್ಲಿ ಇಂಪಾರ್ಟೆಂಟ್ ಅಂತ ನಿಮಗೆ ಹಿಂಟ್ ಕೊಡ್ಬೋದು. ಆ ಥರ ಎನರ್ಜಿ ಇದೆ. ಸೊ ಯಾವಾಗ ನೀವು ಅವ್ರನ್ನ ಫಸ್ಟ್ ಟೈಮ್ ನೋಡ್ತೀರಾ, ಯುಲ್ ಫೀಲ್ ಲೈಕ್ ಓಕೆ ಈ ಪರ್ಸನ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಅವ್ರು ನನ್ಗೋಸ್ಕರ ಒಂದು ಡೋರ್ ಓಪನ್ ಮಾಡ್ತಾ ಇದ್ದಾರೆ, ಅವರು ಒಂದಷ್ಟು ಸೈನ್ಸ್ ತೋರಿಸ್ತಾ ಇದ್ದಾರೆ
ಅಂದ್ರೆ ಅವ್ರು ಇನಿಶಿಯೇಟ್ ಮಾಡ್ತಾ ಇದ್ದಾರೆ. ನಾನು ಅವ್ರ ಹಿಂದೆ ಹೋಗೋ ನೆಸೆಸಿಟಿ ಇಲ್ಲ, ಅವ್ರ ಫೀಲಿಂಗ್ಸ್ನ ಗೆಸ್ ಮಾಡೋ ನೆಸೆಸಿಟಿ ಇಲ್ಲ. ಅವ್ರಾಗ ಅವರೇ ಬರ್ತಾ ಇದ್ದಾರೆ. ಎಮೋಷನಲಿ, ಎನರ್ಜೆಟಿಕಲಿ, ಅಟೆನ್ಷನ್ ವೈಸ್ ಕೂಡ ಬರ್ತಾ ಇದ್ದಾರೆ. ಅವರೇ ನಿಮ್ನ ಫಸ್ಟ್ ಅಪ್ರೋಚ್ ಮಾಡೋ ಪಾಸಿಬಿಲಿಟಿ ಇದೆ. ಗ್ರೂಪ್ ಟು, ಲೈಕ್ ನೀವೆಲ್ಲೋ ನಿಂತಿರ್ತೀರಾ, ನಿಮ್ದೇನೋ ಮಾಡ್ಕೊಂಡು ನಿಂತಿರ್ತೀರಾ, ಅವ್ರನ್ನ ನೋಡ್ತಾರೆ, ನಿಮ್ ಕಡೆ ನಡ್ಕೊಂಡ್ ಬರ್ತಾರೆ ಅಂಡ್ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಸಿಂಪಲ್, ವೆರಿ ಜೆನ್ಯೂನ್ ಎನರ್ಜಿ ನೋಡ್ತಾ ಇದ್ದೀನಿ ಗ್ರೂಪ್ ಟು. ಅವಾಗ ನಿಮಗೆ ಫೀಲ್ ಆಗುತ್ತೆ, ಓಕೆ ಅವರು ಮಾತಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅಥವಾ ಅವ್ರೇನೋ ನೀವೇನೋ ಒಂದು ಸಿಚುವೇಶನ್ ಅಲ್ಲಿ ಇರ್ತೀರ, ಅವ್ರು ನಿಮಗೆ ಹೆಲ್ಪ್ ಮಾಡ್ಬೋದು. ನಡ್ಕೊಂಡು ಹೋಗ್ತಾ ಇರ್ತೀರಾ, ಅವ್ರು ನಿಮ್ಗೋಸ್ಕರ ಡೋರ್ ಓಪನ್ ಮಾಡ್ಬೋದು. ಏನೋ ಪಿಕ್ ಮಾಡ್ತಾ ಇರ್ತೀರಾ, ಅದನ್ನ ಪಿಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ಬೋದು. ಅಥವಾ ಕೂರೋದಕ್ಕೆ ಸೀಟ್ ಹುಡುಕ್ತಾ ಇರ್ತೀರಾ, ಸೀಟ್ ಆಫರ್ ಮಾಡ್ಬೋದು. ಏನಾದ್ರು ಹೆಲ್ಪ್ ಬೇಕಾ ಅಂತ ಕೇಳ್ಬೋದು. ಲೈಕ್ ಅವ್ರ ಆಕ್ಟ್ ಹೆಂಗೆ ಫೀಲ್ ಆಗುತ್ತೆ ಅಂದ್ರೆ, ಏನೋ ಒಂದು ಆಫರ್ ಕೊಡ್ತಾ ಇದ್ದಾರೆ, ಏನೋ ಒಂದು ಬರ್ತಾ ಇದೆ ಯೂನಿವರ್ಸ್ ಇಂದ ನನ್ನ ಕಡೆಗೆ ಅಂತ ನಿಮಗೆ ಫೀಲ್ ಆಗುತ್ತೆ. ಡೆಫಿನೆಟ್ಲಿ ಈವನ್ ದೋ ಈ ಪರ್ಸನ್ ಸ್ವಲ್ಪ ಇಂಟ್ರೋವರ್ಟ್ ಆದ್ರೂ ಅವರ ಸ್ಮೈಲ್ ತುಂಬಾನೇ ಚಾರ್ಮಿಂಗ್ ಆಗಿರುತ್ತೆ. ಒಂದು ವಾರ್ಮ್ ಸ್ಮೈಲ್ ಅನ್ಬೋದು. ಲೈಕ್ ನೀವು ಹಾಯ್ ಅನ್ನೋದಕ್ಕೂ ಮುಂಚೆ ಅವರೇ ಹಾಯ್ ಅನ್ನೋದು, ಅದೆಲ್ಲ ನೋಡಿದಾಗ ಇನ್ಸ್ಟೆಂಟ್ ಆಗಿ ನಿಮಗೆ ಫ್ರೆಂಡ್ಲಿ ವೈಬ್ ಸಿಗುತ್ತೆ. ಈ ಪರ್ಸನ್ ಒಂದು ಓಪನ್ ಪರ್ಸನ್, ಇಂಟ್ರೋವರ್ಟ್ ಅಲ್ಲ. ಅವ್ರು ನಿಮ್ಮ ಹತ್ರ ಬರೋದು ಒಂಥರ ಇನ್ವಿಟೇಷನ್ ಟು ಕನೆಕ್ಟ್ ಅಂತ ಒಂದು ಫೀಲ್ ಆಗ್ಬೋದು ನಿಮಗೆ. ಡೆಫಿನೆಟ್ಲಿ ಏನೋ ಒಂದು ಆಫರ್ ಮಾಡ್ತಾರೆ ಅವರು. ನೀವು ಕಾಫಿ ಆಗಿರ್ಬೋದು, ಅವ್ರ ಗ್ರೂಪ್ನ ಜಾಯಿನ್ ಆಗೋದಕ್ಕೆ ಆಗಿರ್ಬೋದು, ಕಾನ್ವರ್ಸೇಷನ್ ಜಾಯಿನ್ ಆಗೋದಕ್ಕೆ ಇನ್ವೈಟ್ ಮಾಡೋದಾಗಿರ್ಬೋದು, ಅವ್ರ ಸೋಷಿಯಲ್ ಮೀಡಿಯಾ ಕೊಡೋದಾಗಿರ್ಬೋದು, ಅಕೌಂಟ್ ಹ್ಯಾಂಡಲ್ ಕೊಡೋದಾಗಿರ್ಬೋದು. ಅವಾಗ ಇಮಿಡಿಯೇಟ್ ಆಗಿ ನಿಮಗೆ ಫೀಲ್ ಆಗುತ್ತೆ, ಓಕೆ ಈ ಪರ್ಸನಿಗೆ ಇಂಟ್ರೆಸ್ಟೆಡ್, ಆಬ್ವಿಯಸ್ ಮಾಡ್ತಾ ಇದ್ದಾರೆ ಅದನ್ನ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಒಂದು ಪರ್ಸನ್ ಮೀಟ್ ಆಗ್ತೀರಾ, ನಿಮ್ಮ ಆತ್ಮಕ್ಕೆ ಗೊತ್ತಾಗುತ್ತೆ, ಓಕೆ ದಿಸ್ ಪರ್ಸನ್ ಇಸ್ ಅನ್ ಆಪರ್ಚುನಿಟಿ. ಲೈಕ್ ಏನೋ ಒಳ್ಳೇದಾಗ್ತಾ ಇದೆ ಇಲ್ಲಿ, ಯಾವುದೋ ರಾಂಗ್ ಪರ್ಸನ್ ಅಲ್ಲ, ಆ ಥರ ಫೀಲ್ ಆಗುತ್ತೆ. ಸೊ ನಿಮ್ಮ ಒಂದು ಫಸ್ಟ್ ಇಂಪ್ರೆಷನ್ ಅವ್ರ ಮೇಲೆ ಏನಿರುತ್ತೆ ಅಂದರೆ, ಈ ಪರ್ಸನ್ ತುಂಬ ಜೆನ್ಯೂನ್ ಆಗಿದ್ದಾರೆ, ಓಪನ್ ಅಪ್ ಆಗ್ತಾರೆ, ಅವರ ಇಂಟ್ರೆಸ್ಟ್ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಡೋರ್ ಓಪನಿಂಗ್ ಆಗ್ತಾ ಇದೆ, ಒಂದು ಆಫರ್ ನೀವು ಎಕ್ಸ್ಪೆಕ್ಟೇ ಮಾಡ್ದಿಲ್ದಿರೋ ಆಫರ್ ನಿಮ್ ಕಡೆ ಬರ್ತಾ ಇದೆ ಅಂತ ಫೀಲ್ ಆಗುತ್ತೆ. ಅಂಡ್ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನೇ ಇವ್ರ ಹಿಂದೆ ಹೋಗೋದು ಬೇಡ, ಅವರೇ ನನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ ವಿತ್ ಆನೆಸ್ಟಿ ಅಂಡ್ ಎಫರ್ಟ್. ಈ ತರ ಎನರ್ಜಿ ನೋಡ್ತಾ ಇದ್ದೀನಿ. ಬ್ಯಾಂಕ್ರಪ್ಟ್ ಅವರ ಫಿಸಿಕಲ್ ಅಪಿಯರೆನ್ಸ್ ವೆರಿ ಇಂಟ್ರೆಸ್ಟಿಂಗ್. ಇಟ್ಸ್ ನಾಟ್ ದಟ್ ಅವ್ರೇನೋ ಪೂವರ್ ಬಡವ್ರ ತರ ಕಾಣ್ತಾರೆ ಅಂತಲ್ಲ, ಅವ್ರ ವೈಬ್ ಅಂಡ್ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಫೇಸ್ ಆಗಿರ್ಬೋದು, ಏನೋ ಎಂಟಿ ಇದೆ. ಈ ಪರ್ಸನ್ ಅಷ್ಟೊಂದು ಎನರ್ಜೆಟಿಕ್ ಆಗಿಲ್ಲ, ಯಾವುದೋ ಒಂದು ಸಿಚುವೇಶನ್ ಇವ್ರನ್ನ ಟಯರ್ಡ್ ಫೀಲ್ ಮಾಡಿಸ್ತಾ ಇದೆ. ಅವ್ರನ್ನ ನೋಡಿದಾಗ ಗೊತ್ತಾಗುತ್ತೆ, ಈ ಪರ್ಸನ್ ಯಾವುದೋ ಒಂದು ಸ್ಟ್ರಗ್ಲಿಂಗ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ಅವ್ರೇನೋ ಕಳ್ಕೊಂಡಿದ್ದಾರೆ. ಅವರ ಫೇಸ್ ಅಲ್ಲಿ ತುಂಬಾ ಸೀರಿಯಸ್ನೆಸ್ ಇರುತ್ತೆ. ಅವ್ರ ಫೇಸ್ ನೋಡಿದಾಗ್ಲೇ ಏನೋ ಎಮೋಷನಲ್ ಹಿಸ್ಟ್ರಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಅವ್ರು ಮಾತಾಡ್ಸೋ ರೀತಿ, ಆಡೋ ರೀತಿ ನೋಡಿದ್ರೆ ಏನೋ ಒಂದು ಕಷ್ಟದ ಸಿಚುವೇಶನ್ ಇಂದ ಇವಾಗಷ್ಟೇ ಹೊರಗೆ ಬಂದಿದ್ದಾರೆ. ಕಂಪ್ಲೀಟ್ಲಿ ಬ್ರೋಕನ್ ಅಲ್ಲ, ಬಟ್ ಹೊರಗೆ ಬರ್ತಾ ಇದ್ದಾರೆ ಅಂತ ಫೀಲ್ ಆಗುತ್ತೆ. ಅವರ ಕಣ್ಗಳು ನೋಡಿದಾಗ, ಇವಾಗ ಒಬ್ಬೊಬ್ರು ಕಣ್ಣು ನೋಡಿದ್ರೆ ಗೊತ್ತಾಗತ್ತಲ್ಲ, ಈ ಪರ್ಸನ್ ತುಂಬಾ ಹತ್ತಿದ್ದಾರೆ, ನಿದ್ದೆ ಚೆನ್ನಾಗಿ ಮಾಡ್ತಾ ಇಲ್ಲ. ಮೇ ಬಿ ಆ ಕಣ್ಗಳು ನೋಡಿದಾಗ ಹಂಗ ಅನ್ನಿಸ್ಬೋದು ನಿಮಗೆ. ಸೊ ಇದೊಂದು ಯಾವ ತರ ಪರ್ಸನ್ ಅಂದ್ರೆ, ವೆರಿ ಮೆಚ್ಯೂರ್ಡ್, ಗ್ರೌಂಡೆಡ್ ಪ್ರೆಸೆನ್ಸ್ ಇರುತ್ತೆ, ತುಂಬಾ ಶೋ ಆಫ್ ಮಾಡಲ್ಲ. ಸೊ ಡೆಫಿನೆಟ್ಲಿ ಒನ್ ಥಿಂಗ್ ಅಪಿಯರೆನ್ಸ್ ಅಲ್ಲಿ ನೋಡಿದ್ರೆ, ಫಸ್ಟ್ ಟೈಮ್ ನೀವು ನೋಡಿದಾಗ ಐಸ್ ತುಂಬಾನೇ ಟಯರ್ಡ್. ಲೈಕ್ ಫಸ್ಟ್ ಥಿಂಗ್ ನೀವು ಅವ್ರನ್ನ ನೋಟಿಸ್ ಮಾಡಿದೆ ಅವರ ಕಣ್ಗಳು. ಅದು ಹೇಳ್ತಾ ಇರತ್ತೆ, ಅವ್ರ ಕಣ್ಗಳು ಕೆಲವೊಂದೊಂದು ಸ್ಟೋರೀಸ್ ಹೇಳ್ತಾ ಇರತ್ತೆ. ನಾನು ಒಬ್ಳೇ ಫೈಟ್ ಮಾಡಿದೆ ಅಂದು ನಾನು ಬೇಜಾರಾಗಿಲ್ಲ, ಗಿವ್ ಅಪ್ ಮಾಡಿಲ್ಲ ನಾನು. ಇವರ ಒಂದು ಔಟ್ಫಿಟ್ ಹೆಂಗೆ ಅಂದ್ರೆ, ಕಂಪ್ಲೀಟ್ಲಿ ಫ್ಯಾನ್ಸಿ ಔಟ್ಫಿಟ್ಸ್ ಇರಲ್ಲ, ಸಿಂಪಲ್ ಬಟ್ಟೆ, ನ್ಯೂಟ್ರಲ್ ಕಲರ್ಸ್ ಇರುತ್ತೆ. ತುಂಬಾ ಪ್ರಾಕ್ಟಿಕಾಲಿಟಿ ತೋರಿಸ್ತಾ ಇರುತ್ತೆ ಅವರ ಸ್ಟೈಲ್, ತುಂಬಾ ಶೋ ಆಫ್ ಮಾಡಲ್ಲ. ಬಟ್ ಅವ್ರ ಲುಕ್ಸ್ ಅಂತ ಬಂದ್ರೆ, ಅವ್ರು ನೋಡಿದಾಗ ಗೊತ್ತಾಗುತ್ತೆ, ಓಕೆ ಪರ್ಸನ್ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬಾ ಸ್ಟ್ರೆಸ್ ಇದೆ, ಏನೋ ಫಿನಾನ್ಷಿಯಲ್ ಅಥವಾ ಎಮೋಷನಲ್ ಸ್ಟ್ರೈನ್ ಆಗಿದೆ, ಏನೋ ಸೀರಿಯಸ್ ಸಿಚುವೇಶನ್ ಆಗಿದೆ ಅನ್ನೋ ಒಂದು ಎನರ್ಜಿ.
ಡೆಫಿನೆಟ್ಲಿ ಏನು ತೋರಿಸ್ತಾರೆ, ಡೆಫಿನೆಟ್ಲಿ ಈ ಪರ್ಸನ್ ದುಡ್ಡನ್ನ ಅನ್ನೆಸರಿ ಸ್ಪೆಂಡ್ ಮಾಡಲ್ಲ. ಬಿಕಾಸ್ ಅವರ ಅಪಿಯರೆನ್ಸ್ ನೋಡಿದಾಗ ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ. ಮೇಯ್ನ್ ಆಗಿ ಅವ್ರ ಫೇಸ್ ನೋಡಿದ್ರೆ ಏನು ಒಂದೊಂದ್ಸತಿ ಒಂದಷ್ಟು ಜನ ಕಾಣಿಸ್ತಾರಲ್ವಾ, ಲೈಫ್ ನೆವರ್ ಟಚ್ ದೆಮ್ ತರ. ಅಂದ್ರೆ ನೀವ್ ಹೆಂಗಿರ್ತೀರ ನಿಮ್ದು ಆಪೋಸಿಟ್ ವೈಬ್ ಇರುತ್ತೆ ಅವ್ರದ್ದು. ಅವ್ರ ಫೇಸಲ್ಲಿ ಮೆಚ್ಯೂರಿಟಿ ಇರುತ್ತೆ, ವಿಸ್ಡಮ್ ಇರುತ್ತೆ, ತುಂಬಾ ಲೈಫ್ ಎಕ್ಸ್ಪೀರಿಯನ್ಸ್ಗಳು ಮಾಡಿದೀನಿ ಅಂತ ತೋರಿಸ್ತಾ ಇರುತ್ತೆ. ಅವರ ಒಂದು ಅಟ್ರಾಕ್ಟಿವ್ನೆಸ್ ಹೆಂಗಿರುತ್ತೆ ಅಂದ್ರೆ ರಾ, ರಿಯಲ್, ಎಮೋಷನಲ್ ವೇ ಅಲ್ಲಿ ಇರುತ್ತೆ, ಫುಲ್ ಗ್ಲಾಮರ್ ವೇ ಅಲ್ಲಿ ಇರಲ್ಲ. ಸೊ ನಿಮ್ಮ ಫ್ಯೂಚರ್ ಸ್ಪೌಸ್ ಅಪಿಯರೆನ್ಸ್ ಅಂತ ಬಂದ್ರೆ ಅಷ್ಟೊಂದು ಚೈಲ್ಡ್ ಲೈಕ್ ಇರಲ್ಲ, ಅಷ್ಟೊಂದು ಶೈನಿ ಇರಲ್ಲ, ಬಟ್ ಡೀಪ್ ಎಮೋಷನಲ್, ಮೆಚ್ಯೂರ್, ಸೀರಿಯಸ್ ಲುಕ್ ಇರುತ್ತೆ ಅನ್ಬೋದು. ಇಟ್ಸ್ ಲೈಕ್ ಅವ್ರನ್ನ ನೋಡಿದಾಗ ಗೊತ್ತಾಗ್ತಾ ಇರುತ್ತೆ ಈ ಪರ್ಸನ್ ಬಿದ್ಬಿಟ್ಟು ಎದ್ದಿದ್ದಾರೆ ಅಂತ, ತುಂಬಾ ಕಷ್ಟಪಟ್ಬಿಟ್ಟು ಎದ್ದಿದ್ದಾರೆ ಅಂತ ಗೊತ್ತಾಗ್ತಾ ಇರುತ್ತೆ. ಅವ್ರ ಲೈಫಲ್ಲಿ ತುಂಬಾ ಸ್ಟ್ರೆಂತ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂತಾನು ನಿಮಗೆ ಫೀಲ್ ಆಗುತ್ತೆ. ಇದು ಅವರ ಫಿಸಿಕಲ್ ಅಪಿಯರೆನ್ಸ್. ಇವಾಗ ನೋಡೋಣ ಅವರ ಆಕ್ಚುಯಲ್ ಪರ್ಸ್ನಾಲಿಟಿ, ಗ್ರೂಪ್ 2. ಇವಾಗ ಅವರ ಪರ್ಸ್ನಾಲಿಟಿ ಅಂತ ಬಂದ್ರೆ ಒಂಥರ ಡಿಟ್ಯಾಚ್ಡ್ ಪರ್ಸನ್, ತುಂಬಾ ಕ್ವೈಟ್ ಪರ್ಸನ್. ಅವ್ರು ನಿಮ್ಮನ್ನ ಬಂದು ಮಾತಾಡ್ಸಿದ್ದೇ ಹೆಚ್ಚು, ಬಿಕಾಸ್ ಅವ್ರು ಆ ಥರ ಮಾಡೋರೇ ಅಲ್ಲ. ತುಂಬಾ ಲೋ ರಿಯಾಕ್ಷನ್ ಕೊಡೋದು, ತುಂಬಾ ಈಸಿಯಾಗಿ ಇಂಪ್ರೆಸ್ ಆಗಲ್ಲ ಈ ಪರ್ಸನ್. ಅವರು ರೂಡ್ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಅವ್ರ ಲೈಫಲ್ಲಿ ತುಂಬಾ ಸಿಚುವೇಶನ್ನ ಫೇಸ್ ಮಾಡಿರ್ತಾರೆ, ತುಂಬಾ ಫೀಲ್ ಮಾಡ್ಕೊಂಡಿರ್ತಾರೆ. ಅವ್ರು ಈಸಿಯಾಗಿ ಎಕ್ಸೈಟ್ ಆಗಲ್ಲ. ಕೆಲ ಚೈಲ್ಡಿಶ್ ವಿಚಾರಗಳು, ಫನ್ನಿ ವಿಚಾರಗಳಿಗೆ ಅವ್ರ ಎಕ್ಸೈಟ್ ಫೀಲ್ ಆಗಲ್ಲ. ಅವ್ರ ಎಮೋಷನ್ಸ್ನ ತುಂಬಾ ಕಂಟ್ರೋಲ್ಡ್ ಆಗಿ ಇಟ್ಕೊಂಡಿರ್ತಾರೆ, ಯಾರಿಗೂ ತೋರ್ಸಲ್ಲ. ಇಟ್ಸ್ ಲೈಕ್ ನಾನು ಕೇರ್ ಮಾಡಲ್ಲ ಅನ್ಲೆಸ್ ನಾನು ಯಾರು ರಿಯಲ್ ಆಗಿ ಆಗ್ತಿರೋದು ನೋಡೋದಂಗ ನಾನು ಕೇರ್ ಮಾಡಲ್ಲ ಅನ್ನೋ ಪರ್ಸನ್. ಅವರು ಯಾವುದೋ ಗಾಸಿಪ್, ಯಾವುದೋ ಡ್ರಾಮಾ, ಯಾವುದೋ ಫೇಕ್ ಫ್ರೆಂಡ್ಸು, ಸಣ್ಣ ಪುಟ್ಟ ಮಾತುಗಳಿಗೆ, ಯಾರು ಗೇಮ್ಸ್ ಆಟಾಡ್ತಾರೆ ಅವ್ರ ಜೊತೆ, ಅಥವಾ ಮೀನಿಂಗ್ಲೆಸ್ ಫ್ಲರ್ಟ್ ಮಾಡೋದು, ಅದಕ್ಕೆಲ್ಲ ಅಟೆನ್ಷನ್ ಕೊಡಲ್ಲ. ಅವರ ಪರ್ಸ್ನಾಲಿಟಿ ಯಾವ ಥರ ಅಂದರೆ ತುಂಬ ಸೆಲೆಕ್ಟಿವ್ ಪೀಪಲ್ನ ಮಾತ್ರ ಮಾತಾಡಿಸ್ತಾರೆ. ಯಾರನ್ನಾರು ಲೈಕ್ ಮಾಡಿದ್ರೆ 100% ಕೊಡ್ತಾರೆ, ಇಲ್ಲ ಅಂದರೆ ದೂರ ನಿಂತ್ಕೊಬಿಡ್ತಾರೆ, ಲೋ ಎನರ್ಜಿ ತೋರಿಸ್ತಾರೆ. ಆ ಥರ ಒಂದು ಎನರ್ಜಿ, ಶನಿ ಎನರ್ಜಿ ಕೂಡ ಕಾಣಿಸ್ತದೆ. ಸೊ ಈ ಪರ್ಸನ್ ಹೆಂಗೆ ಅಂದರೆ ಇನ್ ರಿಯಾಲಿಟಿ ತುಂಬ ಸ್ಲೋಲಿ ಓಪನ್ ಅಪ್ ಆಗೋ ಒಂದು ಪರ್ಸನ್ ಆಗಿರ್ತಾರೆ. ಯಾವಾಗ ನೀವು ಫಸ್ಟ್ ಮಾತಾಡ್ತೀರಾ ಅವಾಗ ಒಂದು ಶಾರ್ಟ್ ಲೈನ್ಸಲ್ಲಿ ರೆಸ್ಪಾಂಡ್ ಮಾಡ್ಬೋದು, ಯಾ, ಓಕೆ ಅಂತ. ಇಟ್ಸ್ ನಾಟ್ ದಟ್ ಅವ್ರು ರೂಡ್ ಅಂತ ಅಲ್ಲ, ಅಷ್ಟು ಈಸಿಯಾಗಿ ಓಪನ್ ಅಪ್ ಆಗಲ್ಲ. ಅವರ ಒಂದು ಎಮೋಷ್ನಲ್ ಆಕ್ಸೆಸ್ನ ಯಾರಿಗೂ ಅಷ್ಟು ಈಸಿಯಾಗಿ ಕೊಡಲ್ಲ. ಆ್ಯಂಡ್ ದೇ ಡೋಂಟ್ ಕೇರ್, ಶೋ ಆಫ್ ಮಾಡೋದ್ರ ಬಗ್ಗೆ ಕೇರ್ ಮಾಡಲ್ಲ, ಇನ್ಯಾರಿಗೋ ಪ್ರೂವ್ ಮಾಡ್ಬೇಕಂತ ಕೇರ್ ಮಾಡಲ್ಲ, ಯಾರನ್ನೂ ಇಂಪ್ರೆಸ್ ಮಾಡೋದಕ್ಕೂ ಟ್ರೈ ಮಾಡಲ್ಲ. ಅವ್ರ ವೈಬ್ ಯಾವ ಥರ ಅಂದರೆ, ಓಕೆ ಯು ಲೈಕ್ ಮೀ ಫೈನ್, ಇಫ್ ನಾಟ್ ಆಲ್ಸೋ ಫೈನ್, ಆ ಥರ. ಅಂದರೆ ಆ ಥರ ವೈಬ್ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಅನ್ಇಂಟ್ರೆಸ್ಟೆಡ್ ಅಂತ ಬಂದಿದೆ. ಈವನ್ ದೋ ಅವ್ರು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಎಲ್ಲದನ್ನು ಕ್ವೈಟ್ ಆಗಿ. ಕೆಲವೊಂದೊಂದು ಸಿಚುವೇಶನ್ಗಳಿಗೆ ಯೂಶಲಿ ನಾವು ಎಕ್ಸೈಟ್ ಆಗ್ತೀವಿ, ಖುಷಿ ಪಡ್ತೀವಿ, ಬಟ್ ಈ ಪರ್ಸನ್ ಆ ಸಣ್ಣ ಪುಟ್ಟ ಸಿಚುವೇಶನಿಗೆ ಖುಷಿ ಪಡಲ್ಲ. ಏನೋ ಒಂದು ಒಬ್ಬ ಆಕ್ಟ್ರೆಸ್ ಬಂದ್ಲು ಅಂತ ಕಿರ್ಚಾಡೋದು, ಓವರ್ ರಿಯಾಕ್ಟ್ ಮಾಡೋದು, ನೋ. ಅವ್ರ ರಿಯಾಕ್ಷನ್ ಹೆಂಗೆ ಅಂದರೆ ಕಾಮ್ ಆಗಿರ್ತಾರೆ, ಕಂಟ್ರೋಲ್ಡ್ ಆಗಿರ್ತಾರೆ, ಚಿಲ್ಡ್ ಆಗಿರ್ತಾರೆ. ಈವನ್ ಖುಷಿಲೂ ಕೂಡ ಸ್ಲೈಟ್ ಆಗಿ ನಗಾಡ್ತಾರೆ ಅಷ್ಟೇ, ತುಂಬ ನಾಯ್ಸ್ ಮಾಡಲ್ಲ. ಆ ಥರ ಒಂದು ಎನರ್ಜಿ. ಇಟ್ಸ್ ಲೈಕ್ ಅವರು ಫಸ್ಟ್ ಚೆಕ್ ಮಾಡ್ತಾರೆ ಯಾರು ರಿಯಲ್ ಪೀಪಲ್ಲು, ಯಾರು ಕೊನೆವರೆಗೂ ಇರ್ತಾರೆ ಅಥವಾ ತುಂಬ ಟೈಮ್ವರೆಗೂ ಇರ್ತಾರೆ, ಯಾರು ರಿಯಲ್ ಪೀಪಲ್, ಯಾರು ಫೇಕ್. ಟೆಂಪರರಿ ಪೀಪಲ್ನ ಅವರು ಎಂಕರೇಜ್ ಮಾಡಲ್ಲ. ಸೊ ಆ ಒಂದು ಕಾರಣಕ್ಕೆ ಜನಗಳಿಗೆ ಅವ್ರನ್ನ ನೋಡಿದಾಗ ಅನ್ಇಂಟ್ರೆಸ್ಟೆಡ್ ಥರ ಫೀಲ್ ಆಗ್ಬೋದು ಈ ಥರ. ಬಟ್ ಇನ್ಸೈಡ್ ತುಂಬಾನೇ ಎಮೋಷ್ನಲ್. ಅವ್ರ ಪರ್ಸನ್ ಅಂತ ಬಂದ ಕೂಡಲೇ ತುಂಬ ಲಾಯಲ್, ತುಂಬ ಪ್ರೊಟೆಕ್ಟಿವ್, ಆ ಥರ ಒಂದು ಎನರ್ಜಿ. ಅದನ್ನ ಯಾರಿಗೂ ತೋರಿಸಲ್ಲ ಅವರಷ್ಟೇ. ಸೊ ಈ ಪರ್ಸ್ನಾಲಿಟಿ ಅಂತ ಬಂದರೆ ತುಂಬ ಕಾಮ್, ಲೋ ಡ್ರಾಮಾ, ಸೆಲೆಕ್ಟಿವ್ ಪೀಪಲ್ನ ಮಾತಾಡ್ಸೋದು, ಈಸಿಯಾಗಿ ಇಂಪ್ರೆಸ್ಡ್ ಆಗಲ್ಲ, ತುಂಬ ಅಬ್ಸರ್ವಿಂಗ್ ಪರ್ಸನ್, ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಆ್ಯಂಡ್ ಫೇಕ್ ಎನರ್ಜಿ ಕಡೆ ಅವರು ಟೈಮ್ ಸ್ಪೆಂಡ್ ಮಾಡಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್.
ಸೊ ಇವಾಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮೇಲೆ ನಾವು ಪುಲ್ ಮಾಡೋಣ. ದಟ್ ಈಸ್, ಇದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಅಂತ. ಸೇಮ್ ಶಿಟ್ ಡಿಫ್ರೆಂಟ್ ಡೇ. ಓಕೆ, ಸೊ ಲಾಂಗ್ ಡಿಸ್ಟೆನ್ಸ್ ಆಗುತ್ತಾ ಇದು? ನೀವು ಮದ್ವೆ ಆದ್ಮೇಲೆ ನೀವಿಬ್ರು ಹತ್ತತ್ರ ಇರ್ತೀರಾ ಅಥವಾ ಲಾಂಗ್ ಡಿಸ್ಟೆನ್ಸ್ ಲೈಕ್ ಅನದರ್ ಸಿಟಿ, ಸೇಮ್ ಸಿಟಿ, ಫಾರಿನ್ ಅಲ್ಲಿ ಇರ್ತಾರ ಇವರು, ಏನು ಅಂತ ನೋಡೋಣ. ಓ ಓ ಓ, ಸ್ಟ್ರೆಂತ್ ಟ್ಯಾರೋ ಬಂದಿದೆ ಅಂಡ್ ಟೈಮಿಂಗ್ ನೋಡೋಣ. ಇವತ್ತಿಂದ ಎಷ್ಟು ಟೈಮಿಗೆ ನೀವು ಈ ಪರ್ಸನ್ ಮೀಟ್ ಆಗ್ತೀರಾ ಅಂತ. 7 ಆಫ್ ಕಪ್ಸ್. ಓಕೆ, ಇದನ್ನ ಫಸ್ಟ್ ಕರೆಕ್ಟಾಗಿ ಇಟ್ಕೊಬಿಡ್ತೀನಿ ನಾನು. ಸೇಮ್ ಶಿಟ್ ಡಿಫ್ರೆಂಟ್ ಡೇ. ರಿಯಲಿ ಸಾರಿ ಗೈಸ್, ತುಂಬ ಮೆಸ್ಡ್ ಅಪ್ ಥರ ಫೀಲ್ ಆಗ್ಬೋದು, ಬಟ್ ಯಾ. ಓಕೆ, ಇದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜ್ ಅಂತ ಈ ಕಾರ್ಡ್ ಸ್ಕ್ರೀಮ್ ಮಾಡ್ತಾ ಇದೆ. ಆರ್ಡಿನರಿ ಕನೆಕ್ಷನ್ ಅಂತೂ ಆಗಿರಲ್ಲ. ಅಂದ್ರೆ ಅದು ಲವ್ ಮ್ಯಾರೇಜ್ ಆದ್ರೂ ಆಗ್ಲಿ, ಅರೇಂಜ್ಡ್ ಮ್ಯಾರೇಜ್ ಆದ್ರೂ ಆಗ್ಲಿ, ಯಾವುದೇ ಆದ್ರೂ ನಾರ್ಮಲ್ ಫೀಲ್ ಆಗಲ್ಲ ನಿಮಗೆ. ಇಟ್ಸ್ ಲೈಕ್ ಯಾವುದೋ ಮೂವಿ ರೊಮ್ಯಾನ್ಸ್ ಟೈಪ್ ಅಲ್ಲ. ಓಕೆ, ಲೈಫ್ ಹೋಗ್ತಾ ಇರುತ್ತೆ, ನೀವಿಬ್ರು ಒಬ್ರನ್ನ ಮೀಟ್ ಆಗ್ತೀರಾ, ನ್ಯಾಚುರಲ್ ಆಗಿ ಸಿಚುವೇಶನ್ ಸೆಟಲ್ ಆಗುತ್ತೆ. ನಾನು ಇಲ್ಲಿ ಯಾವುದೇ ರೀತಿಯಾದ ಲವ್ ಸ್ಟೋರಿ ಎನರ್ಜಿ ನೋಡ್ತಾ ಇಲ್ಲ. ಗ್ರೂಪ್ 2 ಅರೇಂಜ್ಡ್ ಮ್ಯಾರೇಜ್ ಅಂತಾನು ನಾನು ನೋಡ್ತಾ ಇಲ್ಲ. ಲೈಫ್ ವಿಲ್ ಜಸ್ಟ್ ಹ್ಯಾಪನ್. ಮೀಟ್ ಆಗ್ತೀರಾ, ಲೈಕ್ ಮಾಡ್ತೀರಾ, ಕನೆಕ್ಟ್ ಆಗ್ತೀರಾ, ಸ್ಲೋಲಿ ಮ್ಯಾರೇಜ್ ಆಗುತ್ತೆ. ಆ ಥರ ತುಂಬ ಟೈಮ್ ನೀವು ಲವ್ ಅಲ್ಲೂ ಇರಲ್ಲ, ಬೇಗ ಮೀಟ್ ಆಗ್ತೀರಾ, ಬೇಗ ಎಂಡ್ ಅಪ್ ಗೆಟಿಂಗ್ ಮ್ಯಾರಿಡ್, ಆ ಥರ ಒಂದು ಎನರ್ಜಿ. ಫಾರ್ ಎಕ್ಸಾಂಪಲ್, ಸಮ್ವೇರ್ ನಾರ್ಮಲ್ ವರ್ಕ್ ಪ್ಲೇಸ್ ಅಥವಾ ಫ್ರೆಂಡ್ಸ್ ಗ್ರೂಪ್ ಅಥವಾ ನೈಬರ್ಹುಡ್ ಅಲ್ಲಿ ಮೀಟ್ ಆಗ್ಬೋದು. ಔಟ್ ಆಫ್ ಬ್ಲೂ ಕನೆಕ್ಟ್ ಆಗ್ತೀರಾ, ರಿಯಲೈಸ್ ಆಗುತ್ತೆ, ಓಕೆ ಕಂಪ್ಯಾಟಬಲ್ ಇದ್ದೀವಿ ಅಂತ ಗೊತ್ತಾಗುತ್ತೆ. ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡಿಸ್ಬೋದು ಕ್ಯಾಶುಯಲ್ ಆಗಿ. ಎಟ್ ಫಸ್ಟ್ ನಿಮಗೆ ಆ ಸ್ಪಾರ್ಕ್ ಫೀಲ್ ಆಗಲ್ಲ, ಬಟ್ ಓವರ್ ಟೈಮ್ ಒಂದಷ್ಟು ಮಾತಾಡಿದ ಕೂಡಲೇ ಓಕೆ ಕನೆಕ್ಷನ್ ಬಿಲ್ಡ್ ಆಗೋದು. ಸೇಮ್ ಆಫೀಸ್ ಅಥವಾ ಲಂಚ್ ಟೇಬಲ್ ಅಲ್ಲಿ ಮೀಟ್ ಆಗೋದಾಗಿರ್ಬೋದು, ಮಾರ್ಕೆಟ್ ಅಲ್ಲಿ ಮೀಟ್ ಆಗೋದು, ನೋಟಿಸ್ ಮಾಡ್ತೀರಾ, ಕನೆಕ್ಟ್ ಆಗ್ತೀರಾ. ನಥಿಂಗ್ ಕ್ರೇಜಿ ಲೈಕ್ ಮೂವೀಸ್ ಅಲ್ಲಿ ಆದಂಗೆ ಕ್ರೇಜಿ ಆಗಲ್ಲ. ಬಿಕಾಸ್ ಈ ಪರ್ಸನ್, ನಾನು ಮುಂಚೆನೆ ಹೇಳ್ದೆ, ಇದು ಯಾವ ತರ ಪರ್ಸನ್, ತುಂಬಾ ರಿಯಾಕ್ಟ್ ಮಾಡೋ ಪರ್ಸನ್ ಅಲ್ಲ. ಸ್ಲೋಲಿ ಬಿಲ್ಡ್ ಆಗುತ್ತೆ ಲವ್ ಅಂತಾನೆ ಹೇಳ್ಬೋದು. ಮ್ಯಾರೇಜ್ ಟೈಪ್ ಫ್ಲಾಶಿ ಡ್ರಾಮ್ಯಾಟಿಕ್ ಎಲ್ಲ ನೋಡ್ತಾ ಇಲ್ಲ, ರಿಯಲಿಸ್ಟಿಕ್ ಆಗಿರುತ್ತೆ. ಕುಡ್ ಬಿ ಲವ್, ಕುಡ್ ಬಿ ಅರೇಂಜ್ಡ್, ಎರಡೂ ಆಗಿರೋ ಪಾಸಿಬಿಲಿಟಿ ಇದೆ. ಇಟ್ಸ್ ಡೈಲಿ ಲೈಫ್ ಸ್ಟೈಲ್ ರೊಮ್ಯಾನ್ಸ್. ಅಂದ್ರೆ ಸೇಮ್ ಶೀಟ್ ಡಿಫ್ರೆಂಟ್ ಡೇ ಅಂದ್ರೆ ಲೈಫ್ ನಾರ್ಮಲ್ ಆಗಿ ಮೂವ್ ಆಗ್ತಾ ಇರುತ್ತೆ, ಬಟ್ ಲವ್ ಮ್ಯಾರೇಜ್ ಆಟೋಮೆಟಿಕ್ ಆಗಿ ಆಗುತ್ತೆ. ಲೈಫ್ ಒಂದು ಸ್ಟಡಿ ರಿವರ್ ಆಗಿ ಹೋಗುತ್ತೆ, ತುಂಬ ಸ್ಟಾರ್ಮ್ ಥರ ಹೋಗಲ್ಲ, ತುಂಬ ಅಲೆಗಳಿರಲ್ಲ, ಸ್ಟಡಿಯಾಗಿ ಹೋಗುತ್ತೆ ಅನ್ಬೋದು. ಇನ್ನು ನೆಕ್ಸ್ಟು ಮದುವೆ ಆದಮೇಲೆ ಇದು ಲಾಂಗ್ ಡಿಸ್ಟೆನ್ಸ್ ಇರುತ್ತಾ, ಶಾರ್ಟ್ ಡಿಸ್ಟೆನ್ಸ್ ಇರುತ್ತಾ ಅನ್ನೋದಕ್ಕೆ ನಮಗೆ ಇಲ್ಲಿ ಸ್ಟ್ರೆಂತ್, ಈ ಪರ್ಸನ್ ಓಡಿಯಕ್ಷನ್ ಮೇ ಬಿ ಸಿನಿಮಾ ರಾಶಿ ಆಗಿರೋ ಪಾಸಿಬಿಲಿಟಿ ಇದೆ. ಗ್ರೂಪ್ 2 ಡಿಸ್ಟೆನ್ಸ್ ಇರುತ್ತೆ, ಬಟ್ ಮ್ಯಾನೇಜಬಲ್ ಡಿಸ್ಟೆನ್ಸ್. ಬಿಕಾಸ್ ಸ್ಟ್ರೆಂತ್ ಬಂದಿದೆ ಅಂದರೆ ಸ್ಟ್ರೆಂತ್ ಪೇಷನ್ಸ್ ಬಗ್ಗೆ ಹೇಳುತ್ತೆ, ಇನ್ನರ್ ಕಂಟ್ರೋಲ್ ಬಗ್ಗೆ ಹೇಳುತ್ತೆ. ಸೊ ಡಿಫ್ರೆಂಟ್ ಸಿಟೀಸ್ ಅಲ್ಲಿ ಎಂಡ್ ಅಪ್ ಆಗ್ಬೋದು, ಅಥವಾ ಡಿಫ್ರೆಂಟ್ ಕಂಟ್ರೀಸ್, ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಇರ್ಬೋದು ನೀವು, ಬಟ್ ಕನೆಕ್ಷನ್ ಅದು ಬ್ರೇಕ್ ಮಾಡಲ್ಲ. ಬಿಕಾಸ್ ಸ್ಟ್ರೆಂತ್ ಅಂದ್ರೆ ಸ್ಟ್ರೆಂತ್ ಇಟ್ ಸೆಲ್ಫ್ ಇಸ್ ಸ್ಟ್ರೆಂತ್, ರೈಟ್? ಡಿಸ್ಟೆನ್ಸ್ ನಿಮ್ಮ ಪೇಷನ್ಸ್ ನ ಚೆಕ್ ಮಾಡ್ಬೋದು, ಬಟ್ ನೀವಿಬ್ರು ತುಂಬಾ ಸ್ಟ್ರಾಂಗ್ ಎನಫ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀರಾ. ಮೇ ಬಿ ಬಿಕಾಸ್ ಆಫ್ ವರ್ಕ್, ಫ್ಯಾಮಿಲಿ, ಲೈಫ್ ಸರ್ಕಮ್ಸ್ಟಾನ್ಸಸ್ ಇಂದ ಡಿಸ್ಟೆನ್ಸ್ ಕ್ರಿಯೇಟ್ ಆಗ್ಬೋದು, ಬಟ್ ಪ್ಯಾನಿಕ್ ಆಗಲ್ಲ, ಫೈಟ್ ಮಾಡ್ತೀರಾ, ಗಿವ್ ಅಪ್ ಮಾಡಲ್ಲ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಆ ಎಮೋಷನಲ್ ಕಂಟ್ರೋಲ್ ಇಸ್ ಅ ಕೀ ಅನ್ಬೋದು. ನಿಮ್ಮ ರಿಲೇಶನ್ಶಿಪ್ ಸರ್ವೈವ್ ಆಗದೆ ನಿಮ್ಮ ಇನ್ನರ್ ಸ್ಟ್ರೆಂತ್ ಇಂದ. ಡಿಸ್ಟೆನ್ಸ್ ಅನ್ನೋದು ಒಂದು ಸ್ಮಾಲ್ ಚಾಪ್ಟರ್ ಆಗಿರುತ್ತೆ ಅಷ್ಟೇ, ಒಂದು ಹೋಲ್ ಸ್ಟೋರಿ ಆಗಿರಲ್ಲ. ಫಾರ್ ಎಕ್ಸಾಂಪಲ್,
ಒಬ್ರಿಗೆ ಜಾಬ್ ಟ್ರಾನ್ಸ್ಫರ್ ಆಗುತ್ತೆ ಅಥವಾ ಓದಕ್ಕೋಸ್ಕರ ಅಬ್ರಾಡಿಗೆ ಹೋಗ್ಬೋದು. ಮೇ ಬಿ ಆ ಒಂದು ಕಾರಣನೇ ನೀವು ಡೈಲಿ ಮೀಟ್ ಆಗ್ತಾನೆ ಇರ್ಬೋದು. ಬಟ್ ನೀವಿಬ್ರು ಟೆಕ್ಸ್ಟ್ ಮಾಡ್ತೀರಾ, ಕಾಲ್ ಮಾಡ್ತೀರಾ, ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ತೀರಾ. ಚಾಲೆಂಜಿಂಗ್ ಆಗಿದ್ರು ಇಟ್ ವಿಲ್ ಬಿ ಡೂಯೇಬಲ್. ಅಥವಾ ಫ್ಯಾಮಿಲಿ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ನೀವಿಬ್ರನ್ನ ದೂರ ದೂರ ಇಡ್ಬೋದು. ಒನ್ಸ್ ಇನ್ ವೀಕೆಂಡ್ ಹಾಲಿಡೇಸ್ ಅಲ್ಲಿ ಮೀಟ್ ಆಗ್ಬೋದು. ಬಟ್ ಒಬ್ರಿಗೊಬ್ರು ತುಂಬಾ ಲಾಯಲ್, ಕಮಿಟೆಡ್ ಆಗಿರ್ತೀರಾ. ಪೇಷನ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಅನ್ಬೋದು. ಫೈಟ್ ಆದಾಗ್ಲೂ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ್ಲೂ ನಿಮ್ಮಿಬ್ರಿಗೂ ತುಂಬಾ ಸೆಲ್ಫ್ ಕಂಟ್ರೋಲ್ ಲೆವೆಲ್ ಇರುತ್ತೆ. ಜಗಳ ಆಯ್ತು ಅಂತ ಬಿಟ್ಟೋಗ್ಬಿಡಲ್ಲ, ಪ್ರಾಬ್ಲಮ್ಸ್ನ ಹ್ಯಾಂಡಲ್ ಮಾಡ್ತೀರಾ. ಸೊ ಡಿಸ್ಟೆನ್ಸ್ ಎಷ್ಟೇ ಇದ್ರೂ ಅದು ಕನೆಕ್ಷನ್ ವೀಕ್ ಮಾಡಲ್ಲ. ಒಬ್ರಿಗೊಬ್ರನ್ನ ಸಪೋರ್ಟ್ ಮಾಡ್ತೀರಾ, ಒಬ್ಬೊಬ್ರಿಗೆ ಗ್ರೋ ಮಾಡ್ತೀರಾ. ಇಟ್ಸ್ ಲೈಕ್ ಡಿಸ್ಟೆನ್ಸ್ ಇರುತ್ತೆ ನಿಮ್ಮಿಬ್ರು ಮಧ್ಯ, ಬಟ್ ಎಮೋಷ್ನಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ. ಪೇಷನ್ಸ್ ಮತ್ತೆ ಕಂಟ್ರೋಲ್ ಸಿಚುವೇಶನ್ ವರ್ಕ್ ಮಾಡಿಸುತ್ತೆ. ಎಷ್ಟೇ ಚಾಲೆಂಜಸ್ ಏನೇ ಬಂದರೂ ರಿಲೇಶನ್ಶಿಪ್ ಬ್ರೇಕ್ ಆಗಲ್ಲ, ಕನೆಕ್ಷನ್ ಗ್ರೋ ಆಗ್ತಾ ಹೋಗುತ್ತೆ ಅನ್ಬೋದು. ಡಿಸ್ಟೆನ್ಸ್ ಇರುತ್ತೆ, ಬಟ್ ಅದು ನಿಮ್ಮ ರಿಲೇಶನ್ಶಿಪ್ನ ಬ್ರೇಕ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಯಾವಾಗ ಈ ಪರ್ಸನ್ ಮೀಟ್ ಆಗ್ತೀರಾ, ಯಾವಾಗ ಕನ್ಫರ್ಮೇಶನ್ ಆಗುತ್ತೆ ಮ್ಯಾರೇಜ್ ಅಂತ ನೋಡೋಣ. 7 ಆಫ್ ಕಪ್ಸ್ ಬಂದ್ರೆ ಮೇನ್ ಆಗಿ ಚಾಯ್ಸಸ್ ಬಗ್ಗೆ, ಮಲ್ಟಿಪಲ್ ಪಾಸಿಬಿಲಿಟೀಸ್ ಬಗ್ಗೆ ಹೇಳುತ್ತೆ. ಅಂದ್ರೆ ಟೈಮಿಂಗ್ ಅಂತ ಬಂದ್ರೆ ಯಾವಾಗ ಎಕ್ಸಾಕ್ಟ್ ಆಗಿ ಮೀಟ್ ಆಗ್ತಾರೆ ಅಂತ ಕನ್ಫ್ಯೂಸ್ಡ್ ತರ ಬರ್ತಾ ಇದೆ. ಅಂದ್ರೆ ಕ್ಲಿಯರ್ ಎಕ್ಸಾಕ್ಟ್ ಡೇಟ್ ಬರ್ತಾ ಇಲ್ಲ. ಯೂನಿವರ್ಸ್ ಆಪ್ಷನ್ಸ್ ತೋರಿಸ್ತಾ ಇದೆ. ಮೇ ಬಿ ಮಲ್ಟಿಪಲ್ ವೇಸ್ ಅಲ್ಲಿ ನೀವು ಮೀಟ್ ಆಗ್ಬೋದು, ಪ್ಲೇಸಸ್ ಅಲ್ಲಿ ಮೀಟ್ ಆಗ್ಬೋದು, ಅಥವಾ ಇವರೇ ಅಂತ ಡಿಸೈಡ್ ಮಾಡೋದಕ್ಕೂ ಮುಂಚೆ ತುಂಬಾ ಸರಿ ನೀವು ಅದಕ್ಕೂ ಮುಂಚೆ ಮೀಟ್ ಮಾಡಿರ್ಬೋದು. ಆಲ್ರೆಡಿ ಫೆಮಿಲಿಯರ್ ಇರ್ತೀರ ನೀವು, ಬಟ್ ಟೈಮ್ ತಗೊಳುತ್ತೆ ರಿಯಲೈಸ್ ಆಗೋದಕ್ಕೆ. ಟೈಮಿಂಗ್ ಅಂತ ಬಂದ್ರೆ ಇಲ್ಲಿ ಎಕ್ಸಾಕ್ಟ್ ಆಗಿ ಹೇಳಿಲ್ಲ. ತುಂಬಾ ಸತಿ ಮೀಟ್ ಆಗಿರ್ತೀರಾ ನೀವು, ರಿಯಲ್ ಮೀಟಿಂಗ್ ಆಗಿರುತ್ತೆ, ಬಟ್ ನೀವು ಫಿಗರ್ ಔಟ್ ಮಾಡಿರಲ್ಲ ಇದೇ ಪರ್ಸನ್ ನಾನು ಮದ್ವೆ ಆಗ್ತೀನಿ ಅಂತ. ಬಟ್ ಒನ್ ಥಿಂಗ್ ಈಸ್, ಯಾವಾಗ ನೀವು ಆಕ್ಟಿವ್ ಆಗಿ ಹುಡುಕ್ತಾ ಇರ್ತೀರಾ ಒಂದು ರೈಟ್ ಪರ್ಸನ್, ಮ್ಯಾಟ್ರಿಮನಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಹುಡುಕ್ತಾ ಇರ್ತೀರಾ, ಆ ಒಂದು ಟೈಮಲ್ಲಿ ತುಂಬಾ ಚಾಯ್ಸಸ್ ಇರುತ್ತೆ ನಿಮ್ಮ ಲೈಫಲ್ಲಿ. ಯೂನಿವರ್ಸ್ ಟೆಸ್ಟ್ ಮಾಡುತ್ತಾ ಇರುತ್ತೆ ನಿಮ್ಮ ಡಿಸಿಷನ್ ಹೆಂಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ಒಬ್ರನ್ನ ಪಾರ್ಟಿಲಿ ಮೀಟ್ ಆಗ್ಬೋದು, ಅಥವಾ ಇನ್ನೊಬ್ರನ್ನ ವರ್ಕ್ ರಿಲೇಟೆಡ್ ಮೀಟ್ ಆಗ್ಬೋದು, ಅಥವಾ ಇನ್ನೊಬ್ರನ್ನ ಆನ್ಲೈನ್ ಅಲ್ಲಿ ಮೀಟ್ ಆಗಿರ್ಬೋದು. ಸೊ ನಿಮ್ಮ ಹತ್ರ ತುಂಬಾ ಆಪ್ಷನ್ಸ್ ಇರುತ್ತೆ, ಬಟ್ ಡಿಸಿಷನ್ಸ್ ನಿಮ್ದಾಗಿರುತ್ತೆ. ಅಥವಾ ನೀವು ಪ್ಲಾನ್ ಮಾಡ್ತೀರಾ ಮೀಟ್ ಆಗುತ್ತೆ, ಬಟ್ ಡಿಲೇ ಆಗುತ್ತೆ. ಟ್ರಾವೆಲ್ ಇಂದ ಡಿಲೇ ಆಗ್ಬೋದು, ವರ್ಕ್ ಟೈಮಿಂಗ್ ಇಂದ ಡಿಲೇ ಆಗ್ಬೋದು, ಫ್ಯಾಮಿಲಿ ಪ್ಲಾನ್ಸ್ ಇಂದ ಡಿಲೇ ಆಗ್ಬೋದು. ಸೊ ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಅಂಡ್ 7 ಆಫ್ ಕಪ್ಸ್ ಅಂದ್ರೆ ಡ್ರೀಮ್ಸ್ ಬಗ್ಗೆ ತುಂಬಾ ಹೇಳುತ್ತೆ. ಒಂದು ಸಿನಿಮ್ಯಾಟಿಕ್ ವೇಯಲ್ಲಿ ಕೂಡ ಮೀಟ್ ಆಗ್ಬೋದು. ಮೀಟ್ ಆಗ್ಬೇಕಂದ್ರೆ ನೀವ್ ಅನ್ಕೊಂತಾ ಇರ್ತೀರಾ, ಬಟ್ ನೀವು ಹೆಂಗ್ ಮೀಟ್ ಆಗ್ತೀರಾ ಅಂದ್ರೆ ಸಿಂಪಲ್ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಮೀಟ್ ಆಗ್ತೀರಾ. ನಿಮ್ಮ ಇಮ್ಯಾಜಿನೇಷನ್ ತರ ಇರಲ್ಲ ಅನ್ಬೋದು. ತುಂಬಾ ಆಪ್ಷನ್ಸ್ ಇರುತ್ತೆ ಈ ಪರ್ಸನ್ ಮೀಟ್ ಆಗೋ ಟೈಮಲ್ಲಿ, ಅಷ್ಟಂತೂ ಕನ್ಫರ್ಮ್ ಮಾಡ್ಬೋದು. ಟೈಮಿಂಗ್ ಅನ್ಕ್ಲಿಯರ್ ಬರ್ತಾ ಇದೆ, ಬಟ್ ಯೂನಿವರ್ಸ್ ನಿಮ್ಮ ಪೇಷನ್ಸ್ ತುಂಬಾ ಟೆಸ್ಟ್ ಮಾಡುತ್ತೆ. ನೀವು ಡೇ ಡ್ರೀಮಿಂಗ್ ಟೈಮ್, ವೇಟಿಂಗ್ ಟೈಮ್, ಆಲ್ಮೋಸ್ಟ್ ಮೀಟಿಂಗ್ ಟೈಮ್, ತುಂಬಾ ಜನ ಮೀಟ್ ಮಾಡ್ತಾ ಇರ್ತೀರಾ ಅನ್ನೋದೊಂದು ಕನ್ಫರ್ಮೇಶನ್ ಆಗಿದೆ. ಬಟ್ ರಿಯಲ್ ಒನ್ ಕಮ್ಸ್ ವೆನ್ ಲೈಕ್ ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ತುಂಬಾ ಕನ್ಫ್ಯೂಷನ್ ಇರುತ್ತೆ ಲೈಫಲ್ಲಿ, ಆಪ್ಷನ್ಸ್ ಜಾಸ್ತಿ ಇರೋದ್ರಿಂದ, ಬಟ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ಟೈಮಲ್ಲಿ ನೀವು ಈ ಪರ್ಸನ್ ಮೀಟ್ ಆಗೋದು. ಆ ಎನರ್ಜಿ ನೋಡ್ತಾ ಇದ್ದೀನಿ. Whoa, Magician, my favorite card. Interesting. Advice ಅನ್ನೋದಕ್ಕೆ ಮೆಜಿಷಿಯನ್ ಇಟ್ಸ್ ಅ ಮ್ಯಾನಿಫೆಸ್ಟೇಷನ್ ಕಾರ್ಡ್. ಇದು ಆಕ್ಷನ್ ಓರಿಯೆಂಟೆಡ್ ಕಾರ್ಡ್. ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನೀವು ವೆಯ್ಟ್ ಮಾಡೋ ನೆಸೆಸಿಟಿ ಇಲ್ಲ. ನಿಮ್ಮ ಹತ್ರ ಆಲ್ರೆಡಿ ಏನೇನು ಬೇಕು ನಿಮ್ಮ ಲವ್ ಲೈಫ್ನ ಕ್ರಿಯೇಟ್ ಮಾಡೋದಕ್ಕೆ, ಒಂದು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡೋದಕ್ಕೆ, ಅದೆಲ್ಲದೂ ಇದೆ. ಓವರ್ ಥಿಂಕಿಂಗ್ ಮಾಡೋದನ್ನ ಸ್ಟಾಪ್ ಮಾಡು. ನಿಂಗೆ ಏನು ಬೇಕು ಕ್ಲಿಯರ್ ಆಗಿ ಯೋಚನೆ ಮಾಡು. ನಿಮ್ಮ ಚಾಮ್ನ ಯೂಸ್ ಮಾಡ್ಕೊ, ಕಾನ್ಫಿಡೆನ್ಸ್ ಸ್ಕಿಲ್ನ ಯೂಸ್ ಮಾಡ್ಕೊ, ಇಂಟ್ಯೂಷನ್ ಯೂಸ್ ಮಾಡಿಕೊಂಡು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡ್ಕೊ. ಡೆಸ್ಟಿನಿಗೋಸ್ಕರ ವೆಯ್ಟ್ ಮಾಡಬೇಡ. ನೀನೇ ನಿನ್ನ ಡೆಸ್ಟಿನಿನ ಕ್ರಿಯೇಟ್ ಮಾಡು. ನಿನ್ನ ಹತ್ರ ಪವರ್ ಇದೆ, ನಿನ್ನ ಹತ್ರ ಕೆಪಾಸಿಟಿ ಇದೆ. ಸೊ ವೆಯ್ಟ್ ಮಾಡೋದನ್ನ ಕಡಿಮೆ ಮಾಡು. ಮೇಕ್ ಇಟ್ ಹ್ಯಾಪನ್. ಯಾರನ್ನಾರು ಇಷ್ಟ ಆಗುತ್ತೆ ಅಂದ್ರೆ ಹೋಗ್ಬಿಟ್ಟು ಮಾತಾಡ್ಸು, ಹೊರಗಡೆ ಕರಿ, ಕನೆಕ್ಟ್ ಆಗೋ ಕ್ಯಾಶುವಲ್ ಆಗಿ. ನಿಮ್ಮ ಹತ್ರ ಎನರ್ಜಿ ಇದೆ, ಸ್ಕಿಲ್ ಇದೆ, ಆರ ಇದೆ, ಏನ್ ಬೇಕು ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ.
ನಿನ್ನ ರಿಸೋರ್ಸಸ್ ಯೂಸ್ ಮಾಡ್ಕೊ, ನಿಮ್ಮ ಫ್ರೆಂಡ್ ಸರ್ಕಲ್, ಸೋಷಿಯಲ್ ಗ್ರೂಪ್ಸ್, ಆ್ಯಪ್ಸ್ ಆಗಿರ್ಬೋದು, ಈವೆಂಟ್ಸ್ ಆಗಿರ್ಬೋದು. ಆಪರ್ಚುನಿಟಿನ ಇಗ್ನೋರ್ ಮಾಡಬೇಡ. ಯು ಹ್ಯಾವ್ ದಟ್ ಎಬಿಲಿಟಿ. ಯೂನಿವರ್ಸ್ ನಿಮಗೋಸ್ಕರ ವರ್ಕ್ ಮಾಡುತ್ತೆ. ಫಸ್ಟ್ ನಿನಗೊಂದು ಕ್ಲಾರಿಟಿ ಇರಲಿ, ಯಾವ ಥರ ಪರ್ಸನ್ ನಿಗೆ ಬೇಕು, ಪರ್ಸ್ನಾಲಿಟಿ, ವ್ಯಾಲ್ಯೂ, ವೈಬ್ ಅಂತ ಬಂದ ಯಾವ ಥರ ಪರ್ಸನ್ ಬೇಕು ಅಂತ ನಿನಗೆ ಕ್ಲಾರಿಟಿ ಇರಲಿ. ಬರೀ ಅದನ್ನು ವಿಜುವಲೈಸ್ ಮಾಡು, ಕಾನ್ಫಿಡೆಂಟಾಗಿ ಯೂನಿವರ್ಸ್ ಹತ್ರ ಕೇಳ್ಕೊ. ಸೊ ನಿನ್ನ ಎನರ್ಜಿಲೇ ಅಟ್ರಾಕ್ಟಿವ್ನೆಸ್ ಇದೆ, ನಿನ್ನ ಎನರ್ಜಿನೇ ಅಟ್ರಾಕ್ಟಿವ್ ಆಗಿದೆ. ನಿನ್ನ ಸ್ಮೈಲ್, ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡೋ ರೀತಿ, ನಿನ್ನ ವೈಬ್ ಅಷ್ಟೇ ಸಾಕು ಜನರನ್ನ ಅಟ್ರಾಕ್ಟ್ ಮಾಡೋದಕ್ಕೆ. ಸೊ ನಿನ್ನ ಹತ್ರ ಪವರ್ ಇದೆ, ಆ್ಯಕ್ಷನ್ ತಗೋ, ನಿನ್ನ ಎನರ್ಜಿ ಮೇಲೆ ಫೋಕಸ್ ಮಾಡು. ಆ್ಯಂಡ್ ದೆನ್ ಯೂನಿವರ್ಸ್ ನಿನಗೆ ಆಟೋಮೆಟಿಕ್ ಆಗಿ ಸಪೋರ್ಟ್ ಮಾಡುತ್ತೆ ಆ್ಯಂಡ್ ಹೆಲ್ಪ್ ಮಾಡುತ್ತೆ ಅಟ್ರಾಕ್ಟ್ ಮಾಡೋದಕ್ಕೆ. ಈ ಥರ ಒಂದು ಎನರ್ಜಿ ಬರ್ತಾ ಇದೆ ಗ್ರೂಪ್ 2. ಸೊ ನಿಮ್ಮ ಎನರ್ಜಿ ಇವಾಗ ನೀವು ಯಾವ ಫೇಸಲ್ಲಿ ಇದ್ದೀರಾ ಅಂದರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ, ಫನ್ ಇದೆ, ಸೋಷಲೈಸ್ ಆಗ್ತಾ ಇದ್ದೀರಾ, ಲೈಫ್ ತುಂಬ ಏನೇನೋ ಆಗ್ತಾ ಇದೆ. ಬಟ್ ಇನ್ಸೈಡ್ ನಿಮ್ಮ ಎಮೋಷನ್ಸ್ನ ಕ್ವೈಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀರಾ. ಏನೋ ಒಂದು ಬ್ಯಾಡ್ ಸಿಚುವೇಶನ್ ಹೊರಗೆ ಬರ್ತಾ ಇದ್ದೀರಾ, ಬಟ್ ಸ್ಟಿಲ್ ಪಾರ್ಟಿ ಮಾಡ್ತಾ ಇದ್ದೀರಾ ನೀವು. ಅವರ ಒಂದು ಎನರ್ಜಿ ಅಂತ ಬಂದರೆ ಎಲ್ಲದಕ್ಕೂ ಟ್ರಿಗರ್ ಆಗ್ತಾ ಇದ್ದಾರೆ, ಅಷ್ಟು ಕಾನ್ಫಿಡೆಂಟ್ ಎನರ್ಜಿಲಿ ಇಲ್ಲ, ಯಾವುದೋ ಒಂದು ಸ್ಟ್ರಗಲ್ ಸಿಚುವೇಶನಲ್ಲಿ ಇದ್ದಾರೆ. ಮುಂಚೆನೇ ಹೇಳ್ದಂಗೆ ಯಾವಾಗ ನಿಮ್ಮ ಲೈಫ್ ಅಪ್ಗ್ರೇಡ್ ಆಗುತ್ತೆ, ಬೋನಸ್, ಇನ್ಹೆರಿಟೆನ್ಸ್, ಫಿನಾನ್ಷಿಯಲ್ ಲಕ್, ಸಕ್ಸಸ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಆ ಗ್ಲೋ ಅಪ್ ಸ್ಟೇಜಲ್ಲಿ ಈ ಪರ್ಸನ್ ನ್ಯಾಚುರಲ್ ಆಗಿ ನೀವು ಮೀಟ್ ಆಗ್ತೀರಾ. ಅವ್ರು ನಿಮ್ಮನ್ನ ನೋಡಿದಾಗ ಮೇ ಬಿ ನಿಮ್ಮ ಹತ್ರ ತುಂಬ ಆಪ್ಷನ್ಸ್ ಇದೆ ಅಂತ ಫೀಲ್ ಆಗ್ಬೋದು. ಈಸಿಯಾಗಿ ಇನ್ನೊಬ್ರು ಅಟೆನ್ಷನ್ ನೀವು ಅಟ್ರಾಕ್ಟ್ ಮಾಡ್ತೀರಾ, ಅವ್ರನ್ನ ಕೂಡ ಅಟ್ರಾಕ್ಟ್ ಮಾಡ್ತೀರಾ. ಬಟ್ ನಿಮಗೆ ಅವ್ರನ್ನ ನೋಡಿದಾಗ ನೀವು ಯಾವಾಗ ನೋಡ್ತೀರಾ, ಮೇ ಬಿ ಅವರೇ ನಿಮ್ಮನ್ನ ಅಪ್ರೋಚ್ ಮಾಡ್ತಾರೆ, ಅವರೇ ಆಫರ್ ಮಾಡ್ತಾರೆ ಅಟೆನ್ಷನ್ನ, ಕನೆಕ್ಷನ್ನ, ಅವರೇ ಫಸ್ಟ್ ಮೂವ್ ಮಾಡ್ತಾರೆ ಅನ್ಬೋದು. ಅವರ ಒಂದು ಎನರ್ಜಿ ಒಂಥರ ಇನ್ವಿಟೇಷನ್ ಥರ ಫೀಲ್ ಆಗ್ಬೋದು ನಿಮಗೆ. ಸೊ ಡೆಫಿನೆಟ್ಲಿ ಒಂದು ಮೆಚ್ಯೂರ್ಡ್, ಗ್ರೌಂಡೆಡ್, ರಿಯಲ್ ಪರ್ಸನ್ ಆಗಿರ್ತಾರೆ. ತುಂಬ ಫ್ಲ್ಯಾಶಿ, ಗ್ಲಾಮರಸ್ ಆಗಿರಲ್ಲ. ನೋಡಿದಾಗ ಗೊತ್ತಾಗುತ್ತೆ, ಓಕೆ ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ ಅವ್ರನ್ನ ನೋಡಿದಾಗ. ಒಂಥರ ಡಿಟ್ಯಾಚ್ಡ್ ಆಗಿರ್ತಾರೆ, ಕಾಮ್ ಆಗಿರ್ತಾರೆ, ಸೆಲೆಕ್ಟಿವ್ ಪೀಪಲ್ನ ಮಾತ್ರ ಮಾತಾಡಿಸ್ತಾರೆ, ಒಂಥರ ಅನ್ಇಂಟ್ರೆಸ್ಟೆಡ್ ಥರ ಫೀಲ್ ಆಗ್ಬೋದು ಸ್ಟಾರ್ಟಿಂಗ್, ಬಟ್ ವೆರಿ ಲಾಯಲ್ ಪರ್ಸನ್ ಆಗಿರ್ತಾರೆ. ಸೊ ಅರೇಂಜ್ಡು ಆಗಿರ್ಬೋದು, ಲವ್ ಆಗಿರ್ಬೋದು, ತುಂಬ ಡ್ರಾಮ್ಯಾಟಿಕ್ ಆಗಿ ಇರಲ್ಲ ಲವ್ ಸ್ಟೋರಿ. ಸ್ಲೋ ಆಗಿ ಗ್ರೋ ಆಗುತ್ತೆ, ಸ್ಟಡಿ ವೇಲ್ ಗ್ರೋ ಆಗುತ್ತೆ. ಎಸ್, ಡಿಸ್ಟೆನ್ಸ್ ಆಗುತ್ತೆ ಆಫ್ಟರ್ ಮ್ಯಾರೇಜ್, ಬಟ್ ಇಬ್ಬರು ಅದನ್ನ ಪೇಷನ್ಸಲ್ಲಿ ವಿತ್ ಲಾಯಲ್ಟಿ, ವಿತ್ ಎಮೋಷನಲ್ ಸ್ಟ್ರೆಂತ್ ಹ್ಯಾಂಡಲ್ ಮಾಡ್ತೀರಾ. ಅದು ಇನ್ನೂ ಬಾಂಡ್ಗೆ ಸ್ಟ್ರೆಂತ್ ಕೊಡುತ್ತೆ. ಸೊ ಎಕ್ಸಾಕ್ಟ್ ಟೈಮಿಂಗ್ ಅಷ್ಟು ಕ್ಲಿಯರ್ ಇಲ್ಲ, ಬಟ್ ಈ ಪರ್ಸನ್ ಮೀಟ್ ಆಗೋ ಟೈಮಲ್ಲಿ ತುಂಬ ಜನರನ್ನ ನೀವು ಮೀಟ್ ಮಾಡ್ತಾ ಇರ್ತೀರ, ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಬಟ್ ಇವೆನ್ಚುಲಿ ರಿಯಲ್ ಕನೆಕ್ಷನ್ ಅಪಿಯರ್ ಆಗುತ್ತೆ. ನಿಮ್ಮ ಹತ್ರ ಪವರ್ ಇದೆ, ನಿಮ್ಮ ಜೊತೆ ಟೂಲ್ಸ್ ಇದೆ, ನಿಮ್ಮ ಲವ್ ಸ್ಟೋರಿನ ನೀವೇ ಕ್ರಿಯೇಟ್ ಮಾಡೋದಕ್ಕೆ, ಮ್ಯಾನಿಫೆಸ್ಟ್ ಮಾಡೋದಕ್ಕೆ. ಸೊ ಗ್ರೂಪ್ 2, ಬಿ ಕಾನ್ಫಿಡೆಂಟ್, ಆ್ಯಕ್ಷನ್ ತಗೊಳ್ಳಿ. ಯಾವ ಎನರ್ಜಿನ ಅಟ್ರಾಕ್ಟ್ ಮಾಡಬೇಕು ಫೋಕಸ್ ಮಾಡಿ, ಯಾವ ಥರ ಕನೆಕ್ಷನ್ ಬೇಕು ಅದ್ರ ಮೇಲೆ ಫೋಕಸ್ ಮಾಡಿ. ಸ್ಟಾಪ್ ವೇಟಿಂಗ್, ಸ್ಟಾರ್ಟ್ ಕ್ರಿಯೇಟಿಂಗ್ ಅನ್ಬೋದು. ಓಕೆ, ಸೊ ಎಸ್, ದ್ಯಾಟ್ಸ್ ದ ಮೆಸೇಜ್ ಗ್ರೂಪ್ 2. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಎಟ್ ಎನಿ ಮೂಮೆಂಟ್. ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ 1199 ಅಂತ ಡ್ರಾಪ್ ಮಾಡೋದಾಯಿತು. ರೆಗ್ಯುಲರ್ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.